ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಚಾಪ್ಟರ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಚಾಪ್ಟರ್ಗಿರೋ ವೇಟೇಜ್ ಟೋಟಲ್ 19 ಮಾರ್ಕ್ಸ್. ಇರೋ 14 ಚಾಪ್ಟರ್ಸಲ್ಲಿ ಈ ಚಾಪ್ಟರ್ಸ್ಗೆ ಜಾಸ್ತಿ ವೇಟೇಜ್ ಇರೋದು. ಟೋಟಲಿ 19 ಮಾರ್ಕ್ಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಪಾರ್ಟಲ್ಲೂ ಪಾರ್ಟ್ ಎ ಬಿ ಸಿ ಡಿ ಇ ಒಂದೊಂದು ಕ್ವೆಶನ್ನು ಟ್ರಿಗ್ನಾಮೆಟ್ರಿಯಿಂದ ಬಂದೇ ಬರುತ್ತೆ. ಸೊ ಈ 19 ಮಾರ್ಕ್ಸನ್ನು ಯೂಶ್ವಲಿ ಈ ಥರ ಸ್ಪ್ಲಿಟ್ ಮಾಡ್ತಾರೆ. 1 ಮಾರ್ಕ್ ಇದು 1 ಕ್ವೆಶನ್, 2 ಮಾರ್ಕ್ಸ್ 2 ಕ್ವೆಶನ್, 3 ಮಾರ್ಕ್ಸ್ 1, 5 ಮಾರ್ಕ್ಸ್ 1, 6 ಮಾರ್ಕ್ಸಿಗೆ ಪಾರ್ಟ್ ಇನಲ್ಲಿ 1 ಕ್ವೆಶನ್. ಅಥವಾ ಇಲ್ಲಿ ಶಫಲ್ಲು ಮಾಡ್ಬೋದು. 1 ಮಾರ್ಕ್ ಇದ್ದು 2 ಕ್ವೆಶನ್ ಕೇಳಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ನೂ 1 ಕೇಳಿ, 2 ಮಾರ್ಕ್ಸ್ 1 ಕ್ವೆಶನ್ ಕೇಳೋ ಆ ಥರ ಚಾನ್ಸಸ್ಸು ಇರುತ್ತೆ. ಬಟ್ ಟೋಟಲ್ 19 ಮಾರ್ಕ್ಸ್ ಈ ಚಾಪ್ಟರಿಂದ ಬರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಸಾಲ್ವ್ ಮಾಡೋ ಮುಂಚೆ ಯಾವುದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವುದೆಲ್ಲ ಗೊತ್ತಿರಬೇಕು ಅನ್ನೋದನ್ನು ಫಸ್ಟ್ ಇನ್ ಡೀಟೇಲ್ ಹೇಳಲ್ಲ, ಇನ್ ಶಾರ್ಟ್ ಆಗಿ ಹೇಳ್ಕೊಡ್ತೀನಿ. ಈಗ ಫಸ್ಟು ಕನ್ವರ್ಷನ್ಸು, ಆ್ಯಂಗಲ್ಸ್ ಹೇಗೆ ಕನ್ವರ್ಟ್ ಮಾಡೋದು ಅಂತ. ರೇಡಿಯನ್ನಲ್ಲಿ ಕೊಟ್ಟರೆ ಡಿಗ್ರಿಗೆ ಯಾವ ಥರ ಮಾಡೋದು, ಡಿಗ್ರಿಯಲ್ಲಿ ಕೊಟ್ಟರೆ ರೇಡಿಯನ್ಗೆ ಯಾವ ಥರ ಮಾಡೋದು, ಇದು ಫಾರ್ಮುಲಾ. ಇವಾಗ ನೋಡಿ ಎಕ್ಸಾಂಪಲ್ 30 ಡಿಗ್ರಿ ಕೊಟ್ಟಿದ್ದಾರೆ. 30 ಡಿಗ್ರಿ ಇಂಟು ಇದನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತಾದರೆ π/180 ಡಿಗ್ರಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಹೆಂಗೆ ನೆನ್ಪಿಟ್ಕೊಳ್ಳೋದಂದರೆ ಇಲ್ಲಿ ಡಿಗ್ರಿ ಇದೆ, ಈ ಡಿನಾಮಿನೇಟ್ರಲ್ಲಿ ಡಿಗ್ರಿ ಬಂದರೆ ಡಿಗ್ರಿ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಆ ಥರ ನೆನ್ಪಿಟ್ಕೊಳ್ಳಿ, ಇಲ್ಲಾದರೆ ಕನ್ಫ್ಯೂಸ್ ಆಗುತ್ತೆ 180/πನ ಅಥವಾ π/180ನ ಅಂತ. ಡಿಗ್ರೀಸ್ ಕೊಡುವಾಗ ಡಿಗ್ರಿ ಡಿನಾಮಿನೇಟ್ರಲ್ಲಿ ಬರಬೇಕು. ಆವಾಗ ಇದು ಕ್ಯಾನ್ಸಲ್ ಆಗಿ ದಿಸ್ 6, ಸೊ ವಿಲ್ ಗೆಟ್ π/6 ರೇಡಿಯನ್. ಅದೇ ರೀತಿ 45 ಡಿಗ್ರಿ ಇದೆ, ಇಂಟು π/180 ಮಾಡಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು 45 1s 45 4s π/4 ರೇಡಿಯನ್ ಅಂತ ಬರುತ್ತೆ. 60 ಡಿಗ್ರಿನೂ ಅದೇ ಥರ π/180 ಡಿಗ್ರಿ ಹಾಕಿಬಿಟ್ಟು ಕನ್ವರ್ಷನ್ ಮಾಡಬೇಕು. ಈಗ ರೇಡಿಯನ್ ಮೆಷರ್ಸಲ್ಲಿ ಕೊಟ್ಟರೆ 2π/3 ಇದು ಆ್ಯಂಗಲ್ ಕೊಟ್ಟಿದ್ದಾರೆ. ಇವಾಗ ಇಂಟು 180/π ಮಾಡಬೇಕು. ಯಾಕಂತ ಹೇಳಿದರೆ ಪೈ ಕ್ಯಾನ್ಸಲ್ ಆಗಿ ಹೋಗಬೇಕು. ಬರುವಂಥ ಫೈನಲ್ ಆನ್ಸರ್ ನ್ಯೂಮರೇಟ್ರಲ್ಲಿ ಡಿಗ್ರಿ ಉಳಿಬೇಕು. ಇಲ್ಲಿ ನ್ಯೂಮರೇಟ್ರಲ್ಲಿ ರೇಡಿಯನ್ ಉಳಿಯುತ್ತೆ, ಇಲ್ಲಿ ನ್ಯೂಮರೇಟ್ರಲ್ಲಿ ಡಿಗ್ರಿ ಉಳಿಯುತ್ತೆ. ಪೈ ಕ್ಯಾನ್ಸಲ್ ಆಗುತ್ತೆ. 60s ದಟ್ ಈಸ್ 62s 120 ಡಿಗ್ರಿ ಅಂತ ಆಗುತ್ತೆ. ಅದೇ ರೀತಿ 3π/4 ಇಂಟು ಇದನ್ನು ಡಿಗ್ರಿ ಕನ್ವರ್ಟ್ ಮಾಡಬೇಕಾದ್ರೆ ಅಗೇನ್ 180/π, ಈ ಪೈ ಕ್ಯಾನ್ಸಲ್ ಆಗುತ್ತೆ. 4 1s 4 45s 45 3s 135 ಡಿಗ್ರಿ ಆಗುತ್ತೆ. ಈ ರೀತಿ ಡಿಗ್ರಿ ಟು ರೇಡಿಯನ್, ರೇಡಿಯನ್ ಟು ಡಿಗ್ರಿ ಕನ್ವರ್ಟ್ ಮಾಡ್ತೀವಿ. ಸೊ ಡಿಗ್ರಿನಲ್ಲಿ ಕೊಟ್ಟಿರುವಾಗ 180 ಡಿಗ್ರಿ ಡಿನಾಮಿನೇಟ್ರಲ್ಲಿ ಬರಬೇಕು, ರೇಡಿಯನಲ್ಲಿ ಕೊಟ್ಟಿರುವಾಗ ಪೈ ಡಿನಾಮಿನೇಟ್ರಲ್ಲಿ ಬರಬೇಕು. ಆ ಥರ ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ. ನೆಕ್ಸ್ಟ್ ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಇರೋದು ಯಾವುದಂದರೆ L=r θ ಅನ್ನೋ ಫಾರ್ಮುಲಾ. ದ ಆರ್ಕ್ ಲೆಂತ್, ಸಪೋಸ್ ಒಂದು ಸರ್ಕಲ್ ಕನ್ಸಿಡರ್ ಮಾಡ್ತೀರಾ. ಈ ಸರ್ಕಲಲ್ಲಿ θ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಎಟ್ ದ ಸೆಂಟರ್, ಅಂದರೆ ಸೆಂಟರಲ್ಲಿ ಫಾರ್ಮ್ ಆಗೋ ಆ್ಯಂಗಲ್. ಇದು ಜಾಸ್ತಿ ಮಾಡ್ತಾ ಹೋದರೆ ಎ ಬಿ ಮೂವ್ ಮಾಡ್ತಾ ಹೋದರೆ ಆ್ಯಂಗಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಆ್ಯಂಗಲ್ ಎಟ್ ದ ಸೆಂಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆರ್ಕ್ ಲೆಂತ್. ಇದು ಎ ಬಿ ಅಂದರೆ ಆರ್ಕ್. ಈ ಆರ್ಕಿದ್ದು ಲೆಂತ್ ಎಲ್ ಫೈಂಡ್ ಔಟ್ ಮಾಡಬೇಕು ಅಂತಾದರೆ θ ಆ್ಯಂಗಲ್ ಸಬ್ಟೆಂಡೆಡ್ ಎಟ್ ದ ಸೆಂಟರ್ ಅಂತಾದರೆ, ಆರ್ ರೇಡಿಯಸ್ ಅಂತಾದರೆ ಎಲ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಫಾರ್ಮುಲಾ L=r θ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಈಗ ನೋಡಿ, ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇನ್ ವಿಚ್ ಸೆಂಟ್ರಲ್ ಆ್ಯಂಗಲ್ θ = 60 ಡಿಗ್ರಿ intercepts an arc of length L=37.4 cm. ಇದು L, ಆರ್ಕ್ ಲೆಂತ್ ಅಂದರೆ L. ನಾವಿವಾಗ ಏನು ಫೈಂಡ್ ಔಟ್ ಮಾಡಬೇಕು? R = ಹೌ ಮಚ್. ಸೊ ಯೂಸ್ ದ ಫಾರ್ಮುಲಾ L=r θ. ನಮಗೆ R ಬೇಕು L/θ. θ ಈಸ್ ಆಲ್ವೇಸ್ ಇನ್ ರೇಡಿಯನ್ಸ್, θ ರೇಡಿಯನ್ಸಲ್ಲೇ ಇರುತ್ತೆ. ಸೊ ಎಲ್ ಅಂದರೆ ಎಷ್ಟಾಗುತ್ತೆ? 37.4 ಡಿವೈಡೆಡ್ ಬೈ 60 ಹಾಕೋದಲ್ಲ. θ ಈ ಫಾರ್ಮುಲಾದಲ್ಲಿ θ ಈಸ್ ಇನ್ ರೇಡಿಯನ್ಸ್, ಯಾವತ್ತೂ ರೇಡಿಯನ್ಸಲ್ಲೇ ಇರುತ್ತೆ. ಸೊ 60 ಡಿಗ್ರಿನ ರೇಡಿಯನ್ ಮೆಷರ್ ಬರೀಬೇಕು. ದಟ್ ಈಸ್ π/180 ಡಿಗ್ರಿಯಿಂದ ಮಲ್ಟಿಪ್ಲೈ ಮಾಡಿದರೆ π/3 ಅಂತ ಆಗುತ್ತೆ. ಸೊ ಆ π/3ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು θ ಪ್ಲೇಸಲ್ಲಿ. ಈ 37.4 ಇಂಟು 3 ಡಿವೈಡೆಡ್ ಬೈ ಪೈ ವ್ಯಾಲ್ಯೂ ಯೂಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ 22/7 ಅಂತ ಯೂಸ್ ಮಾಡಬೇಕು. ಸೊ 22/7. ಸೊ ಈ 7 ಕೂಡ ನ್ಯೂಮರೇಟರ್ಗೆ ಹೋಗುತ್ತೆ. 37.4 ಇಂಟು 7 3s 21 ಡಿವೈಡೆಡ್ ಬೈ 22. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 35.7 ಸೆಂಟಿಮೀಟರ್ ಅಂತ ಆನ್ಸರ್ ಬರುತ್ತೆ.
ಈ ರೀತಿ ಎಲ್ ಈಕ್ವಲ್ ಟು ಆರ್ ಟೀಟಾ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಏನು ಕೊಡುತ್ತೆ ಇದು ಫಾರ್ಮುಲಾ ಆರ್ಕ್ ಲೆಂತ್ ಕೊಡುತ್ತೆ. ಆರ್ಕ್ ಲೆಂತ್ ಅಂದರೆ ಎಲ್, ಆರ್ ಅಂದರೆ ರೇಡಿಯಸ್, ಟೀಟಾ ಅಂದರೆ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್. ಟೀಟಾ ಯಾವತ್ತು ರೇಡಿಯನ್ಸಲ್ಲೇ ಇರುತ್ತೆ. ಸೊ ಡಿಗ್ರಿ ಮೆಷರ್ ಕೊಟ್ಟರೆ ರೇಡಿಯನ್ಸಿಗೆ ಕನ್ವರ್ಟ್ ಮಾಡಿನೇ ಸಾಲ್ವ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಬರೋ ಕಾನ್ಸೆಪ್ಟ್ಸ್ ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸ್. ಈ ರೇಷ್ಯೂಸನ್ನು ಸ್ಕೂಲ್ ಲೆವೆಲಲ್ಲೇ ಓದ್ಕೊಂಡು ಬಂದಿರ್ತೀರ. ಇಲ್ಲಿ ನಿಮಗೆ PUC ಲೆವೆಲಲ್ಲಿ ಏನಿರುತ್ತೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಓದೋಕ್ಕಿರುತ್ತೆ. ಸೊ ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸ್ ಅಂದ್ರೇನು, ಅದನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯೂಸ್ ಮಾಡಿಕೊಂಡು ನಾವು ಡಿಫೈನ್ ಮಾಡ್ತೀವಿ. ಅಂದರೆ ಈ ಆ್ಯಂಗಲ್ ಏನು ಎಕ್ಸ್ ಇರುತ್ತೆ ಅದು ಎಕ್ಯೂಟ್ ಆ್ಯಂಗಲೇ ಆಗಿರುತ್ತೆ. ನೀವು ರೇಷ್ಯೂಸ್ ಡಿಫೈನ್ ಮಾಡುವಾಗ ಎಕ್ಯೂಟ್ ಆ್ಯಂಗಲ್ಗೆ ಮಾತ್ರ ಡಿಫೈನ್ ಮಾಡ್ತೀರಿ. ಸೈನನ್ನು ಹೆಂಗೆ ಡಿಫೈನ್ ಮಾಡ್ತೀರಾ, ಒಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್, ಈ ಥರ ಡಿಫೈನ್ ಮಾಡ್ತೀರಾ ಸೈನ್ ಫಂಕ್ಷನ್ ಅಂದರೆ. ಇದು ಹೈಪೋಟೆನಸ್, ಇದು ಒಪೋಸಿಟ್ ಆ್ಯಂಗಲಿಗೆ ಒಪೋಸಿಟ್ ಆಗಿರೋ ಸೈಡ್ ಒಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಅದೇ ಕಾಸ್ ಎಕ್ಸನ್ನು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಡಿಫೈನ್ ಮಾಡ್ತೀರಾ. ಟ್ಯಾನ್ ಎಕ್ಸ್ ಅಂದರೆ ಒಪೋಸಿಟ್ ಬೈ ಅಡ್ಜಸೆಂಟ್. ಕಾಟೆಕ್ಸ್ ಅಂದರೆ ಇದರ ರೆಸಿಪ್ರೋಕಲ್, ಅಡ್ಜಸೆಂಟ್ ಬೈ ಒಪೋಸಿಟ್. ಕೊಸಿಕೆಂಟ್ ಅಂದರೆ ಹೈಪೋಟೆನಸ್ ಬೈ ಒಪೋಸಿಟ್. ಸೀಕೆಂಟ್ ಅಂದರೆ ಹೈಪೋಟೆನಸ್ ಬೈ ಅಡ್ಜಸೆಂಟ್. ಸೊ ಕಾಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಟ್ಯಾನ್, ಕೊಸಿಕೆಂಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಸೈನ್, ಸೀಕೆಂಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಕಾಸ್. ಸೊ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷ್ಯೂ 6 ಇರುತ್ತೆ. ಸೈನ್ ಎಕ್ಸ್ ಅನ್ನೋದು ಹೆಸರು, ಇದು ಶಾರ್ಟ್ ಫಾರ್ಮ್ ಸೈನ್, ಇದು ನೇಮ್ ಆಫ್ ದ ರೇಷ್ಯೂ. ಇದನ್ನು ಸೈನ್ ಆಫ್ ಎಕ್ಸ್, ಅದನ್ನು ಸೈನ್ ಎಕ್ಸ್ ಅಂತ ಶಾರ್ಟ್ ಫಾರ್ಮಲ್ಲಿ ಬರಿತೀವಿ. ಕೊಸೈನ್ ಆಫ್ ಎಕ್ಸ್ ಕಾಸ್ ಎಕ್ಸ್, ಟ್ಯಾಂಜೆಂಟ್ ಆಫ್ ಎಕ್ಸ್ ಟ್ಯಾನ್ ಎಕ್ಸ್, ಕೋಟ್ಯಾಂಜೆಂಟ್ ಆಫ್ ಎಕ್ಸ್ ಕಾಟ್ ಎಕ್ಸ್, ಕೊಸೀಕೆಂಟ್ ಆಫ್ ಎಕ್ಸ್ ಕೊಸೆಕ್ ಎಕ್ಸ್, ಸೀಕೆಂಟ್ ಆಫ್ ಎಕ್ಸ್ ಸೀಕೆಂಟ್ ಎಕ್ಸ್ ಅಂತ ಬರಿತೀವಿ. ಇದು ಟೋಟಲ್ 6 ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸ್. ರೇಷ್ಯೂಸ್ ಯಾವಾಗ ಡಿಫೈನ್ ಮಾಡೋದಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯೂಸ್ ಮಾಡಿಕೊಂಡು ಆವಾಗ ಆ್ಯಂಗಲ್ ಎಕ್ಸ್ ಏನು ಬರೆದಿರ್ತೀರ ಅದು ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಅಕ್ಯೂಟ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ ಆಗಿರುತ್ತೆ. ಎಕ್ಸ್ ಬದಲಿಗೆ ಟೀಟಾ ಅಂತಾನು ಯೂಸ್ ಮಾಡ್ಬೋದು, ಸೈನ್ ಟೀಟಾ ಕಾಸ್ ಟೀಟಾ, ಜಸ್ಟ್ ಅದು ನೊಟೇಷನ್. ಒಂದಾದರೆ ಎಕ್ಸ್ ಜನರಲ್ ಆ್ಯಂಗಲ್ ಅಥವಾ ಟೀಟಾನು ಯೂಸ್ ಮಾಡ್ಬೋದು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಂತ ಹೇಳಿದರೆ ಆ್ಯಂಗಲ್ ಅಕ್ಯೂಟೇ ಆಗಬೇಕು ಅಂತ ಇಲ್ಲ. ಆ್ಯಂಗಲ್ ಸಪೋಸ್ 90 ಡಿಗ್ರಿಗಿಂತ ಜಾಸ್ತಿ ಇದ್ದರೆ, 180 ಡಿಗ್ರಿಗಿಂತ ಜಾಸ್ತಿ ಇದ್ದರೆ, ಅಂದರೆ ಯಾವುದೇ ಜನರಲ್ ಆ್ಯಂಗಲ್ ಕೊಟ್ಟಿರುವಾಗ ಈ ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸನ್ನು ಫಂಕ್ಷನ್ಸ್ ಅಂತ ಡಿಫೈನ್ ಮಾಡ್ತೀವಿ. ಅಂದರೆ ಏನಾಗುತ್ತೆ ಅವಾಗ, ನಿಮಗೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಅವಾಗ ಎಲ್ಲಿರುತ್ತೆ ಪಾಯಿಂಟ್, ಆ ಪಾಯಿಂಟ್ ಬೇಸಿಸ್ ಮೇಲೆ ನಿಮಗೊಂದು ಆ್ಯಂಗಲ್ ಕೊಟ್ಟಿರ್ತಾರೆ ಟೀಟಾ, ಸಪೋಸ್ ಮೋರ್ ದ್ಯಾನ್ 90 ಡಿಗ್ರಿ ಅಂತಾದರೆ ಆವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಡಿಫೈನ್ ಮಾಡುವ ರೀತಿಯೇ ಚೇಂಜ್ ಆಗಿಬಿಡತ್ತೆ. ಸೈನ್ ಎಕ್ಸ್ ಅಂದರೆ ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಡಿವೈಡೆಡ್ ಬೈ ರೇಡಿಯಸ್. ಅಂದರೆ ಇದಕ್ಕೆ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ಒಂದು ಸರ್ಕಲ್ ಡ್ರಾ ಮಾಡ್ಬೋದು. ಆ ಸರ್ಕಲ್ ಇದು ರೇಡಿಯಸ್ ಇದಾಗತ್ತೆ. ಆಮೇಲೆ ಸೇಮ್ ಆ್ಯಸ್ ಬಿಫೋರ್, ಇದು ಎಕ್ಸ್ ಡಿಸ್ಟೆನ್ಸ್, ಇದು ವೈ ಡಿಸ್ಟೆನ್ಸ್. ಇಲ್ಲಿ ಮೈನಸ್ ಬರುತ್ತೆ, ಆಮೇಲೆ ಈ ವ್ಯಾಲ್ಯೂ ವೈ ಬರುತ್ತೆ. ಸೊ ಸೈನ್ ಅಂದರೆ ವೈ ಕೋಆರ್ಡಿನೇಟ್ ಬೈ ರೇಡಿಯಸ್, ಕೊಸೈನ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಬೈ ರೇಡಿಯಸ್, ಟ್ಯಾನ್ ಅಂದರೆ ವೈ ಕೋಆರ್ಡಿನೇಟ್ ಬೈ ಎಕ್ಸ್ ಕೋಆರ್ಡಿನೇಟ್. ಅದೇ ರೀತಿ ಇವುಗಳ ರೆಸಿಪ್ರೋಕಲ್ ಕೊಸೀಕೆಂಟ್ ಸೀಕೆಂಟ್ ಆ್ಯಂಡ್ ಕಾಟ್ ಬರ್ತಾ ಹೋಗುತ್ತೆ. ಅದನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿದರೆ ಯಾವುದೇ ಆ್ಯಂಗಲ್ ಎಕ್ಸಿಗೆ, ರೇಷ್ಯೂಸ್ ಅಂತ ಹೇಳಿದರೆ ಅಕ್ಯೂಟ್ ಆ್ಯಂಗಲಿಗೆ ಮಾತ್ರ ಡಿಫೈನ್ ಮಾಡೋಕ್ಕಾಗತ್ತೆ. ಅದಕ್ಕೆ ಜನರಲ್ ಆಗಿ ಇದನ್ನು ವೈ ಕೋಆರ್ಡಿನೇಟ್ ಬೈ ರೇಡಿಯಸ್, ಇದನ್ನು ಎಕ್ಸ್ ಕೋಆರ್ಡಿನೇಟ್ ಬೈ ರೇಡಿಯಸ್ ಅಂತ ಬರಿತೀವಿ. ರೇಡಿಯಸ್ ಅಂದರೆ ಪಾಯಿಂಟ್ ಕೊಟ್ಟಿರೋ ಪಾಯಿಂಟ್ನ ಮೇಲೆ ಒಂದು ಸರ್ಕಲ್ ಡ್ರಾ ಮಾಡಬೇಕು ಪಾಸಿಂಗ್ ಥ್ರೂ ದ್ಯಾಟ್ ಪಾಯಿಂಟ್. ಆಮೇಲೆ ಅದರ ರೇಡಿಯಸ್ ಸಿಗುತ್ತೆ, ಅಕಾರ್ಡಿಂಗ್ಲಿ ಕೋಆರ್ಡಿನೇಟ್ಸ್ ವ್ಯಾಲ್ಯೂ ಸಿಗುತ್ತೆ. ಆವಾಗ ನಿಮಗೆ ಈ ಸೈನ್ ಟೀಟಾ ಕಾಸ್ ಟೀಟಾ ಒಂದೊಂದೇ ವ್ಯಾಲ್ಯೂಸ್ ಸಿಗುತ್ತೆ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇದರ ಡಿರೈವೇಷನ್ ನಾನಿಲ್ಲಿ ಯಾವುದು ಎಕ್ಸ್ಪಾಂಡ್ ಮಾಡಿ ಹೇಳಲ್ಲ, ಜಸ್ಟ್ ನೀವು ಐಡೆಂಟಿಟೀಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕು. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಅಂದರೆ ಏನಿದ್ರ ಮೀನಿಂಗು, ಯಾವುದೇ ಆ್ಯಂಗಲ್ ಇರಲಿ ಇಲ್ಲಿ ಸೇಮ್ ಆ್ಯಂಗಲ್ ಇರಬೇಕು, ಅದರ ಸಮ್ ಆಫ್ ದೋ ಸ್ಕ್ವೇರ್ಸ್ ಮಸ್ಟ್ ಬಿ ಈಕ್ವಲ್ ಟು 1. ಅಂದರೆ ಸೈನ್ ಸ್ಕ್ವೇರ್ 45 ಪ್ಲಸ್ ಕಾಸ್ ಸ್ಕ್ವೇರ್ 45 1 ಆಗುತ್ತೆ. ಸೈನ್ ಸ್ಕ್ವೇರ್ 60 ಪ್ಲಸ್ ಕಾಸ್ ಸ್ಕ್ವೇರ್ 60 1 ಆಗುತ್ತೆ. ಎರಡು ಆ್ಯಂಗಲ್ ಸೇಮ್ ಇರೋವಾಗ ವ್ಯಾಲ್ಯೂ ಇಸ್ 1. ಅದೇ ರೀತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ಎಕ್ಸ್, 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್. ಈ ಥರ ನೆನ್ಪಿಟ್ಕೊಳ್ಳಿ. 1 ಇಲ್ಲೂ ಇದೆ, ಇಲ್ಲೂ ಇದೆ. ಟ್ಯಾನ್ ಇಲ್ಲಿದ್ದರೆ ಇದನ್ನ ರೆಸಿಪ್ರೋಕಲ್ ಇರುತ್ತೆ. ಸಿಕೆಂಟ್ ಇಲ್ಲಿರುವಾಗ ಇಲ್ಲಿ ಕೋ ಫಂಕ್ಷನ್ ಕೊಸಿಕೆಂಟ್ ಇರುತ್ತೆ.
ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂದರೆ ಏನು? ಈಗ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಡ್ರಾ ಮಾಡಿದ ನಂತರ ಈ ಆ್ಯಕ್ಸಿಸ್ ಮೇಲೆ ಆ್ಯಂಗಲ್ಸ್ ಬರುತ್ತಲ್ವ, ಅಂದರೆ ಈ ಕೋಆರ್ಡಿನೇಟ್ ಆ್ಯಕ್ಸಿಸ್ ಮೇಲೆ ಯಾವುದೆಲ್ಲ ಆ್ಯಂಗಲ್ಸ್ ಬರುತ್ತೆ ಅದನ್ನು ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂತ ಕರೀತಾರೆ. ಈಗ ನೋಡಿ, ಇದು 0 ಡಿಗ್ರಿ, ಇಲ್ಲಿ 90 ಡಿಗ್ರಿ ಬರುತ್ತೆ ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ, ಇಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ 180 ಡಿಗ್ರಿ, ಇದು 270 ಡಿಗ್ರಿ. ನೆಕ್ಸ್ಟು 360 ಡಿಗ್ರಿಗೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೆವಲ್ಯೂಷನ್, ಅದಕ್ಕೆ 360 ಡಿಗ್ರಿಗೆ 90 ಆ್ಯಡ್ ಮಾಡಬೇಕು, 450 ಡಿಗ್ರಿ, 450 ಡಿಗ್ರಿಗೆ 90 ಆ್ಯಡ್ ಮಾಡಬೇಕು. ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ರೀತಿ ಆ್ಯಂಗಲನ್ನು ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ, ಅಂದರೆ ಈ ಆಕ್ಸಿಸ್ ಮೇಲೆ ಬರುವಂಥ ಆ್ಯಂಗಲ್ಸ್. ಇನ್ ಬಿಟ್ವೀನ್ ತುಂಬ ಆ್ಯಂಗಲ್ಸ್ ಇದೆ, 60 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, ಇಲ್ಲಿ 45 ಡಿಗ್ರಿ, ಅದೆಲ್ಲ ಕ್ವಾಡ್ರಂಟ್ ಆ್ಯಂಗಲ್ಸ್ ಅನ್ನಲ್ಲ. ಈ ಕ್ವಾಡ್ರಂಟ್ಸ್ ಡಿವೈಡ್ ಮಾಡೋ ಲೈನ್ಸ್ ಏನಿದೆ, ಇದು ಫಸ್ಟ್ ಕ್ವಾಡ್ರಂಟ್, ಇದು ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್, ಆ ಥರ ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಹೆಂಗಾಗತ್ತೆ ನಮಗೆ? ಬಿಕಾಸ್ ಆಫ್ ದೀಸ್ ಲೈನ್ಸ್, ಈ ಆಕ್ಸಿಸ್ ಇಂದಾಗಿ ಮಾಡೋಕ್ಕಾಗತ್ತೆ. ಸೊ ಆ ಆಕ್ಸಿಸ್ ಮೇಲೆ ಬರುವಂತಹ ಆ್ಯಂಗಲ್ಸನ್ನು ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅದನ್ನೇ ರೇಡಿಯನ್ಸಲ್ಲಿ ಬರಿಬೇಕಾದ್ರೆ 0, π/2, π, 3π/2, 2π. ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗುತ್ತೆ. ಇಲ್ಲಿ π/2 ಆಯಿತು, 3π/2 ಇಲ್ಲಿ ಬರುತ್ತೆ, 5π/2, 7π/2, 9π/2, 11π/2 ಆ್ಯಂಡ್ ಸೋ ಆನ್. ಸೊ ಇಲ್ಲಿ 0 ಇದೆ, π ಇದೆ, 2π, ನೆಕ್ಸ್ಟ್ 3π. ಅಂದರೆ ಆಡ್ ಪೈಸ್ ಎಲ್ಲ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರುತ್ತೆ, ಈವನ್ ಪೈಸ್ ಎಲ್ಲ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರುತ್ತೆ. ಅಂದರೆ ಪೈ ಎಲ್ಲ ಈ ಎಕ್ಸ್ ಆ್ಯಕ್ಸಿಸ್ ಮೇಲೇ ಇರುತ್ತೆ. ಈ ಆಡ್ ಮಲ್ಟಿಪಲ್ಸ್ ಆಫ್ π/2 ಎಲ್ಲ ವೈ ಆ್ಯಕ್ಸಿಸ್ ಮೇಲೆ ಬರುತ್ತೆ. ಸೊ ಇಷ್ಟು ಇದು ಬೇಸಿಕ್ ನೆನ್ಪಿಟ್ಕೋಬೇಕು. ಅದರಲ್ಲಿ ಇವಾಗ ನೆಕ್ಸ್ಟ್ ಇದು ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂತ ಆಯಿತು. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂದರೆ ಇದು ಎಲ್ಲ ಕ್ವಾಡ್ರಂಟ್ ಆ್ಯಂಗಲ್ಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 30, 45, 60 ಇದನ್ನೆಲ್ಲ ನಾವು ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಂತ ಕರಿತೀವಿ. ಯಾಕಂದರೆ ಅದರ ಯೂಶ್ವಲಿ ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆ್ಯಂಗಲ್ಸ್. ಸೊ ನಿಮಗೆ ಇದರ ಕರೆಕ್ಟ್ ರೇಡಿಯನ್ ಮೆಷರ್ ಕೂಡ ಗೊತ್ತಿರಬೇಕು. 0 ರೇಡಿಯನ್ನಿಗೆ 0 ಡಿಗ್ರಿಗೆ 0 ರೇಡಿಯನ್, 30 ಡಿಗ್ರಿ ಅಂದರೆ π/6, 45 ಡಿಗ್ರಿ ಅಂದರೆ π/4, 60 ಡಿಗ್ರಿ ಅಂದರೆ π/3, 90 ಅಂದರೆ π/2, 180 ಅಂದರೆ π. ಇದರ ರೇಡಿಯನ್ ಮೆಷರು ಮೆಮೊರೈಸ್ ಮಾಡ್ಕೋಬೇಕು, ಡಿಗ್ರಿ ಮೆಷರು ಕರೆಕ್ಟ್ ಗೊತ್ತಿರಬೇಕು. ಯಾಕಂದರೆ ಇದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್, ಈ ಆ್ಯಂಗಲ್ಸ್ ನಿಮಗೆ ಬೈ ಹಾರ್ಟ್ ಇರಬೇಕು. ನೆಕ್ಸ್ಟು ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಟ್ ಎ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದು ವ್ಯಾಲ್ಯೂ ಆ ಟೇಬಲ್ ಕೂಡ ಮೆಮೊರೈಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಈ ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂತ ಹೇಳಿದ್ದೀನಲ್ವಾ, ಈ ಕ್ವಾಡ್ರಂಟ್ ಆ್ಯಂಗಲ್ಸಲ್ಲಿ ಕೂಡ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹೇಳ್ಬೋದು. ಸೈನ್ n π ಈಸ್ ಆಲ್ವೇಸ್ ಈಕ್ವಲ್ ಟು 0 ಫಾರ್ ಎನಿ n ಬಿಲಾಂಗ್ಸ್ ಟು z. ಕರೆಕ್ಟಾ? ಇವಾಗ ನೋಡಿ, ಯೂನಿಟ್ ಸರ್ಕಲ್ ಇದನ್ನು ಕನ್ಸಿಡರ್ ಮಾಡಿದರೆ ಇದು 1 0, ಇದು 0 1 ಆಗುತ್ತೆ, ಈ ಪಾಯಿಂಟ್ -1 0, ಈ ಪಾಯಿಂಟ್ 0, -1 ಆಗುತ್ತೆ, 4 ಪಾಯಿಂಟ್ ಸಿಗುತ್ತೆ ನಿಮಗೆ. ಸೊ ಇದನ್ನೇ ಕನ್ಸಿಡರ್ ಮಾಡಿಕೊಂಡು ಸೈನ್ ಅಂದರೆ ವೈ ಕೋಆರ್ಡಿನೇಟ್ ಹೇಳಿದ್ದೀನಿ. ಇಲ್ಲಿ ನೋಡಿ, ಸೈನ್ 0 0, ಸೈನ್ 180 0, ಸೈನ್ 360 0, ಸೈನ್ 3π 0, ಸೈನ್ 4π 0, ಸೈನ್ 5π ಇಲ್ಲಿ ಬರುತ್ತೆ ಈ ಆಕ್ಸಿಸ್ ಮೇಲೆ. ವಾಟ್ ಈಸ್ ದ ವೈ ಕೋಆರ್ಡಿನೇಟ್ ಆಫ್ ದಿಸ್ ಪಾಯಿಂಟ್? 0. ಎಲ್ಲ ವೈ ಕೋಆರ್ಡಿನೇಟ್ ಯಾವತ್ತೂ 0 ಆಗಿರೋದ್ರಿಂದ ಆನ್ ದ ಎಕ್ಸ್ ಆಕ್ಸಿಸ್ ಸೈನ್ ಆಫ್ ಎನಿ ಪೈ ಈಸ್ ಆಲ್ವೇಸ್ ಈಕ್ವಲ್ ಟು 0. ಅದರಿಂದ ಕ್ವಶನಲ್ಲಿ ಸೈನ್ 10π 0, ಸೈನ್ 10,000 π ಕೇಳಿದ್ರು 0, ಸೈನ್ 1,00,000 π ಕೇಳಿದ್ರು 0, ಸೈನ್ ಆಫ್ ಎನಿ ಪೈ ವೆರ್ ಎನ್ ಇಸ್ ಅನ್ ಇಂಟೀಜರ್ ಆದರೆ ಆಲ್ವೇಸ್ 0. ಅದೇ ರೀತಿ ಕಾಸ್ ಆಫ್ ಆಡ್ ಮಲ್ಟಿಪಲ್ಸ್ ಆಫ್ π/2 ಇಲ್ಲಿ ಬರುತ್ತೆ. ಕಾಸ್ ನೋಡಿ, ವೈ ಆಕ್ಸಿಸ್ ಮೇಲೆ ಕನ್ಸಿಡರ್ ಮಾಡಿದರೆ π/2, 3π/2, 5π/2, 7π/2 ಅಂದರೆ ಇದೆಲ್ಲ ಆಡ್ ಮಲ್ಟಿಪಲ್ಸ್ ಆಫ್ π/2. ಕರೆಕ್ಟಾ? ಈಗ ಏನಾಗುತ್ತೆ, ಇಲ್ಲಿ ಆಡ್ ಮಲ್ಟಿಪಲ್ಸ್ ಆಫ್ π/2, ಕಾಸ್ ಅಂದರೆ ಎಕ್ಸ್ ಕೋಆರ್ಡಿನೇಟ್, ಆನ್ ವೈ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟ್ ಆಲ್ವೇಸ್ 0 ಅಲ್ವಾ. ಸೊ ಕಾಸ್ 90, ಕಾಸ್ 270, ಕಾಸ್ 5π/2, ಕಾಸ್ 7π/2 ಯಾವುದೇ ವ್ಯಾಲ್ಯೂ ಇರಲಿ ಅದು ಯಾವತ್ತು 0. ಇವಾಗ ನೋಡಿ, ಕಾಸ್ ಆಫ್ 111 π/2 ಇದು 111 ಆಡ್ ಅಲ್ವಾ, ಸೊ ಇಟ್ ಈಸ್ 0. ಕಾಸ್ ಆಫ್ 301 π/2 ಇಟ್ ಈಸ್ ಆಡ್, 301 ಈಸ್ ಆಡ್ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು 0. ಅದೇ ರೀತಿ ಕಾಸ್ ಆಫ್ n π, n ಈವನ್ ಅಂತ ಆದರೆ ಕಾಸ್ ಆಫ್ n π ಇಸ್ 1, ಕಾಸ್ ಆಫ್ n π ಇಸ್ -1 ಇಫ್ n ಇಸ್ ಆಡ್. ಇಲ್ಲಿ ನೋಡಿ, ಈ ಆಕ್ಸಿಸ್ ನೋಡಬೇಕು, ಕಾಸ್ 0 1, ಕಾಸ್ 180 ಇಲ್ಲಿ -1, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಕಾಸು, ಕಾಸ್ 2π 1,
cos 3 pi minus 1, cos 4 pi 1, cos 5 pi minus 1. So ನಿಮಗೆ cos of 100 pi, 100 is even 1. Cos of 301 pi, 301 is odd, it is minus 1. ಸೊ ಯಾವುದೇ ಬಿಗ್ಗರ್ ನಂಬರ್ ಕೊಡಲಿ ನಿಮಗೆ ಈ ಬೇಸಿಕ್ ಗೊತ್ತಿದೆಯಂತಾದರೆ ಡೈರೆಕ್ಟ್ಲಿ ಆನ್ಸರ್ ಬರಿಬೋದು. ಇದು ಕ್ವಾಡ್ರೆಂಟ್ ಆ್ಯಂಗಲ್ಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂಸ್ ಏನಾಗುತ್ತೆ ಅಂತ. ಆಮೇಲೆಲ್ಲ ಉಳಿದಿರೋದು ಫಾಲೋ ಆಗುತ್ತೆ. ಟ್ಯಾನ್ ಆಫ್ ಎನ್ ಪೈ ಇಸ್ ಆಲ್ಸೋ ಝೀರೋನೇ, ಯಾಕಂದರೆ ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಅಂತ ಬರಿಬೋದು, ಕಾಟ್ ಅಂದರೆ ಕಾಸ್ ಬೈ ಸೈನ್ ಅಂತ ಬರಿಬೋದು. ಸೊ ಅಕಾರ್ಡಿಂಗ್ಲಿ ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಇದು ಬೇಸಿಕ್ಕು, ಇದು ನೆನ್ಪಿಟ್ಕೋಬೇಕು. ಈಗ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಟ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ಸೈನ್ ಬೇಕು, ಕೊಸೈನ್ ಬೇಕು ಆ್ಯಂಡ್ ಟ್ಯಾನ್ ಬೇಕು. ಸೈನ್ 0 0, ಸೈನ್ 30 ಡಿಗ್ರಿ 1/2, 45 ಡಿಗ್ರಿ 1/√2, 60 ಡಿಗ್ರಿ √3/2, ಸೈನ್ 90 1, ಕಾಸ್ 0 1, ಕಾಸ್ 30 ಡಿಗ್ರೀಸ್ √3/2, ಕಾಸ್ 45 ಡಿಗ್ರೀಸ್ 1/√2, ಇದು 1/2, ಕಾಸ್ 90 ಈಸ್ 0. ಟ್ಯಾನ್ ಆಫ್ 0 ಈಸ್ 0/1 ಮಾಡಿ, 0, 1/2/√3/2 ಅಂದರೆ 1/√3, ಇದೆರಡು ಡಿವೈಡ್ ಮಾಡಿ 1 ಆಗುತ್ತೆ, ಇದು √3 ಆಗುತ್ತೆ. ಇದು ನಾಟ್ ಡಿಫೈನ್ಡ್. ಯಾಕೆ ನಾಟ್ ಡಿಫೈನ್ಡ್ ಅಂದರೆ 1/0 ಬರುತ್ತೆ. ನೆಕ್ಸ್ಟು ಕೊಸೀಕೆಂಟು ಸೀಕೆಂಟು ಕಾಟಿಗೆ ಇದರ ರೆಸಿಪ್ರೋಕಲ್ ಬರೆದ್ರೆ ಆಯಿತು. ಇದು ಸೈನ್ ಇದು ರೆಸಿಪ್ರೋಕಲ್, ಇದು ನಾಟ್ ಡಿಫೈನ್ಡ್ ಬರುತ್ತೆ, 2 ಬರುತ್ತೆ, √2, 2/√3 ಆ್ಯಂಡ್ 1 ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಒಂದು ಶಾರ್ಟ್ ಟ್ರಿಕ್ ನೆನ್ಪಿಟ್ಕೊಳ್ಳೋಕ್ಕಂದ್ರೆ ಫಸ್ಟು 0 1 2 3 4ವರೆಗೆ ಬರೀರಿ, 5 ನಂಬರು. ಆಮೇಲೆ ಡಿವೈಡ್ ಬೈ 4 ಮಾಡಿ, 0/4, 1/4, 2/4, 3/4, 4/4. ದಿಸ್ ಇಸ್ ಡಿವೈಡಿಂಗ್ ಬೈ 4. ದೆನ್ ಟೇಕ್ ದ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಆಫ್ ದಿಸ್ ಇಸ್ 0, ಇದು 1/2, ಇದ್ರದ್ದು 1/√2, ಇದು √3/2, ಇದ್ರದ್ದು ಸ್ಕ್ವೇರ್ ರೂಟ್ 1. ಇವಾಗ ನೋಡಿ, ಇದೆಲ್ಲ ವ್ಯಾಲ್ಯೂಸ್ ಆಫ್ ಸೈನ್ ಫಂಕ್ಷನ್. ಇಲ್ಲಿ 0 30 45 60 90 ಇಷ್ಟು, ಇದೆಲ್ಲ ವ್ಯಾಲ್ಯೂಸ್ ಆಫ್ ಸೈನ್. ಇದನ್ನು ಉಲ್ಟಾ ರಿವರ್ಸ್ ಆರ್ಡ್ರಲ್ಲಿ ಬರೆದ್ರೆ 1 √3/2, 1/√2, 1/2 0, ಆವಾಗ ಕಾಸ್ ಬರುತ್ತೆ. ಸೈನ್ ಬೈ ಕಾಸ್ ಮಾಡಿದರೆ ಟ್ಯಾನ್ ಬರುತ್ತೆ. ಈ ರೀತಿ ನಿಮಗೆ ಈ ಟೇಬಲನ್ನು ನೆನ್ಪಿಟ್ಕೋಬೋದು. ಒಂದು ಟ್ರಿಕ್ ಟು ರಿಮೆಂಬರ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಲೈಡ್ ಆ್ಯಂಗಲ್ಸ್. ಎಲೈಡ್ ಆ್ಯಂಗಲ್ಸ್ ಅಂದ್ರೇನು, ಆಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದು ವ್ಯಾಲ್ಯೂ ಎಲೈಡ್ ಆ್ಯಂಗಲ್ಸಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನಿಮಗೆ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿರಬೇಕು. ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಮತ್ತು ಕೊಸೀಕೆಂಟ್ ಪಾಸಿಟಿವ್, ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಮತ್ತು ಅದರ ರೆಸಿಪ್ರೋಕಲ್ ಕಾಟ್ ಪಾಸಿಟಿವ್, ಫೋರ್ತ್ ಕ್ವಾಡ್ರಂಟಲ್ಲಿ ಕೊಸೈನ್ ಮತ್ತು ಸೀಕೆಂಟ್ ಪಾಸಿಟಿವ್. ASTC ಈ ಆರ್ಡ್ರಲ್ಲಿ ಬರಬೇಕು. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಪಿ ಅಂತ ಹೇಳ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಟ್ರಿಕ್. ಸೊ ದಿಸ್ ಇಸ್ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಅಲೈಡ್ ಆ್ಯಂಗಲ್ಸ್ ಅಂದರೆ ಏನು, ಕೊಟ್ಟಿರೋ ಒಂದು ಆ್ಯಂಗಲ್ ಟೀಟಾ ಅಂತ ಇರುತ್ತೆ, ಅದಕ್ಕೆ ಅಟ್ಯಾಚ್ ಆಗಿರೋ ಆ್ಯಂಗಲ್ಸನ್ನು ಅಲೈಡ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅದಕ್ಕೆ ಎಡ್ಜಸೆಂಟ್ ಆಗಿರೋ ಆ್ಯಂಗಲ್ಸ್ ಎಲ್ಲ ಅಲೈಡ್ ಆ್ಯಂಗಲ್ಸ್. ಅಂದರೆ ಮಲ್ಟಿಪಲ್ಸ್ ಆಫ್ π/2, n π/2 ± θ ಆರ್ ಆ್ಯಂಗಲ್ಸ್ ಅಲೈಡ್ ಟು ದ ಗಿವನ್ ಆ್ಯಂಗಲ್ ಟೀಟಾ. ಈಗ ಟೀಟಾ ಕೊಟ್ಟಿರ್ತಾರೆ 30 ಕೊಟ್ಟರೆ ಅದಕ್ಕೆ n π/2 ± 30 ಅಂದರೆ ಇವಾಗ n ಅಂದರೆ 1 ಹಾಕಿ, π/2 +θ -θ, n 2 ಹಾಕಿ, π +θ -θ, n = 3 ಹಾಕಿ, 3π/2 +θ -θ. ಸೊ ಟೀಟಾ ಅಂತ ಯಾವುದೇ ಒಂದು ಅಕ್ಯೂಟ್ ಆ್ಯಂಗಲ್ ಇದೆಯಂತಂದ್ರೆ ಇಲ್ಲಿ 90 ಇಲ್ಲಿದೆ, 90 - θ ಅದರ ಅಲೈಡ್ ಆ್ಯಂಗಲ್, 90 +θ ಅದಕ್ಕೆ ಅಡ್ಜಸೆಂಟ್ ಆಗಿರೋ ಆ್ಯಂಗಲ್ ಇಲ್ಲಿ ಬರುತ್ತೆ 90 +θ. ಅಷ್ಟೇ ಥೀಟಾನ ಆ್ಯಡ್ ಮಾಡಿದರೆ ಇದನ್ನು, ಈ ಥೀಟಾನ 90 - θ ಅದು ಒಂದು ಅಡ್ಜಸೆಂಟ್ ಆ್ಯಂಗಲ್, ಇದ್ರದ್ದು 90 +θ ಇನ್ನೊಂದು ಅಡ್ಜಸೆಂಟ್ ಆ್ಯಂಗಲ್. ಅದೇ ರೀತಿ ಇಲ್ಲಿ ಯಾವುದು ಬರುತ್ತೆ 180 - θ ಸೆಕೆಂಡ್ ಕ್ವಾಡ್ರಂಟಲ್ಲಿ, ಇದು 180 +θ, ಇದು 270ಗಿಂತ ಕಡಿಮೆ ಥರ್ಡ್ ಕ್ವಾಡ್ರಂಟ್, 270ಗಿಂತ ಜಾಸ್ತಿ ಫೋರ್ತ್ ಕ್ವಾಡ್ರಂಟ್, 360ಗಿಂತ ಕಡಿಮೆ ಫೋರ್ತ್ ಕ್ವಾಡ್ರಂಟ್, 360ಗಿಂತ ಜಾಸ್ತಿ ಫಸ್ಟ್ ಕ್ವಾಡ್ರಂಟ್. ಸೊ ಈ ಆ್ಯಂಗಲ್ಸನ್ನು ಅಲೈಡ್ ಆ್ಯಂಗಲ್ಸ್ ಅಂತ ಕರೀತಾರೆ. ಈ ಅಲೈಡ್ ಆ್ಯಂಗಲ್ಸಲ್ಲಿ ನಿಮಗೆ ಇವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂ ಬೇಕು ಅಂತಾದರೆ ಕೆಲವು ರೂಲ್ಸ್ ನೆನ್ಪಿಟ್ಕೋಬೇಕು. ಯಾಕಂತ ಹೇಳಿದರೆ ಇವಾಗ ನೋಡಿ, ಸೈನ್ 30 ಡಿಗ್ರಿ ಅಂತ ಇದೆ ಅಂತ ಅಂದ್ಕೊಳ್ಳಿ. ಈ 30 ಡಿಗ್ರಿ ಮತ್ತು ಸಪೋಸ್ ನಿಮ್ಮ ಹತ್ರ ನೆಕ್ಸ್ಟು 390 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ.
390 ಡಿಗ್ರಿ 30 ಡಿಗ್ರಿ ಇಲ್ಲಿ ಬರುತ್ತೆ. 390 ಡಿಗ್ರಿ ಅಂದ್ರೇನು, ಒಂದು ಫುಲ್ ರೊಟೇಷನ್ 360 ಡಿಗ್ರಿ ಪ್ಲಸ್ 30 ಡಿಗ್ರಿ. ಸೊ 390 ಡಿಗ್ರಿಗೂ ಕೂಡ ಟರ್ಮಿನಲ್ ಸೈಡ್ ಸೇಮ್ ಇರುತ್ತೆ. ಅಂದರೆ ಈ ಎರಡು ಆ್ಯಂಗಲನ್ನು 30 ಡಿಗ್ರಿ ಮತ್ತು 390 ಡಿಗ್ರಿ ಈ ಎರಡು ಆ್ಯಂಗಲನ್ನು ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತ ಕರೀತಾವ್ರೆ. ಸೊ ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತ ಆಯಿತು. ಆ್ಯಂಗಲ್ಸ್ ಡಿಫ್ರೆಂಟ್ ಇದೆ, ಬಟ್ ಅದರ ಟರ್ಮಿನಲ್ ಸೈಡು ಸೇಮ್ ಇದೆ. ಇದು ಒಂದು ರೊಟೇಷನ್ ಆಗುವ ಮುಂಚೆ ಒಂದು ಕಂಪ್ಲೀಟ್ ರೊಟೇಷನ್ ಆಗಿ ಮತ್ತೆ ಅದೇ ಪ್ಲೇಸಿಗೆ ಬಂದರೆ 390 ಆಗಿರುತ್ತೆ, ಬಟ್ ಟರ್ಮಿನಲ್ ಸೈಡು ಸೇಮ್ ಇರುತ್ತೆ. ಅಂಥ ಆ್ಯಂಗಲ್ಸನ್ನು ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತ ಕರಿತೀವಿ. ಆ ಕೋ ಟರ್ಮಿನಲ್ ಆ್ಯಂಗಲ್ಸೇ ಇದು ಅಲೈಡ್ ಆ್ಯಂಗಲ್ಸ್ ಬರೋದು. ಆವಾಗ ಟೀಟಾ ಈಕ್ವಲ್ ಟು 30 ಡಿಗ್ರಿ ಅಂತಾದರೆ 360 ಪ್ಲಸ್ ಟೀಟಾ ಅಂದರೆ 360 ಪ್ಲಸ್ 30 ಅಂದರೆ 390 ಡಿಗ್ರಿ. ದಿಸ್ ಈಸ್ ಆ್ಯನ್ ಆ್ಯಂಗಲ್ ಅಲೈಡ್ ಟು ದ ಆ್ಯಂಗಲ್ 30 ಡಿಗ್ರಿ. ಅಡ್ಜಸೆಂಟ್ ಟು ದ ಆ್ಯಂಗಲ್ ಟೀಟಾ 30 ಆದರೆ 360 ಪ್ಲಸ್ ಟೀಟಾ 390 ಡಿಗ್ರಿ ಈಸ್ ಒನ್ ಆಫ್ ದ ಅಲೈಡ್ ಆ್ಯಂಗಲ್. ಅದು ಕೋ ಟರ್ಮಿನಲ್ ಆ್ಯಂಗಲ್ಸ್ ಅಂತಾನು ಕರಿಬೋದು. ಸೊ ಇವಾಗ ಏನಾಗುತ್ತೆ, ಸೈನ್ ಫಂಕ್ಷನ್ನು ಪೀರಿಯಾಡಿಕ್ ಫಂಕ್ಷನು ಒಂದು ಕಂಪ್ಲೀಟ್ ರೊಟೇಷನ್ ಆದ ನಂತರ ಸೈನ್ ವ್ಯಾಲ್ಯೂ ರಿಪೀಟ್ ಆಗುತ್ತೆ. ಅಂದರೆ ಸೈನ್ 30 ಡಿಗ್ರಿ ವ್ಯಾಲ್ಯೂ ಮತ್ತು ಸೈನ್ 360 ಪ್ಲಸ್ 30 ಅಂದರೆ 390 ಡಿಗ್ರಿ ವ್ಯಾಲ್ಯೂ ಸೇಮ್ ಇರುತ್ತೆ. ಇದು ಎರಡರದ್ದು ವ್ಯಾಲ್ಯೂ ಸೇಮ್ ಇರುತ್ತೆ. 360 ಪ್ಲಸ್ 30 ಈ ಸೇಮ್ ಆ್ಯಸ್ ಸೈನ್ 30 ಡಿಗ್ರಿ. ಅದೇ ನೀವು ಇಲ್ಲಿ ಅಲೈಡ್ ಆ್ಯಂಗಲಲ್ಲಿ ಓದೋದು. ಅದನ್ನೇ ಇಲ್ಲಿ ರೂಲ್ಸ್ ವೈಸ್ ನಾನು ಬರಿತೀನಿ. ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ಅದೇ ಹೆಲ್ಪ್ ಆಗುತ್ತೆ. ಸೈನ್ 360 ಪ್ಲಸ್ 30 ಡಿಗ್ರಿನ ಸೈನ್ 30 ಅಂತಾನೆ ಬರಿತೀವಿ. ಯಾಕಂದರೆ ಎರಡರದ್ದು ಕೋ ಟರ್ಮಿನಲ್ ಸೈಡ್, ಅದು ಎರಡರದ್ದು ಟರ್ಮಿನಲ್ ಸೈಡ್ ಸೇಮ್ ಇರೋದ್ರಿಂದ ಬರೋ ವ್ಯಾಲ್ಯೂ ಸೈನಿಗೆ ಸೇಮ್ ವ್ಯಾಲ್ಯೂ ಇರುತ್ತೆ. ಅದರಿಂದ 360 ಎಲ್ಲೋಯ್ತು ಅಂತ ಕೇಳೋದಲ್ಲ. ಸೈನ್ 360 ಪ್ಲಸ್ 30 ವ್ಯಾಲ್ಯೂ ಇಸ್ ಸೇಮ್ ಆ್ಯಸ್ ಸೈನ್ 30. ಆಯಿತಾ? ಈಗ ಈ ಎಲೈಡ್ ಆ್ಯಂಗಲ್ ಸಾಲ್ವ್ ಮಾಡುವಾಗ ನಿಮ್ಗೆ ಒಂದು ಬೇಸಿಕ್ ನೆನಪಿಟ್ಕೋಬೇಕು. ಯಾವುದೇ ಅಲೈಡ್ ಆ್ಯಂಗಲ್ಸಲ್ಲಿ 90 ಪ್ಲಸ್ ಆರ್ ಮೈನಸ್ 270 ಪ್ಲಸ್ ಆರ್ ಮೈನಸ್ ಬಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಟು ಕೋ ಫಂಕ್ಷನ್ಸ್. ಅಂದರೆ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನು, ಟ್ಯಾನ್ ಟು ಕಾಟ್, ಕಾಟ್ ಟು ಟ್ಯಾನ್, ಕೊಸಿಕೆಂಟ್ ಟು ಸೀಕೆಂಟ್, ಸೀಕೆಂಟ್ ಟು ಕೊಸಿಕೆಂಟ್ ಆಗುತ್ತೆ. ಅದೇ ಇವಾಗ 180 ಪ್ಲಸ್ ಆರ್ ಮೈನಸ್ ಟೀಟಾ 360 ಪ್ಲಸ್ ಮೈನಸ್ ಟೀಟಾ ಇದ್ದರೆ ಆಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ, ವಿಲ್ ರಿಮೇನ್ ದ ಸೇಮ್. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ ಪ್ರಾಬ್ಲಮ್ ಯೂಸ್ ಮಾಡಿಕೊಂಡು. ಇಲ್ಲಿ ನೋಡಿ, ಇವಾಗ 19π/3 ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಟ್ಯಾನ್ ಆಫ್ 19π/3. ಫಸ್ಟು ಏನು ಮಾಡಬೇಕಂದ್ರೆ ಈ 19 ನೋಡ್ಕೊಳ್ಳಿ, ಅದು ಡೈರೆಕ್ಟ್ ಮಲ್ಟಿಪಲ್ ಅಲ್ಲ, 3ದು ಡೈರೆಕ್ಟ್ ಮಲ್ಟಿಪಲ್ ಅಲ್ಲ. ಅದರ ನಿಯರ್ ಬೈ ಮಲ್ಟಿಪಲ್ ಯಾವುದಿದೆ, 3 6 18 ಅಲ್ವಾ. ಸೊ ನಾನೇನು ಮಾಡ್ತೀನಿ ಅಂದರೆ ಟ್ಯಾನ್ ಆಫ್ 6π ಅಂತ ಬರಿತೀನಿ ಪ್ಲಸ್ π/3. ಯಾಕೆ ಹಿಂಗೆ ಬರ್ದಿದ್ದೀನಿ ಅಂತಂದರೆ 6π 6 3 18 ಪ್ಲಸ್ 1 19π/3 ಅಂತ ಆಗುತ್ತೆ. ನಾನು ಸ್ಪ್ಲಿಟ್ ಮಾಡಿ ಕೊಟ್ಟಿರೋ ಆ್ಯಂಗಲನ್ನು ಅದರ ಎಲೈಡ್ ಆ್ಯಂಗಲ್ ಫಾರ್ಮಲ್ಲಿ ಬರ್ದಿದ್ದೀನಿ. ಕರೆಕ್ಟಾ? ಇವಾಗ ಈ 6π ಪ್ಲಸ್ ಟೀಟಾ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಅಲೈಡ್ ಆ್ಯಂಗಲ್ ಬರ್ದಿದ್ದೀನಿ ನೋಡಿ, ಇಲ್ಲಿದೆ ಅಲ್ವಾ. ಇದು 0, ಇದು 2π, ಇದು 4π, ಇದು 6π, ಎಲ್ಲ ಈವನ್ ಪೈಸ್ ಇಲ್ಲಿ ಬರುತ್ತೆ. 6π ಇಲ್ಲಿದ್ದರೆ 6π ಪ್ಲಸ್ ಟೀಟಾ ಎಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರಂಟ್. 6π ಮೈನಸ್ ಟೀಟಾ ಇಂದು ಫೋರ್ತ್ ಕ್ವಾಡ್ರಂಟ್. ಕರೆಕ್ಟಾ? ಸೊ 6π ಪ್ಲಸ್ ಟೀಟಾ ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ, ಇದು ಫಸ್ಟ್ ಕ್ವಾಡ್ರಂಟ್. ಕರೆಕ್ಟಾ? ಇದು ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ. ಸೊ 6π ಇರೋವಾಗ ಇದು 6π ಎಲ್ಲಿ ಬರೋದು, ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರೋದು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಅಂದರೆ ಇದು 180 ಪ್ಲಸ್ ಪೈ ಅಂದ್ರೇನು, ದಟ್ ಈಸ್ π ಪ್ಲಸ್ ಆರ್ ಮೈನಸ್ ಟೀಟಾ, 2π ಪ್ಲಸ್ ಆರ್ ಮೈನಸ್ ಟೀಟಾ, 3π ಪ್ಲಸ್ ಆರ್ ಮೈನಸ್ ಟೀಟಾ, 4π ಪ್ಲಸ್ ಆರ್ ಮೈನಸ್ ಟೀಟಾ. ಯಾವುದೇ ಪೈ ಮಲ್ಟಿಪಲ್ಸ್ ಇರಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಅದೇ π/2 ಮಲ್ಟಿಪಲ್ಸ್ ಇದೆಯಂತಾದರೆ ಆವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗುತ್ತೆ. ಸೊ ಇದು ಯಾವ ಮಲ್ಟಿಪಲ್ ಇದೆ, ಪೈದು ಮಲ್ಟಿಪಲ್ ಇದೆ ಇದು. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ, ಟ್ಯಾನೇ ಇರುತ್ತೆ. 6π ಪ್ಲಸ್ ಟೀಟಾ ವಿಲ್ ಬಿಕಮ್ ಟ್ಯಾನ್ ಟೀಟಾ π/3. ಟೀಟಾ ಅಂದರೆ ಇವಾಗ π/3. ಇವಾಗ 6π ಪ್ಲಸ್ π/3 ಸೈನ್ ನೋಡ್ಕೋಬೇಕು. ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರಂಟಲ್ಲಿ ಟ್ಯಾನ್ ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್. ಸೊ ವ್ಯಾಲ್ಯೂ ಆಫ್ ಟ್ಯಾನ್ π/3 ಸೇಮ್ ಆ್ಯಸ್ ವಾಟ್ ಈಸ್ ದ ಟ್ಯಾನ್ π/3 ಅಂದ್ರೇನು, ಆ್ಯಂಗಲ್ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಈಸ್ √3. ಸೊ
ಟ್ಯಾನ್ 60 ಡಿಗ್ರಿ ಮತ್ತು ಟ್ಯಾನ್ 19π/3 ಇದರ ಎರಡರದ್ದು ವ್ಯಾಲ್ಯೂ ಸೇಮ್ ಇದೆ, ವ್ಯಾಲ್ಯೂ ಈಕ್ವಲ್ ಟು √3. ಸೊ ನೆಕ್ಸ್ಟ್ ಅದೇ ರೀತಿ ಸೈನ್ 31π/3. ಇವಾಗ ನೋಡಿ 31 is not direct multiple of 3. ಹೆಂಗೆ ಬರೀತೀರಾ? ಸೈನ್ ಆಫ್ 30 is a multiple, ಅಂದರೆ 10π ಪ್ಲಸ್ π/3. ಒಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ ಇಲ್ಲಿರಲೇಬೇಕು. ಟೀಟಾ ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್, ಕರೆಕ್ಟಾ? ಸೊ 10 3s 30 ಪ್ಲಸ್ 1 31π/3 ಆಗುತ್ತೆ. ಇದು ಇವಾಗ ಅಲೈಡ್ ಆ್ಯಂಗಲಿಗೆ ಕನ್ವರ್ಟ್ ಮಾಡಿ ಆಯಿತು, ಅಲೈಡ್ ಆ್ಯಂಗಲ್ ಅಲ್ವಾ? ಇವಾಗ ಈ ಅಲೈಡ್ ಆ್ಯಂಗಲ್ ಎಲ್ಲಿ ಬರುತ್ತೆ? 10π ಪ್ಲಸ್ π/3 ಎಲ್ಲಿ ಬರುತ್ತೆ? ಇಲ್ಲಿ 6π, 8πನೂ ಇಲ್ಲೇ ಬರುತ್ತೆ, 10πನೂ ಇಲ್ಲೇ ಬರುತ್ತೆ. 10π ಆನ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಬಂದಮೇಲೆ 10π ಪ್ಲಸ್ ಟೀಟಾ ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ, ಕರೆಕ್ಟಾ? ಫಸ್ಟ್ ಕ್ವಾಡ್ರಂಟಲ್ಲಿ ಇದು ಮಲ್ಟಿಪಲ್ ಆಫ್ ಪೈ ಇದೆ, ಸೊ ಸೈನೇ ಇರುತ್ತೆ. π/3 ಫಸ್ಟ್ ಕ್ವಾಡ್ರಂಟಲ್ಲಿ ಸೈನ್ ಪಾಸಿಟಿವ್. ಸೊ ವಾಟ್ ಈಸ್ ಸೈನ್ π/3 ವ್ಯಾಲ್ಯೂ? ಸೈನ್ 60 ಡಿಗ್ರಿ, √3/2. ದಿಸ್ ಈಸ್ ದ ಆನ್ಸರ್. ಅದೇ ರೀತಿ ಇನ್ನು ಮುಂದೆ ಬೇಕಾದರೆ ಎಕ್ಸಾಂಪಲ್ ಚೇಂಜ್ ಮಾಡಿಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಕಾಸ್ ಆಫ್ 2π ಮೈನಸ್ π/3 ಇದೆಯಂತ ಅಂದ್ಕೊಳ್ಳಿ. ಓಕೆ, ಸೊ ಕಾಸ್ ಆಫ್ 2π ಮೈನಸ್ ಟೀಟಾ ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ? ಇದು 2π ಮೈನಸ್ ಟೀಟಾ ಅಂದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಬರುತ್ತೆ. ಮಲ್ಟಿಪಲ್ ಆಫ್ ಪೈ ಇರೋದ್ರಿಂದ ಕಾಸೇ ಆಗಿರುತ್ತೆ π/3. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಇಸ್ ಪಾಸಿಟಿವ್, ಸೊ cos π/3. What is the value of cos π/3? Cos of 60 degree value is half. ಅದೇ ರೀತಿ ಇವಾಗ ಸೈನ್ ಆಫ್ π/2 ಪ್ಲಸ್ π/3 ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು π/2 ಪ್ಲಸ್ ಟೀಟಾ. ಸೊ π/2 ಇರೋದ್ರಿಂದ 90 ಡಿಗ್ರಿ ಇರೋದ್ರಿಂದ ಸೈನ್ ಚೇಂಜಸ್ ಟು ಕಾಸ್ ಅಂತ ಆಗುತ್ತೆ ಅಲ್ವಾ? ಕಾಸ್ ಟೀಟಾ ಅಂದರೆ π/3, ಕಾಸ್ π/3 ಅಂತ. ಈ ಸೈನ್ ಇದು ಯಾವ ಕ್ವಾಡ್ರಂಟ್ ಬರುತ್ತೆ? π/2 ಪ್ಲಸ್ ಟೀಟಾ ಅಂದರೆ ಯಾವ ಕ್ವಾಡ್ರಂಟ್ ಬರುತ್ತೆ? 90 ಪ್ಲಸ್ ಟೀಟಾ ಅಂದರೆ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡಲ್ಲಿ ಸೈನ್ ಪಾಸಿಟಿವ್, ಇದು ನೋಡ್ಕೋಬೇಕು, ಸೈನ್ ಪಾಸಿಟಿವ್. ಸೊ ಕಾಸ್ π/3 ಫೈನಲ್ ವ್ಯಾಲ್ಯೂ ಏನಾಗುತ್ತೆ? 1/2. ಓಕೆ, ಅದೇ ರೀತಿ ಸಪೋಸ್ ಇವಾಗ ಟ್ಯಾನ್ ಆಫ್ 3π/2 ಪ್ಲಸ್ π/4 ಇದೆ ಅಂತ ಅಂದ್ಕೊಳ್ಳಿ, ಕರೆಕ್ಟಾ? ಸೊ ಇವಾಗ 3π/2 ಅಂದರೆ ಟ್ಯಾನ್ ಆಫ್ 270 ಪ್ಲಸ್ 45 ಡಿಗ್ರಿ ಅಂತ. 270 90 ಬಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜಸ್ ಟು ಕಾಟ್. ಟ್ಯಾನ್ ಇದ್ದು ಕೋ ಫಂಕ್ಷನ್ ಕಾಟ್ 45 ಡಿಗ್ರಿ ಅಂತ ಬರೀಬೇಕು. ಇವಾಗ 270 ಪ್ಲಸ್ ಟೀಟಾ ಎಲ್ಲಿ ಬರುತ್ತೆ? 270 ಪ್ಲಸ್ ಟೀಟಾ ಫೋರ್ತ್ ಕ್ವಾಡ್ರಂಟಲ್ಲಿ. ಫೋರ್ತ್ ಕ್ವಾಡ್ರಂಟಲ್ಲಿ ಟ್ಯಾನ್ ಇದು ನೋಡಬೇಕು, ಕೊಟ್ಟಿರೋ ಫಂಕ್ಷನ್ ಪಾಸಿಟಿವ್ ಆರ್ ನೆಗೆಟಿವ್? ನೆಗೆಟಿವ್, ಅದಕ್ಕೆ ಮೈನಸ್ ಹಾಕ್ಕೋಬೇಕು. ಸೊ ಕಾಟ್ 45 ಡಿಗ್ರಿ ವ್ಯಾಲ್ಯೂ ಈಸ್ 1. ಸೊ ಇಲ್ಲೊಂದು ಮೈನಸ್ ಇದೆ, ಸೊ ಫೈನಲ್ ಆನ್ಸರ್ -1 ಆಗುತ್ತೆ. ಈ ಥರ ಅಲೈಡ್ ಆ್ಯಂಗಲ್ಸ್ ಸಾಲ್ವ್ ಮಾಡೋಕ್ಕೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಅವಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಇವಾಗ ಇಲ್ಲೊಂದು ಕ್ವಶನ್ ಇದೆ, ಕೊಸಿಕೆಂಟ್ ಆಫ್ -1410 ಡಿಗ್ರಿ. ಸೊ ಇದಕ್ಕೆ ನಿಮಗೆ ಅಲೈಡ್ ಆ್ಯಂಗಲ್ಸ್ ಯೂಸ್ ಮಾಡಿಕೊಂಡೆ ನಿಮಗೆ ಒಂದು ರೂಲ್ ಬರುತ್ತೆ ಆ್ಯಕ್ಚುಲಿ. ಸೈನ್ ಆಫ್ ಮೈನಸ್ ಟೀಟಾ ಮೈನಸ್ ಸೈನ್ ಟೀಟಾ, ಕಾಸ್ ಆಫ್ ಮೈನಸ್ ಟೀಟಾ ಕಾಸ್ ಟೀಟಾ, ನೆಕ್ಸ್ಟ್ ಕೊಸಿಕೆಂಟ್ ಆಫ್ ಮೈನಸ್ ಟೀಟಾ ಮೈನಸ್ ಕೊಸಿಕೆಂಟ್ ಟೀಟಾ, ಟ್ಯಾನ್ ಆಫ್ ಮೈನಸ್ ಟೀಟಾ ಮೈನಸ್ ಟ್ಯಾನ್ ಟೀಟಾ, ಕಾಟ್ ಆಫ್ ಮೈನಸ್ ಟೀಟಾ ಮೈನಸ್ ಕಾಟ್ ಟೀಟಾ, ಸೀಕೆಂಟ್ ಆಫ್ ಮೈನಸ್ ಟೀಟಾ ಸೀಕೆಂಟ್ ಟೀಟಾ. ಈ ಸೀಕೆಂಟು ಮತ್ತು ಕಾಸ್ ಬಿಟ್ಟರೆ ಬೇರೆಲ್ಲ ನೆಗೆಟಿವ್, ಇದೆಷ್ಟೇ ಪಾಸಿಟಿವ್ ಇರೋದು. ಯಾಕಂದರೆ ಮೈನಸ್ ಟೀಟಾ ಫೋರ್ತ್ ಕ್ವಾಡ್ರಂಟಲ್ಲಿ ಬರುತ್ತೆ, ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಮತ್ತು ಸೀಕೆಂಟ್ ಪಾಸಿಟಿವ್. ಸೊ ಒಂದಾದರೆ ಆ ಮೆಥಡ್ ಯೂಸ್ ಮಾಡ್ಕೋಬೋದು, ಅಥವಾ ಕೊಸಿಕೆಂಟ್ ಆಫ್ -1410 ಡಿಗ್ರಿ ಪ್ಲಸ್ ಏನು ಮಾಡ್ತೀನಿ ಅಂತಂದರೆ 360 ಡಿಗ್ರಿ ಅಂದರೆ ಒಂದು ರೊಟೇಷನ್, ಒಂದು ಕಂಪ್ಲೀಟ್ ರೊಟೇಷನ್. ಆ 360ಗೆ ಇದರ ನಿಯರ್ ಬೈ ಮಲ್ಟಿಪಲ್ ಯಾವುದಿದೆ ಅಂತ ನೋಡ್ಕೋಬೇಕು. 4 ಇಂಟು 360 ಡಿಗ್ರಿ ಅಂದರೆ 364 1440 ಡಿಗ್ರಿ ಬರುತ್ತೆ. ಸೊ ಅದು ಇದರ ನಿಯರೆಸ್ಟ್ ಮಲ್ಟಿಪಲ್ಲು 360 ವೈಸು. ಸೊ ಕೊಸಿಕೆಂಟ್ ಆಫ್ ಇವಾಗ ಸಬ್ಟ್ರ್ಯಾಕ್ಟ್ ಮಾಡಿ 1440 ಇಂದ
1410 ಸಬ್ಟ್ರಾಕ್ಟ್ ಮಾಡಿದರೆ 30 ಡಿಗ್ರಿ ಸಿಗುತ್ತೆ. ಸೊ ಕೊಸಿಕೆಂಟ್ 30 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ? ಕೊಸಿಕೆಂಟ್ 30 ಡಿಗ್ರಿ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಸೈನ್ 30 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು 2. ಸೊ ಈ ಥರ ಅಲೈಡ್ ಆ್ಯಂಗಲ್ ಸಾಲ್ವ್ ಮಾಡೋಕ್ಕೆ. ಅಥವಾ ಇದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು. ಕೊಸಿಕೆಂಟ್ ಆಫ್ ಮೈನಸ್ ಟೀಟಾ ಇಸ್ ಮೈನಸ್ ಕೊಸಿಕೆಂಟ್ ಟೀಟಾ 1410 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಕೊಸಿಕೆಂಟ್ ಆಫ್ 360 ಡಿಗ್ರಿ ವೈಸಲ್ಲಿ ಬರೀರಿ 4 ಇಂಟು 360 ಡಿಗ್ರಿ ಮೈನಸ್ 30 ಡಿಗ್ರಿ ಕರೆಕ್ಟಾ? ಬಿಕಾಸ್ ದಿಸ್ ಇಸ್ ಮೈನಸ್ ಕೊಸಿಕೆಂಟ್ ಆಫ್ 4π ಅಲ್ವಾ? ದಿಸ್ ಇಸ್ 4π ಮೈನಸ್ ಟೀಟಾ. ಸೊ 4π ಅಲ್ಲಿ ಬರುತ್ತೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ. 4π ಮೈನಸ್ ಟೀಟಾ ಅಂದರೆ ಯಾವ ಕ್ವಾಡ್ರಂಟ್ ಬರುತ್ತೆ? ಫೋರ್ತ್ ಕ್ವಾಡ್ರಂಟ್ ಬರುತ್ತೆ. ಕೊಸಿಕೆಂಟ್ 30 ಫೋರ್ತ್ ಕ್ವಾಡ್ರಂಟಲ್ಲಿ ಕೊಸಿಕೆಂಟ್ ನೆಗೆಟಿವ್, ಸೊ ಇಲ್ಲೊಂದು ಆಲ್ರೆಡಿ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಕೊಸಿಕೆಂಟ್ 30 ವ್ಯಾಲ್ಯೂ ಇಸ್ 2. ಈ ಥರನೂ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಡೊಮೇನ್ ರೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆಸ್ ವೆಲ್ ಆಸ್ ಗ್ರಾಫ್. ಇದು ಒಂದು 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದು ಫುಲ್ ಟೇಬಲ್ ನೆನ್ಪಿಟ್ಕೋಬೇಕು. ಡೊಮೇನ್ ಆಫ್ ಸೈನ್ ಫಂಕ್ಷನ್ ಇಸ್ ಆರ್, ಕಾಸ್ ಇದ್ದು ಕೂಡ ಡೊಮೇನ್ ಆರ್, ಟ್ಯಾನಿಗೆ ಡೊಮೇನ್ ಆರ್ ಮೈನಸ್ ಆಡ್ ಮಲ್ಟಿಪಲ್ಸ್ ಬಿಟ್ಟು ಬೇರೆಲ್ಲ ಕೊಡ್ಬೋದು. ಯಾಕಂದರೆ ಟ್ಯಾನ್ ಎಕ್ಸ್ ಅಂದ್ರೆ ಏನು? ಟ್ಯಾನ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಇದು ಡಿನಾಮಿನೇಟರ್ ಯಾವಾಗ 0 ಆಗುತ್ತೆ? ಎಕ್ಸ್ ಈಕ್ವಲ್ ಟು 2n ಪ್ಲಸ್ 1 ಇಂಟು ಪೈ ಬೈ 2 ಆ ವ್ಯಾಲ್ಯೂಸ್ ಇದ್ದರೆ, ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ಇದ್ದರೆ ಇದು 0 ಆಗುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಯಾವ ರಿಯಲ್ ನಂಬರು ಕೊಡಬಹುದು. ಅದೇ ರೀತಿ ಕೊಸಿಕೆಂಟ್, ಸೀಕೆಂಟ್, ಕಾಟ್. ರೇಂಜು ನೆನ್ಪಿಟ್ಕೋಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಇಸ್ 1, ಮಿನಿಮಮ್ ಇಸ್ -1. ಅದು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಗ್ರಾಫ್, ಎಲ್ಲ ಗ್ರಾಫ್ಗಿಂತನೂ ಫಸ್ಟು ಸೈನು ಕೊಸೈನ್ ಗ್ರಾಫ್ ಇಂಪಾರ್ಟೆಂಟ್. ಹೆಂಗೆ ಮಾಡೋದು? ಎಕ್ಸ್ ಆಕ್ಸಿಸ್ ಒರಿಜಿನ್, ವೈ ಆಕ್ಸಿಸ್. ಒಂದು ಗ್ರಾಫ್ ತೋರಿಸ್ತೀನಿ ಸೈನ್ ಇದ್ದು, ವೈ ಆಕ್ಸಿಸ್ ಒರಿಜಿನ್ ವೈ ಡ್ಯಾಶ್. ಇಲ್ಲಿ ಆ್ಯಂಗಲ್ಸ್ ಪೈ ಬೈ 2, ಪೈ, 3π by 2, 2π. So sine graph always passes through the origin. ಇದು maximum 1, ಇದು -1. sin 0 is 0. sin π by 2 1. sin π is 0. sin 3π by 2 is -1. sin 2π is 0. ಈ ಥರ ಒಂದು ಟೇಬಲ್ ಹಾಕ್ಬಿಟ್ಟು ವೆನ್ ಯು ಜಾಯಿನ್ ಆಲ್ ದೀಸ್ ಪಾಯಿಂಟ್ಸ್ ಈ ಥರ ನಿಮಗೆ ಇದೇ ಕಂಟಿನ್ಯೂ ಆಗುತ್ತೆ. ಇಲ್ಲೂ ಒಂದು ವೇವ್ ಫಾರ್ಮಲ್ಲಿ ಗ್ರಾಫ್ ಸಿಗುತ್ತೆ. ಸಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 1 ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ ಇಸ್ ಇಲ್ಲಿ ಬರಬೇಕು ವಿದಿನ್ ದಿಸ್ -1. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಸೈನ್ ಫಂಕ್ಷನ್ ವಿಚ್ ಆಲ್ವೇಸ್ ಪಾಸಸ್ ಥ್ರೂ ಒರಿಜಿನ್. ಕಾಸ್ ಗ್ರಾಫ್ ಒರಿಜಿನಿಂದ ಪಾಸ್ ಆಗಲ್ಲ. ಇವಾಗ ಟ್ರಿಗ್ನಾಮೆಟ್ರಿನಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ಈ ಸೆಟ್ ಆಫ್ ಫಾರ್ಮುಲಾ. ಇದೆಲ್ಲ ಮೆಮೊರೈಸ್ ಮಾಡ್ಕೋಬೇಕು. ಕಂಪೌಂಡ್ ಆ್ಯಂಗಲ್ಸ್ ಅಂದರೆ ಸಮ್ ಮತ್ತು ಡಿಫರೆನ್ಸಿಗೆ ಫಾರ್ಮುಲಾ, ಮಲ್ಟಿಪಲ್ ಆ್ಯಂಗಲ್ಸ್ ಫಾರ್ಮುಲಾ, ಕಾಸ್ ಎಕ್ಸ್ ಕೊಟ್ಟರೆ ಕಾಸ್ 2x ಸೈನ್ 2x, ಕಾಸ್ 3x ಸೈನ್ 3x ಟ್ಯಾನ್ 3x, ಇದು ಮಲ್ಟಿಪಲ್ ಆ್ಯಂಗಲ್ಸ್ ಫಾರ್ಮುಲಾ. ಆಮೇಲೆ ಇನ್ನೊಂದಿರೋದು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಫಾರ್ಮುಲಾ. ಸಬ್ ಮಲ್ಟಿಪಲ್ ಅಂದರೆ ಈ ಆ್ಯಂಗಲನ್ನೇ ಡಿವೈಡ್ ಬೈ 2 ಮಾಡಬೇಕು. ಆವಾಗ ಸೈನ್ x ಬೈ 2 ಕಾಸ್ x ಬೈ 2 ಬರುತ್ತೆ. x ಬೈ 2, x ಬೈ 4, x ಬೈ 6 ಅದೆಲ್ಲ ಸಬ್ ಮಲ್ಟಿಪಲ್. 2x, 3x, 4x ಅದೆಲ್ಲ ಮಲ್ಟಿಪಲ್ ಆ್ಯಂಗಲ್ಸ್. ನೆಕ್ಸ್ಟು ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ, ಇದನ್ನು ಅಪ್ಲೈ ಇದು ವೆರಿ ಇಂಪಾರ್ಟೆಂಟ್. ಇದು ಮೆಮೊರೈಸ್ ಮಾಡಬೇಕು. ಅದರ ಜೊತೆ ಪ್ರಾಡಕ್ಟ್ ಫಾರ್ಮುಲಾ. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಇಲ್ಲಿ ಏನಾಗುತ್ತೆ, ಈ ಫಾರ್ಮುಲಾ ಬೈ ಹಾರ್ಟ್ ಹಾಕೋಬೇಕು. ಅದೇ ರೀತಿ ಮಲ್ಟಿಪಲ್ ಆ್ಯಂಗಲ್ಸ್, ಇದರಲ್ಲಿ ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ -1. ಅದೇ ರೀತಿ ಸೈನ್ 2x 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾ ಇದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬೇಕು. ಕಾಸ್ ಸ್ಕ್ವೇರ್ ಎಕ್ಸ್ ಇದರಿಂದಾನೇ ಬರೋದು 1 ಪ್ಲಸ್ ಕಾಸ್ 2x ಬೈ 2. ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಮೈನಸ್ ಕಾಸ್ 2x ಬೈ 2 ಈ ಫಾರ್ಮುಲಾ. ಆಮೇಲೆ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ಕು, ಎಸ್ ಪ್ಲಸ್ ಎಸ್ ಇಸ್ 2SC. ಆ್ಯಂಗಲ್ ಇದು ಸೇಮ್ ನೋಡಿ, ಎಲ್ಲ ಕಡೆ ಫಸ್ಟ್ ಆ್ಯಂಗಲ್ ಎಕ್ಸ್ ಪ್ಲಸ್ ವೈ ಬೈ 2, ಸೆಕೆಂಡ್ ಆ್ಯಂಗಲ್ ಎಕ್ಸ್ ಮೈನಸ್ ವೈ ಬೈ 2 ಅದು ಸೇಮ್ ಇರುತ್ತೆ. ಇಲ್ಲಿ ಎಸ್ ಮೈನಸ್ ಎಸ್ ಅಂದರೆ 2CS, ಸಿ ಪ್ಲಸ್ ಸಿ ಅಂತ ಹೇಳಿದ್ರೆ 2CC, ಸಿ ಮೈನಸ್ ಸಿ ಅಂದರೆ -2SCS. ಆ್ಯಂಗಲ್ ಬರ್ದಿಲ್ಲ ನಾನು, ಮಿಡ್ಲಲ್ಲಿ ಆ್ಯಂಗಲ್, ಫಸ್ಟ್ ಆ್ಯಂಗಲ್ ಎಕ್ಸ್ ಪ್ಲಸ್ ವೈ ಬೈ 2, ಸೆಕೆಂಡ್ ಆ್ಯಂಗಲ್ ಎಕ್ಸ್ ಮೈನಸ್ ವೈ ಬೈ 2. ಇದೆಲ್ಲ ಫಾರ್ಮುಲಾ ಇಷ್ಟು ನೆನ್ಪಿಟ್ಕೊಂಡು ಇದನ್ನು ಮೆಮೊರೈಸ್ ಮಾಡಿಕೊಂಡು, ಸೊ ಇದಿಲ್ಲದೆ ಇದ್ದರೆ ನಿಮಗೆ ಯಾವ ಪ್ರಾಬ್ಲಮ್ಮು ಸಾಲ್ವ್ ಮಾಡೋಕ್ಕಾಗಲ್ಲ. ಅದು ಮಾಡಿದರೂ ನಿಮಗೆ ಅರ್ಥನೂ ಆಗಲ್ಲ. ಸೊ ಫಸ್ಟಿಗೆ ಟ್ರಿಗ್ನೋಮೆಟ್ರಿ ಪರ್ಫೆಕ್ಟ್ ಆಗಬೇಕು ಅಂತಾದರೆ ಎಲ್ಲ ಫಾರ್ಮುಲಾನ ನೀವು ಮೆಮೊರೈಸ್ ಮಾಡಿಕೊಳ್ಳೇಬೇಕು. ಅದು ಫಾರ್ಮುಲಾ ಕಷ್ಟ ಆಗತ್ತೆ ಅಂತಾದರೆ ಬರೆದು ಕಲಿಬೇಕು. ಸೊ ಇದಾದ ನಂತರ ಇವಾಗ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು 1 ಮಾರ್ಕಿಗೆ 2 ಮಾರ್ಕಿಗೆ ಅಂತ ಹೇಳ್ಕೊಡ್ತೀನಿ. ಈಗ 1 ಮಾರ್ಕಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್, ಮಾಡೆಲ್ ಕ್ವೆಶನ್ ಪೇಪರಿಂದ ಕೆಲವೊಂದು ಕ್ವೆಶನ್ ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ.
ಈಗ ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಲಿಸ್ಟ್ 1 ಲಿಸ್ಟ್ 2 ಕೊಟ್ಟಿದ್ದಾರೆ, ಅಲ್ಲಿ ಆಪ್ಷನ್ನು ಕೊಡ್ತಾರೆ, ನಾನಿಲ್ಲಿ ಆಪ್ಷನ್ ಬರೆದಿಲ್ಲ. ಸೊ ಡೊಮೇನ್ ಆಫ್ ಸೈನ್ ಎಕ್ಸ್, ಡೊಮೇನ್ ಅಂತ ಹೇಳಿದ್ರೇನು, ಇನ್ಪುಟ್ಸ್ ಎಕ್ಸ್ ವ್ಯಾಲ್ಯೂಸ್, ಎಕ್ಸ್ಗೆ ಯಾವುದು ಕೊಡ್ಬೋದು. ಸೊ ಡೊಮೇನ್ ಈಸ್ ಆರ್, ಇದು ಫಸ್ಟ್ ಇದಕ್ಕೆ. ಆರ್ ಅಂದರೆ -∞ to ∞. ಡೊಮೇನ್ ಆಫ್ ಕಾಟ್ ಎಕ್ಸ್, ಕಾಟ್ ಅಂದ್ರೆ ಏನು, ಕಾಟ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಲ್ವಾ. ಯಾವಾಗ ಡಿನಾಮಿನೇಟರ್ ಡಿಫೈನ್ ಆಗಲ್ಲ, ಎಕ್ಸ್ ಈಕ್ವಲ್ ಟು ಎನ್ ಪೈ ಅಂತ ವ್ಯಾಲ್ಯೂ ಕೊಟ್ಟರೆ ಸೈನ್ ಎನ್ ಪೈ ಯಾವತ್ತೂ 0 ಆಗಿರೋದ್ರಿಂದ ಡಿನಾಮಿನೇಟರ್ 0 ಆದರೆ ಏನಾಗುತ್ತೆ, ಆವಾಗ ಕಾಟ್ ಡಿಫೈನ್ ಆಗಲ್ಲ. ಆ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ನಿಮಗೆ ಸಿಗಲ್ಲ. ಸೊ ಆ ವ್ಯಾಲ್ಯೂ ಎಕ್ಸ್ಗೆ ಕೊಡಬಾರ್ದು. ಅಂದರೆ ಫ್ರಮ್ ಆರ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಆಲ್ ದೀಸ್ ಎನ್ ಪೈ ವೆರ್ ಎನ್ ಬಿಲಾಂಗ್ಸ್ ಟು ಝಡ್. ದಿಸ್ ಇಸ್ ಬಿ. ನೆಕ್ಸ್ಟ್ ಡೊಮೇನ್ ಆಫ್ ಕಾಸ್ ಎಕ್ಸ್, ಕಾಟ್ ಎಕ್ಸ್ ಆಯಿತು. ಡೊಮೇನ್ ಆಫ್ ಕಾಸ್ ಎಕ್ಸ್, ದಿಸ್ ಇಸ್ ರೇಂಜ್, ಇದು ಡೊಮೇನ್ ಅಲ್ಲ, ರೇಂಜ್ ಆಫ್ ಕಾಸ್ ಎಕ್ಸ್ ಅಂತ ಆಗಬೇಕು. ರೇಂಜ್ ಆಫ್ ಕಾಸ್ ಎಕ್ಸ್ ಅಂತಂದರೆ ದಟ್ ಈಸ್ ದ ಲಾಸ್ಟ್ ಒನ್, ಸಿ. ಬಿಕಾಸ್ ರೇಂಜ್ ಅಂದರೆ ಔಟ್ಪುಟ್. ಕಾಸ್ ಎಕ್ಸ್ ಯಾವತ್ತೂ ವ್ಯಾಲ್ಯೂಸ್ ಆರ್ ಇನ್ ಬಿಟ್ವೀನ್ -1 and 1, ಇನ್ಕ್ಲೂಡಿಂಗ್ -1 and 1. ನಿಮಗೆ ಗ್ರಾಫಲ್ಲಿ ನೆನ್ಪಿಟ್ಕೋಬೇಕು, ಕಾಸ್ ಎಕ್ಸ್ ಗ್ರಾಫ್ ಡಸಂಟ್ ಪಾಸ್ ಥ್ರೂ ದ ಒರಿಜಿನ್, ಹಿಂಗೆ ಬರುತ್ತೆ ಗ್ರಾಫು. ಸೊ ಮ್ಯಾಕ್ಸಿಮಮ್ ಯಾವತ್ತು ವ್ಯಾಲ್ಯೂ 1 ಇರುತ್ತೆ, ಮಿನಿಮಮ್ ವ್ಯಾಲ್ಯೂ ಯಾವತ್ತು -1 ಇರುತ್ತೆ, ಎಲ್ಲ ವ್ಯಾಲ್ಯೂಸ್ ಇನ್ ಬಿಟ್ವೀನ್ ಬರುತ್ತೆ. ಅದಕ್ಕೆ ರೇಂಜ್ ಲಾಸ್ಟ್ ಆಪ್ಷನ್. Similarly, range of sin x. Range of sin x is also closed interval -1, 1. ಅದಕ್ಕೆ ಗ್ರಾಫ್ ನೆನ್ಪಿಟ್ಕೋಬೇಕು. ಸೈನ್ ಗ್ರಾಫ್ ಪಾಸಸ್ ಥ್ರೂ ದ ಒರಿಜಿನ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಫಂಕ್ಷನ್ ಇಸ್ 1 ಬರುತ್ತೆ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಸೈನ್ ಫಂಕ್ಷನ್ ಇಸ್ -1. ಎಲ್ಲ ಇಡೀ ಎಂಟೈರ್ ಗ್ರಾಫ್ -1 ಮತ್ತು 1 ಮಿಡ್ಲಲ್ಲೇ ಇರುತ್ತೆ, ಅದನ್ನು ಕ್ರಾಸ್ ಆಗಿ ಹೋಗಲ್ಲ. ಅದಕ್ಕೆ ರೇಂಜ್ ಕ್ಲೋಸ್ಡ್ ಇಂಟರ್ವಲ್ -1, 1. ಈಗ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಸೈನ್ 5π/12. ಒಂದಾದರೆ ಇದನ್ನು ರೇಡಿಯನಿಂದ ಡಿಗ್ರಿ ಕನ್ವರ್ಟ್ ಮಾಡಿನೂ ಮಾಡ್ಬೋದು. ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಡಿಗ್ರಿ ಕನ್ವರ್ಟ್ ಮಾಡಿ, ಇಲ್ಲಾಂದರೆ ರೇಡಿಯನಲ್ಲೇ ಇಟ್ಕೊಂಡು ಬರಿತೀರಾದರೆ ಸೈನ್ ಆಫ್ 5π/12 ಅಲೈಡ್ ಆ್ಯಂಗಲಲ್ಲಿ ಬರಿತೀರ ಅಂತಾದರೆ 5 ಡೈರೆಕ್ಟ್ ಮಲ್ಟಿಪಲ್ ಅಲ್ಲ 12, ಬಟ್ ನಿಯರೆಸ್ಟ್ ಮಲ್ಟಿಪಲ್ಲು ಅಷ್ಟು ಬೇಗ ಸಿಗಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು 7π ಮಾಡಿದರೆ ನಿಮಗೆ 12 - 7π ಮಾಡಿದರೆ ನಿಮಗೆ 5π ಬರೋದು, ಮತ್ತೆ 7π ಸಿಂಪ್ಲಿಫಿಕೇಶನ್, ಅದು ರೊಟೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ 5π/12 ನಾನು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಡ್ತೀನಿ. 180/π, ಪೈ ಕ್ಯಾನ್ಸಲ್ ಆಗುತ್ತೆ, 15 5s, ದಿಸ್ ಇಸ್ ಈಕ್ವಲ್ ಟು 75 ಡಿಗ್ರಿ ಆಗುತ್ತೆ. ಸೊ ನಿಮಗಿವಾಗ ಸೈನ್ ಆಫ್ 75 ಡಿಗ್ರಿ ಅಂತ ಗೊತ್ತಿದ್ರೆ ಮಾಡೋಕ್ಕೆ ಗೊತ್ತು. ಸೈನ್ 45 ಡಿಗ್ರಿ ಪ್ಲಸ್ 30 ಡಿಗ್ರಿ. ಸೊ ಸೈನ್ 45 ಇಂಟು ಕಾಸ್ 30 ಪ್ಲಸ್ ಕಾಸ್ 45 ಇಂಟು ಸೈನ್ 30, ಈ ಥರ ವ್ಯಾಲ್ಯೂ ಹಾಕೋಬೋದು. ದಿಸ್ ಈಕ್ವಲ್ ಟು 1/√2 ಇಂಟು ಕಾಸ್ 30 √3/2 ಪ್ಲಸ್ 1/√2 ಇಂಟು 1/2. ಸೊ √3 - 1/2√2. ಸೊ ಇದರ ವ್ಯಾಲ್ಯೂ √3 - 1/2√2 ಆಗುತ್ತೆ. ಯಾಕಂದರೆ 5π/12 ಅಂದರೆ 75 ಡಿಗ್ರಿ, 75 ಡಿಗ್ರಿಗೆ ಈ ಮೆಥಡ್ ಮಾಡಿನೇ ಮಾಡೋಕ್ಕಾಗತ್ತೆ ನಿಮಗೆ. ಅಥವಾ ಇದನ್ನೇ ಸೈನ್ ಆಫ್ π/4 ಪ್ಲಸ್ π/3 ಅಂತ ಸ್ಪ್ಲಿಟ್ ಮಾಡಿದರೂ ಆಗತ್ತೆ. ಯಾಕಂದರೆ ಇಲ್ಲಿ 7π/12 ಸಿಗುತ್ತೆ. 7π/12 ಇಸ್ ನಥಿಂಗ್ ಬಟ್ ಯುವರ್ ಸೈನ್ 5π/12. ಸೊ ಆ ಥರ ಮಾಡಿನೂ ಮಾಡ್ಬೋದು. ಬಟ್ ಕಂಪೇರ್ ಟು ದ್ಯಾಟ್ ಕನ್ವರ್ಟಿಂಗ್ ಟು ಡಿಗ್ರಿ ಈಸ್ ಈಸಿಯರ್. ನೆಕ್ಸ್ಟ್ ಈಗ ಸೈನ್ 2x ಅಂದರೆ 2 sin x cos x ಅಂತ ಆದರೆ ಸೈನ್ 6x ಅಂದರೆ ಏನು, ಹೆಂಗೆ ಬರಿಬೋದು? ಸೈನ್ 6x ಈಕ್ವಲ್ ಟು ಸೈನ್ ಆಫ್ 2 ಇಂಟು 3x ಅಲ್ವಾ. ಎಕ್ಸ್ ಪ್ಲೇಸಲ್ಲಿ ಏನಿದೆ 3x ಇದೆ. ಸೊ 2 sin 3x ಇಂಟು ಕಾಸ್ 3x. ಇದೇ ಫಾರ್ಮುಲಾ ಅಪ್ಲೈ ಮಾಡಿದರೆ ಎಕ್ಸ್ ಪ್ಲೇಸಲ್ಲಿ 3x ಇರೋದ್ರಿಂದ 2 sin 3x ಇಂಟು ಕಾಸ್ 3x ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ದ ವ್ಯಾಲ್ಯೂ ಆಫ್ ಸೈನ್ 4π ನಿಮಗೆ ನೆನಪಿರಬೇಕು. ಸೈನ್ ಆಫ್ n π ಈಸ್ ಆಲ್ವೇಸ್ ಈಕ್ವಲ್ ಟು 0 ಫಾರ್ ಆಲ್ n ಬಿಲಾಂಗ್ಸ್ ಟು ಝಡ್. ಸೊ ಇದರ ವ್ಯಾಲ್ಯೂ 0. ಸೈನ್ 10,000 π ಕೊಡಲಿ, 1,00,000 π ಕೊಡಲಿ, ಏನು ಕೊಟ್ಟರು ಕೂಡ ಸೈನ್ ಆಫ್ ಎನಿ π ಈಸ್ ಆಲ್ವೇಸ್ 0. Next, the terminal side of an angle theta in standard position passes through the point 3, -4 as in the following figure. Then what is the value of sin theta? The terminal side of an angle theta, this is the terminal side in the standard position that passes through the point 3, -4. x positive y negative ಅಂದರೆ 3, -4 ಅಂತ ಇಲ್ಲಿ ಬರುತ್ತೆ. Your value of sin theta equal to, ಸೊ ನಿಮಗೆ ಗೊತ್ತು ಯಾವುದೇ ಪಾಯಿಂಟ್ ಕೊಟ್ಟರು ಪಾಯಿಂಟಲ್ಲಿರುವಾಗ ಸೈನ್ ಟೀಟಾ ಇಸ್ ನಥಿಂಗ್ ಬಟ್ ಇಟ್ಸ್ y ಕೋಆರ್ಡಿನೇಟ್ ಡಿವೈಡೆಡ್ ಬೈ
ದ ರೇಡಿಯಸ್. ಓಕೆ, ಸೊ ರೇಡಿಯಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ ರೇಡಿಯಸ್ ಡಿಸ್ಟೆನ್ಸ್ ಬೇಕು ಅಂತಾದರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಬೇಕು. 3, -4 ಇದೆ. ಸೊ ಎಕ್ಸ್ ವ್ಯಾಲ್ಯೂ ಇಸ್ 3, ವೈ ವ್ಯಾಲ್ಯೂ ಇಸ್ ಇಲ್ಲಿ -4 ಇರುತ್ತೆ. ಸೊ 9 + 16 ವಿಚ್ ಇಸ್ ಈಕ್ವಲ್ ಟು 25. ಇದು ವ್ಯಾಲ್ಯೂ ಹೈಪೋಟನಸ್ ವ್ಯಾಲ್ಯೂ 5 ಆಗುತ್ತೆ. ಸೊ ನಿಮಗೆ ವೈ ಕೋಆರ್ಡಿನೇಟ್ ಅಂತ ಹೇಳಿದರೆ ಯಾವುದು? -4 ಡಿವೈಡೆಡ್ ಬೈ ರೇಡಿಯಸ್ ಅಂತ ಹೇಳಿದರೆ 5. ಸೊ ದ ಆನ್ಸರ್ ಈಸ್ -4/5. ಓಕೆ, ಸೊ ಯಾವುದೇ ಪಾಯಿಂಟ್ ಕೊಡಲಿ ಎಕ್ಸ್, ವೈ, ವ್ಯಾಲ್ಯೂ ಆಫ್ ಸೈನ್ ಥೀಟಾ ಈಕ್ವಲ್ ಟು ವೈ ಕೋಆರ್ಡಿನೇಟ್ ಬೈ ರೇಡಿಯಸ್ ಆ್ಯಂಡ್ ಕಾಸ್ ಥೀಟಾ ಈಕ್ವಲ್ ಟು ಎಕ್ಸ್ ಕೋಆರ್ಡಿನೇಟ್ ಡಿವೈಡೆಡ್ ಬೈ ರೇಡಿಯಸ್. ಯಾಕೆ ಈ ಥರ ಮಾಡೋದು ಅಂತ ಹೇಳಿದರೆ, ನಿಮಗೆ ಗೊತ್ತು ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸ್ ಅಂದರೆ 90 ಡಿಗ್ರಿ ಒಳಗಡೆ ಇರೋ ಆ್ಯಂಗಲ್. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಏನು ಕಲಿತೀರಾ ಅಂತ ಹೇಳಿದರೆ 90ಗಿಂತ ಜಾಸ್ತಿ ಇರೋ ಆ್ಯಂಗಲ್, ಯಾವುದೇ ಆ್ಯಂಗಲ್ ಇದ್ದರೆ ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸ್ ಇದ್ದಿದ್ದು ಫಂಕ್ಷನ್ ಆಗುತ್ತೆ. ಆ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಥೀಟಾ, ಕಾಸ್ ಥೀಟಾ ಪಾಯಿಂಟ್ ವೈಸಲ್ಲಿ ಹೆಂಗೆ ಡಿಫೈನ್ ಮಾಡೋದು? ಸೈನ್ ಥೀಟಾ ಅಂದರೆ ವೈ ಕೋಆರ್ಡಿನೇಟ್ ಬೈ ರೇಡಿಯಸ್, ಕಾಸ್ ಥೀಟಾ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಬೈ ರೇಡಿಯಸ್. ಸೊ ಇದ್ರದ್ದು ರೇಡಿಯಸ್ ಫಸ್ಟ್ ಫೈಂಡ್ ಔಟ್ ಮಾಡಿ, ಆದ ನಂತರ ಅದರ ವ್ಯಾಲ್ಯೂಸ್ ಇಲ್ಲಿ ಹಾಕಿ ವೈ ಕೋಆರ್ಡಿನೇಟ್ ಬರಿಬೇಕು, ಅದು ಸೈನ್. ಕಾಸ್ ಕೇಳಿದರೆ 3/5 ಆಗುತ್ತೆ. ಕಾಸ್ ಕೇಳಿಲ್ಲ, ವ್ಯಾಲ್ಯೂ ಆಫ್ ಸೈನ್ ಕೇಳಿರೋದು. ಈಗ 2 ಮಾರ್ಕ್ಸಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್, ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವೆಶನ್ ನೋಡಿ. ಇನ್ ಅ ಸರ್ಕಲ್ ಆಫ್ ಡಯಾಮೀಟರ್ 40 centimeter, the length of a chord is 20 centimeter. Find the length of minor arc of chord. ಸೊ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ಅ ಸರ್ಕಲ್ ಇಸ್ 40 centimeter. ಲೆಂತ್ ಆಫ್ ಅ ಕಾರ್ಡ್ ಈಸ್ 20 centimeter. ಸೊ ಲೆಂತ್ ಆಫ್ ಕಾರ್ಡ್, ಸೊ ಒಂದು ಸರ್ಕಲ್ ಡ್ರಾ ಮಾಡಿ. ಇದರ ಡಯಾಮೀಟರ್ 40 ಅಂತಾದರೆ ರೇಡಿಯಸ್ ಏನಾಗುತ್ತೆ? D/2, ಹಾಫ್ ಆಫ್ ದ ಡಯಾಮೀಟರ್ 40/2 20 centimeter ಆಗುತ್ತೆ. ಸೊ ರೇಡಿಯಸ್ ಇಸ್ 20 centimeter, ಡಯಾಮೀಟರ್ 40 ಕೊಟ್ಟಿದ್ದಾರೆ. ನೆಕ್ಸ್ಟು ಲೆಂತ್ ಆಫ್ ಅ ಕಾರ್ಡ್. ಕಾರ್ಡ್ ಅಂದ್ರೇನು? ಕಾರ್ಡ್ ಈಸ್ ಅ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 points ಆನ್ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್. ಸೊ ಇದು ಇಲ್ಲೊಂದು ಪಾಯಿಂಟ್ ತಗೋತೀನಿ. ಸೊ ದಿಸ್ ಇಸ್ ಅ ಕಾರ್ಡ್. Length of this chord is given. How much? 20 centimeter. This is the center of the circle. Now I am going to join the end points of the chord to the center. ಇಲ್ಲಿ ಸೆಂಟರಿಗೆ ಜಾಯಿನ್ ಮಾಡಬೇಕು. ಇದು ಸೆಂಟರ್, ಸರಿನಾ? ಇವಾಗ ಏನಾಗುತ್ತೆ ನಿಮಗೆ? ಈ ಡಿಸ್ಟೆನ್ಸು ABE ಅಂದ್ರೇನು? ಕಾರ್ಡ್. OA ಅಂದರೆ ರೇಡಿಯಸ್, OB ಕೂಡ ರೇಡಿಯಸ್. ರೇಡಿಯಸ್ ಎಷ್ಟು? 20 centimeter ಆಯಿತು. ಇದು ಕೂಡ 20 centimeter ಆಗುತ್ತೆ. ಯು ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದ ಮೈನರ್ ಆರ್ಕ್. ಸೊ ಈ ಕಾರ್ಡ್ ಯಾವತ್ತು ಸರ್ಕಂಫರೆನ್ಸನ್ನು 2 parts ಆಗಿ ಡಿವೈಡ್ ಮಾಡುತ್ತೆ. ಒಂದು ಸ್ಮಾಲರ್ ಪಾರ್ಟ್, ಇನ್ನು ಒಂದು ಬಿಗ್ಗರ್ ಪಾರ್ಟ್. ಈ ಸ್ಮಾಲರ್ ಪಾರ್ಟನ್ನು ಮೈನರ್ ಆರ್ಕ್ ಅಂತ ಕರೀತಾರೆ ಆ್ಯಂಡ್ ಲಾರ್ಜರ್ ಪಾರ್ಟನ್ನು ಮೇಜರ್ ಆರ್ಕ್ ಅಂತ ಕರೀತಾರೆ. ನಮಗೆ ಮೈನರ್ ಆರ್ಕ್ ಇದು ಲೆಂತ್ ಬೇಕು, ಅಂದರೆ ಈ ಲೆಂತ್ ಬೇಕು. ಸೊ ದಟ್ ಈಸ್ ಈಕ್ವಲ್ ಟು L ಅಂತ ನೇಮ್ ಮಾಡಿ. ಆವಾಗ L ಈಕ್ವಲ್ ಟು ಏನಾಗುತ್ತೆ? R × θ. ಫಾರ್ಮುಲಾ ನಿಮ್ಮ ಹತ್ರ ಇದೆ, ಕರೆಕ್ಟಾ? ಸೊ ಥೀಟಾ ಅಂದ್ರೇನು? ಇಟ್ ಈಸ್ ದ ಆಂಗಲ್ ಸಬ್ಟೆಂಡೆಡ್ ಎಟ್ ದ ಸೆಂಟರ್ ಆಫ್ ದ ಸರ್ಕಲ್ ಬೈ ದಿಸ್ ಆರ್ಕ್ AB. ಈಗ ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿ. ಇದು ವಾಟ್ ಕೈಂಡ್ ಆಫ್ ಟ್ರಯಾಂಗಲ್ ಇದು? 20, ಇದು ಕೂಡ 20, ಸೈಡ್ ಎಲ್ಲ ಈಕ್ವಲ್ ಲೆಂತ್ ಇದೆ. ಮೀನ್ಸ್ ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಯಿತು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನಲ್ಲಿ ವಾಟ್ ಈಸ್ ದ ಆ್ಯಂಗಲ್? ಈಚ್ ಆ್ಯಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ ಆಗುತ್ತೆ. ಸೊ ಈ ಥೀಟಾ ಕೂಡ ಏನಾಗಿರುತ್ತೆ? 60 ಡಿಗ್ರಿ ಆಗಬೇಕು. ಥೀಟಾ ವ್ಯಾಲ್ಯೂ ಸಿಕ್ಕಿದೆ, R ವ್ಯಾಲ್ಯೂ ಸಿಕ್ಕಿದೆ, L ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ L ಈಕ್ವಲ್ ಟು R ಅಂದರೆ ಥೀಟಾ ಈಸ್ ಆಲ್ವೇಸ್ ಇನ್ ರೇಡಿಯನ್ಸ್. ಸೊ 60 ಡಿಗ್ರಿ ರೇಡಿಯನ್ ಮೆಜರಲ್ಲಿ ಹೆಂಗೆ ಬರೀತೀರಾ? π/3. ಸೊ ಆರ್ ವ್ಯಾಲ್ಯೂ ಎಷ್ಟು? 20 × π/3. ಸೊ ಲೆಂತ್ ಈಕ್ವಲ್ ಟು 20 π/3 centimeter. ಅಥವಾ ಈ ಪೈಗೆ 22/7 ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ವೆಶನಲ್ಲಿ ಯೂಸ್ π ಈಕ್ವಲ್ ಟು 22/7 ಅಂತ ಕೊಟ್ಟರೆ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ಆನ್ಸರ್ ಸೆಂಟಿಮೀಟರ್ಸಲ್ಲಿ ಬರಿಬೇಕು. ಸೊ ಇದು ಈ ಥರ ಸಾಲ್ವ್ ಮಾಡೋಕ್ಕೆ. ಇನ್ನು ಒಂದು 2 marks ಇದು ಕ್ವೆಶನ್. ಪ್ರೂವ್ ದ್ಯಾಟ್ sin 3x + sin x × sin x + cos 3x - cos x × cos x = 0. ಈ ಥರ ಪ್ರೂವ್ ಮಾಡೋಕ್ಕಿರುವಾಗ ಯಾವತ್ತು LHSನ್ನು ಕನ್ಸಿಡರ್ ಮಾಡಬೇಕು. ಸೊ LHS ಒಂದ್ಸಲ ಬರ್ಕೊಳ್ಳಿ. ಏನಿದೆ? sin 3x + sin x × sin x + cos 3x - cos x × cos x.
ಸೊ ಇದನ್ನು ಸೈನ್ 3x ಕಾಸ್ 3x ಫಾರ್ಮುಲಾ ಹಾಕಿನೂ ಮಾಡ್ಬೋದು, ಅಥವಾ ದ ಬೆಸ್ಟ್ ವೇ ಈಸ್ ಯೂಸಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕಿದರೆ ನಿಮಗೆ 2 ಸ್ಟೆಪ್ಸಲ್ಲೇ ಆನ್ಸರ್ ಸಿಕ್ಬಿಡತ್ತೆ. ಏನು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ? ಇದು ಎಸ್ ಪ್ಲಸ್ ಎಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. 2 ಇಂಟು ಎಸ್ ಇಂಟು ಸಿ, ಇಲ್ಲಿ ಸಿ ಮೈನಸ್ ಸಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ, -2 ಇಂಟು ಎಸ್ ಇಂಟು ಎಸ್. ಇದು ಶಾರ್ಟ್ಕಟ್ ನೆನ್ಪಿಟ್ಕೊಳ್ಳೋಕ್ಕೆ. ಇದರ ಫಾರ್ಮುಲಾ ಅರ್ಥ ಏನಿದ್ರಿದ್ದು, ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಈಕ್ವಲ್ ಟು 2 ಟೈಮ್ಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಆ್ಯಂಡ್ ಇದಕ್ಕೆ -2 ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಕರೆಕ್ಟಾ? ಸೊ ಈಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ, ಇದನ್ನು ಇದಕ್ಕೆ ಕಂಪೇರ್ ಮಾಡಬೇಕು. ಎಕ್ಸ್ ಪ್ಲೇಸಲ್ಲಿ ಏನಿದೆ ನಿಮಗೆ? ಎಕ್ಸ್ ಪ್ಲೇಸಲ್ಲಿ ಇಲ್ಲಿ 3x ಇದೆ ಆ್ಯಂಡ್ ವೈ ಪ್ಲೇಸಲ್ಲಿ ಎಕ್ಸ್ ಇದೆ. ಇಲ್ಲೂ ಎಕ್ಸ್ ಪ್ಲೇಸಲ್ಲಿ 3x ಇದೆ, ವೈ ಪ್ಲೇಸಲ್ಲಿ ಎಕ್ಸ್ ಇದೆ. ಸೊ ಅಕಾರ್ಡಿಂಗ್ಲಿ ಇವಾಗ ಫಾರ್ಮುಲಾ ಅಪ್ಲೈ ಮಾಡಿದರೆ 2 ಟೈಮ್ಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2, ಸೊ 3x ಪ್ಲಸ್ ಎಕ್ಸ್ ಬೈ 2, ಸರಿನಾ? ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ 3x ಮೈನಸ್ ಎಕ್ಸ್ ಬೈ 2. ಓಕೆ, ಇಂಟು ಈ ಹೊರಗಡೆ ಇರೋ ಸೈನ್ ಎಕ್ಸನ್ನು ಹಾಗೆ ಬರೀಬೇಕು. ಇದಕ್ಕೆ ಮಾತ್ರ ನಾವು ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಆ ಸೈನ್ ಎಕ್ಸ್ ಹಂಗೆ ಬರೀಬೇಕು. ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ, ಏನು ಫಾರ್ಮುಲಾ? -2 ಇಂಟು ಸೈನ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ 3x ಪ್ಲಸ್ ವೈ ಪ್ಲೇಸಲ್ಲಿ ಏನಿದೆ ಎಕ್ಸ್ ಬೈ 2 ಇಂಟು ಸೈನ್ ಆಫ್ 3x ಮೈನಸ್ ಎಕ್ಸ್ ಮೈನಸ್ ವೈ ಅಂದರೆ ಬೈ 2 ಇಂಟು ಏನಿದೆ ಹೊರಗಡೆ ಕಾಸ್ ಎಕ್ಸ್ ಇದೆ, ಅದನ್ನು ಹಾಗೆ ಬರೀರಿ. ಸೊ ದಿಸ್ ಇಸ್ ಈಕ್ವಲ್ ಟು 2 ಸೈನ್ ಆಫ್ 4x ಬೈ 2 ಅಂದರೆ 2x, ಕಾಸ್ ಆಫ್ 2x ಬೈ 2 ಅಂದರೆ ಎಕ್ಸ್, ಇಂಟು ಇಲ್ಲೇನಿದೆ ಇಂಟು ಸೈನ್ ಎಕ್ಸ್, ಮೈನಸ್ ಇದೇನಾಗುತ್ತೆ 2 ಸೈನ್ ಆಫ್ ಮತ್ತೆ 2x ಇಂಟು ಸೈನ್ ಆಫ್ ಇಲ್ಲೇನಿದೆ 3x ಮೈನಸ್ ಎಕ್ಸ್ ಅಂದರೆ 2x ಬೈ 2 ಅಂದರೆ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಎರಡು ಟರ್ಮ್ಸ್ ನೋಡಿ, 2 ಸೈನ್ 2x ಕಾಸ್ ಎಕ್ಸ್ ಸೈನ್ ಎಕ್ಸ್, ಇದು -2 ಸೈನ್ 2x ಕಾಸ್ ಎಕ್ಸ್ ಸೈನ್ ಎಕ್ಸ್, ಎರಡು ಕ್ಯಾನ್ಸಲ್ ಆಯ್ತಲ್ವಾ? ಸೊ ಏನು ಸಿಗುತ್ತೆ? 0. ದಟ್ ಈಸ್ ಈಕ್ವಲ್ ಟು RHS. ಈ ರೀತಿ ಪ್ರೂವ್ ಮಾಡೋಕ್ಕೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಕೇರ್ಫುಲಿ, ಕನ್ಫ್ಯೂಸ್ ಆಗುತ್ತೆ ಅಂತಾದರೆ ಒಂದ್ಸಲ ಈ ಥರ ಫಾರ್ಮುಲಾ ಬರ್ಕೊಳ್ಳಿ, ಅಲ್ಲೇ ಏನೂ ರಾಂಗ್ ಇಲ್ಲ. ಆಮೇಲೆ ಎಕ್ಸ್ ಪ್ಲೇಸಲ್ಲಿ ಏನಿದೆ ಅಂತ ನೋಡಿಬಿಟ್ಟು ಕರೆಕ್ಟ್ ಹಾಕ್ಕೋಬೇಕು. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 3x ಇದೆ, ವೈ ಪ್ಲೇಸಲ್ಲಿ ಎಕ್ಸ್ ಇದೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ 2 ಮಾರ್ಕ್ಸಿಗೆ. ಪ್ರೂವ್ ದ್ಯಾಟ್ ಕಾಸ್ ಆಫ್ 3π ಬೈ 2 ಪ್ಲಸ್ ಎಕ್ಸ್ ಕಾಸ್ ಆಫ್ 2π ಪ್ಲಸ್ ಎಕ್ಸ್ ಇಂಟು ಕಾಟ್ ಆಫ್ 3π ಬೈ 2 ಮೈನಸ್ ಎಕ್ಸ್ ಪ್ಲಸ್ ಕಾಟ್ ಆಫ್ 2π ಪ್ಲಸ್ ಎಕ್ಸ್, ದಿಸ್ ಮಸ್ಟ್ ಬಿ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಬೇಕು. ಸೊ LHS ಫಸ್ಟಿಗೆ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಏನು ಕಾನ್ಸೆಪ್ಟ್ಸ್ ಯೂಸ್ ಮಾಡಬೇಕಂದ್ರೆ ಆ ಎಲೈಡ್ ಆ್ಯಂಗಲ್ ಕಾನ್ಸೆಪ್ಟನ್ನು ಯೂಸ್ ಮಾಡಬೇಕು. ಎಲೈಡ್ ಆ್ಯಂಗಲ್ಸ್ ನಿಮಗಿದು ಗೊತ್ತಿರಬೇಕು. ಎಲೈಡ್ ಆ್ಯಂಗಲ್ಸ್ ಹೆಂಗೆ ಬರುತ್ತೆ ಅಂದರೆ, ಒರಿಜಿನ್ ಇದು 0, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಈ ವ್ಯಾಲ್ಯೂ 270 ಡಿಗ್ರಿ, ನೆಕ್ಸ್ಟ್ 360 ಡಿಗ್ರಿ, ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಕ್ವಾಡ್ರಂಟಲ್ಲಿ ಏನು ಬರುತ್ತೆ? ಟೀಟಾ 90 ಮೈನಸ್ ಟೀಟಾ 360 ಪ್ಲಸ್ ಟೀಟಾ, ಇಷ್ಟು ಅಲೈಡ್ ಆ್ಯಂಗಲ್ಸ್ ಬರ್ತವೆ. ಇಲ್ಲೇನು ಬರುತ್ತೆ? 90 ಪ್ಲಸ್ ಟೀಟಾ 180 ಮೈನಸ್ ಟೀಟಾ, 180ಗಿಂತ ಕಡಿಮೆ 90ಗಿಂತ ಜಾಸ್ತಿ, ಎಲ್ಲ ಆ್ಯಂಗಲ್ಸ್ ಇದರಲ್ಲಿ ಬರುತ್ತೆ. 180ಗಿಂತ ಜಾಸ್ತಿ 270ಗಿಂತ ಕಡಿಮೆ ಆ್ಯಂಗಲ್ಸ್ ಎಲ್ಲ ಥರ್ಡ್ ಕ್ವಾಡ್ರೆಂಟ್. ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಆಮೇಲೆ ಏನಿದೆ? 270ಗಿಂತ ಜಾಸ್ತಿ ಇರೋದು ಆ್ಯಂಡ್ 360ಗಿಂತ ಕಡಿಮೆ ಇರೋದು ಎಲ್ಲ ಫೋರ್ತ್ ಕ್ವಾಡ್ರೆಂಟ್. ಅದರ ಜೊತೆಗೆ ಮೈನಸ್ ಟೀಟಾ, ಈ ಆ್ಯಂಗಲ್ ಕೂಡ ಟೀಟಾ ಇಲ್ಲಿ ಬಂದರೆ ಆ್ಯಂಟಿ ಕ್ಲಾಕ್ ವೈಸ್, ಅದು ಕ್ಲಾಕ್ ವೈಸಲ್ಲಾದರೆ ಮೈನಸ್ ಟೀಟಾ. ಇಷ್ಟು ಕರೆಕ್ಟ್ ಗೊತ್ತಿರಬೇಕು. ಆಮೇಲೆ 90 ಪ್ಲಸ್ ಆರ್ ಮೈನಸ್ ಟೀಟಾ, 270 ಪ್ಲಸ್ ಆರ್ ಮೈನಸ್ ಟೀಟಾ ಆ್ಯಂಡ್ ಸೋನ್, ಈ ಥರ ಇರೋ ಆ್ಯಂಗಲ್ಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗ್ತವೆ ಟು ಇಟ್ಸ್ ಕೋ ಫಂಕ್ಷನ್. ಅಂದರೆ ಸೈನ್ ಇದ್ದಿದ್ದು ಕಾಸ್ಗಾಗಬೇಕು,
ಟ್ಯಾನ್ ಇದ್ದಿದ್ದು ಕಾಟಿಗೆ ಚೇಂಜ್ ಆಗುತ್ತೆ, ಕಾಟ್ ಇದ್ರೆ ಟ್ಯಾನು, ವೈಸ್ ವರ್ಸ. ಆ್ಯಂಡ್ ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ಗೆ ಚೇಂಜ್ ಆಗ್ತದೆ. ಈ ರೂಲು ನೆನ್ಪಿಟ್ಕೋಬೇಕು. ಯಾವಾಗ 90, 270 ಅದರ ಕಂಟಿನ್ಯೂಯೇಷನ್ ಆ್ಯಂಗಲ್ಸ್, ಅಂದರೆ ಈ ವರ್ಟಿಕಲ್ ಲೈನಲ್ಲೆಲ್ಲ ಈ ವೈ ಆಕ್ಸಿಸ್ ಮೇಲೆ ಯಾವ ಆ್ಯಂಗಲ್ಸ್ ಬರುತ್ತೆ ಆ ಆ್ಯಂಗಲ್ಸ್ಗೆ ಅಕಾರ್ಡಿಂಗ್ಲಿ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸಪೋಸ್ ನಿಮ್ಮ ಹತ್ರ 180 ಪ್ಲಸ್ ಆರ್ ಮೈನಸ್ ಟೀಟಾ, 360 ಪ್ಲಸ್ ಆರ್ ಮೈನಸ್ ಟೀಟಾ ಈ ಆ್ಯಂಗಲ್ಸ್ಗಳು ಇವೆ ಅಂತಾದರೆ ಆವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವೋಂಟ್ ಚೇಂಜ್. ಅದು ಸೈನ್ ಇದ್ದರೆ ಸೈನೇ ಇರುತ್ತೆ. ಇದು ಇಷ್ಟು ಗೊತ್ತಿರಬೇಕು. ಅದರ ಮೇಲೆ ಏನು ಗೊತ್ತಿರಬೇಕಂದ್ರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಮತ್ತು ಅದರ ರೆಸಿಪ್ರೋಕಲ್ ಯಾವುದು, ಸೈನ್ ಇದ್ದು ಕೊಸಿಕೆಂಟ್, ಇದೆರಡೇ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವುದೆಲ್ಲ ಪಾಸಿಟಿವ್, ಟ್ಯಾನ್ ಮತ್ತು ಕಾಟ್, ಅದರ ರೆಸಿಪ್ರೋಕಲ್ ಕಾಟ್ ಪಾಸಿಟಿವ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಕೊಸೈನ್ ಮತ್ತು ಸೀಕೆಂಟ್, ಅದರ ರೆಸಿಪ್ರೋಕಲ್ ಇವು ಪಾಸಿಟಿವ್. ರೆಸ್ಟ್ ಆಲ್ ನೆಗೆಟಿವ್. ಇದನ್ನು ನೆನ್ಪಿಟ್ಕೊ. ಇದರಲ್ಲಿ ಎಲ್ಲ ಪಾಸಿಟಿವ್, ಸೈನು ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಇಲ್ಲಿ ಟ್ಯಾನ್ ಪಾಸಿಟಿವ್, ಕಾಟ್ ಪಾಸಿಟಿವ್, ಇಲ್ಲಿ ಕೊಸೈನ್ ಮತ್ತು ಸೀಕೆಂಟ್ ಪಾಸಿಟಿವ್. ಇಷ್ಟು ಗೊತ್ತಿರಲೇಬೇಕು. ಈಗ ಇದು ಎಲ್ ಎಚ್ ಎಸ್ ಬರ್ಕೊಳ್ಳಿ. ಕಾಸ್ ಆಫ್ 3π/2 ಪ್ಲಸ್ ಎಕ್ಸ್, ಕಾಸ್ ಆಫ್ 2π ಪ್ಲಸ್ ಎಕ್ಸ್. ಆ್ಯಂಗಲ್ ರೇಡಿಯನ್ಸಲ್ಲಿದೆ, ನಾನಿಲ್ಲಿ ಡಿಗ್ರಿನಲ್ಲಿ ಬರೆದಿದ್ದೀನಿ. 0, 90 ಅಂದರೆ π/2, 180 ಅಂದರೆ π, 270 ಅಂದರೆ 3π/2 ಆ್ಯಂಡ್ 360 ಅಂದರೆ 2π. ಈ ಇಷ್ಟು ಬೇಸಿಕ್ ಆ್ಯಂಗಲ್ಸು ಗೊತ್ತಿರಬೇಕು, ರೇಡಿಯನ್ಸಲ್ಲೂ ಡಿಗ್ರಿನಲ್ಲೂ. ನೆಕ್ಸ್ಟು ಇಂಟು ಕಾಟ್ ಆಫ್ 3π/2 ಮೈನಸ್ ಎಕ್ಸ್ ಪ್ಲಸ್ ಕಾಟ್ ಆಫ್ 2π ಪ್ಲಸ್ ಎಕ್ಸ್. ಫೈನಲಿ ದಿಸ್ ಇಸ್ ಈಕ್ವಲ್ ಟು 1 ಅಂತ ನಾವು ಪ್ರೂವ್ ಮಾಡಬೇಕು. ಈಗ ಇದು ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂತಾದರೆ ಈ ರೇಡಿಯನ್ಸಲ್ಲಿರೋದನ್ನು ಡಿಗ್ರಿನಲ್ಲಿ ಬರ್ಕೊಳ್ಳಿ. ಹೆಂಗಿದೆ, ಕಾಸ್ ಆಫ್ 270 ಪ್ಲಸ್ ಎಕ್ಸ್, 3π/2 ಅಂದರೆ 270 ಡಿಗ್ರೀಸ್, ಇಂಟು ಕಾಸ್ ಆಫ್ 2π ಅಂದ್ರೇನು 360 ಡಿಗ್ರಿ ಪ್ಲಸ್ ಎಕ್ಸು. ಕಾಟ್ ಆಫ್ 3π/2 ಅಂದ್ರೇನು 270 ಡಿಗ್ರಿ ಮೈನಸ್ ಎಕ್ಸ್ ಪ್ಲಸ್ ಕಾಟ್ ಆಫ್ 360 ಡಿಗ್ರಿ ಪ್ಲಸ್ ಎಕ್ಸ್. 2π ಅಂದರೆ 360. ಏನು ಹೊಸದೇನು ಮಾಡಿಲ್ಲ, ಈ ರೇಡಿಯನ್ಸಲ್ಲಿರೋ ಆ್ಯಂಗಲ್ಸನ್ನೇ ನಾನು ಡಿಗ್ರಿನಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಅಲೈಡ್ ಆ್ಯಂಗಲ್ ಯೂಸ್ ಮಾಡಬೇಕು. 270 ಪ್ಲಸ್ ಅಥವಾ ಮೈನಸ್, ಇಲ್ಲಿ ನೋಡಿ 270 ಪ್ಲಸ್ ಟೀಟಾ ಇರಲಿ ಮೈನಸ್ ಟೀಟಾ ಇರಲಿ, ಕರೆಕ್ಟಾ? ಈ ಥರ ಇರೋ ಎಲ್ಲ ಅಲೈಡ್ ಆ್ಯಂಗಲ್ಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗೇ ಆಗತ್ತೆ. ಸೊ ನಿಮಗೆ ನೆಕ್ಸ್ಟ್ ಬರೆಯುವಾಗ ಕಾಸ್ ಇದ್ದಿದ್ದೇನಾಗತ್ತೆ, ಸೈನ್ ಟೀಟಾ, ಟೀಟಾ ಅಂದರೆ ಎಕ್ಸ್, ಮತ್ತೆ 270 ಬರೆಯೋದಲ್ಲ. ಸೊ ಕಾಸ್ ಆಫ್ 270 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಚೇಂಜಸ್ ಟು ಸೈನ್ ಎಕ್ಸ್ ಅಂತ ಬರ್ಕೋಬೇಕು. ಕಾಸ್ ಚೇಂಜಸ್ ಟು ಸೈನ್ ಜಸ್ಟ್ ಆ್ಯಂಗಲ್ ಬರ್ಕೋಬೇಕು. ನೆಕ್ಸ್ಟ್ ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು ಇವಾಗ, ಇದು ನಾನು ಸಾಲ್ವ್ ಮಾಡಾಯ್ತು. ಇವಾಗ 270 ಪ್ಲಸ್ ಟೀಟಾ ಇರೋದ್ರಿಂದ ಕಾಸ್ ಚೇಂಜಸ್ ಟು ಸೈನ್ ಟೀಟಾ ಹಾಗೆ ಬರಿಬೇಕು. ಇವಾಗ 270 ಪ್ಲಸ್ ಟೀಟಾ ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ, ಫೋರ್ತ್ ಕ್ವಾಡ್ರಂಟಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸು, ಇದು ಕೊಟ್ಟಿರೋ ಫಂಕ್ಷನ್ ನೋಡೋದು, ಇಲ್ಲಿ ಬಂದಿರೋ ಆನ್ಸರ್ ಎಲ್ಲ ನೋಡೋದು, ಕಾಸ್ ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವೇ ಇದೆ, ಆದ್ದರಿಂದ ಇಲ್ಲಿ ಸೈನು ಪ್ಲಸ್ಸೇ ಬರುತ್ತೆ. ಇಂಟು ಕಾಸ್ ಆಫ್ 360 ಪ್ಲಸ್ ಟೀಟಾ. 360 ಪ್ಲಸ್ ಇರೋದ್ರಿಂದ 180 360 ಎಲ್ಲಿ ಬರುತ್ತೆ, ಈ ಹಾರಿಜಾಂಟಲ್ ಎಕ್ಸ್ ಆಕ್ಸಿಸ್ ಮೇಲೆ ಬರೋದು ಕ್ವಾಡ್ರಂಟ್ ಆ್ಯಂಗಲ್ಸ್ ಅವೆಲ್ಲ. ಈ ಥರ ಬಂದಿರುವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಸೊ ಕಾಸ್ ಇದ್ದಿದ್ದು ಕಾಸ್ ಎಕ್ಸ್ ಅಂತಾನೇ ಬರಿಬೇಕು. 360 ಪ್ಲಸ್ ಟೀಟಾ ಎಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲಾನು ಪಾಸಿಟಿವ್, ಕಾಸ್ ಕೂಡ ಪಾಸಿಟಿವೇ ಇರುತ್ತೆ. ಇಂಟು ಈಗ ನೆಕ್ಸ್ಟು ಕಾಟ್ ಆಫ್ 270 ಮೈನಸ್, ಇವಾಗ ಮತ್ತೆ 270 ಇದೆ. ಈ 270 90 ಇರೋವಾಗ ಅಷ್ಟೇ ಕೇರ್ಫುಲ್ ಆಗಿರಬೇಕು ನೀವು. 180 360 ಇರೋವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹಾಗೆ ಬರಿಬೇಕು. ಸೊ ಇವಾಗ ಕಾಟ್ 270 ಇರುವಾಗ ಇಮಿಡಿಯೇಟ್ಲಿ ಟ್ಯಾನ್ ಬರೆದು ಬಿಡಿ, ಟ್ಯಾನ್ ಎಕ್ಸ್ ಅಂತ ಬರೆದು ಬಿಡಬೇಕು. ಯಾಕೆ, ಕಾಟ್ ಚೇಂಜಸ್ ಟು ಟ್ಯಾನ್ 270 ಇರೋದ್ರಿಂದ. ನೆಕ್ಸ್ಟ್ ಸೈನ್ ಇದ್ದು ನೆಕ್ಸ್ಟ್ ನೋಡಿ, 270 ಮೈನಸ್ ಟೀಟಾ ಎಲ್ಲಿ ಬರುತ್ತೆ, ಯಾವ ಕ್ವಾಡ್ರಂಟಲ್ಲಿ, 270 ಮೈನಸ್ ಟೀಟಾ ಥರ್ಡ್ ಕ್ವಾಡ್ರಂಟಲ್ಲಿ ಬರುತ್ತೆ. ಥರ್ಡ್ ಕ್ವಾಡ್ರಂಟಲ್ಲಿ ಕಾಟ್ ಪಾಸಿಟಿವ್ ಅಥವಾ ನೆಗೆಟಿವಾ, ಪಾಸಿಟಿವೇ. ಸೊ ಇದಕ್ಕೆ ಅಷ್ಟೇ, ಅದೇ ಸೈನ್ ಇರುತ್ತೆ. ನೆಕ್ಸ್ಟು ಪ್ಲಸ್
ಕಾಟ್ ಆಫ್ 360 ಪ್ಲಸ್ ಟೀಟಾ. 360 ಇರೋದ್ರಿಂದ ಕಾಟೇ ಆಗಿರುತ್ತೆ, ಕಾಟ್ ಎಕ್ಸ್. 360 ಪ್ಲಸ್ ಟೀಟಾ ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರಂಟಲ್ಲಿ ಯಾವತ್ತು ಪಾಸಿಟಿವ್, ಕಾಟ್ ಪಾಸಿಟಿವ್ ಆಯಿತು. ಸೊ ಎಲ್ಲಾನು ಇಲ್ಲಿ ಪಾಸಿಟಿವೇ ಬರ್ತಾ ಇದೆ. ವಿಚ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂದ್ರೇನು? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಅಂದ್ರೇನು? ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಎಲ್ ಸಿ ಎಮ್ ತಗೋಬೇಕು. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಇದು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಈ ಕಡೆ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ, ಕ್ಯಾನ್ಸಲ್ ಆಯ್ತಲ್ವಾ? ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ಅದೇ ನಮಗೆ ಬೇಕಾಗಿರೋದು. ನಿಮಗೇನು ಸಿಕ್ತು? ಆರ್ ಎಚ್ ಎಸ್ ಸಿಗುತ್ತೆ. ಸೊ ಅಲೈಡ್ ಆ್ಯಂಗಲ್ ಕಾನ್ಸೆಪ್ಟ್ಸ್ ಯೂಸ್ ಮಾಡೋಕ್ಕೆ ಇದನ್ನ ಇಷ್ಟು ಕರೆಕ್ಟ್ ಗೊತ್ತಿರಬೇಕು. 90 to 70 ಬರುವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಫಂಕ್ಷನ್ಗೆ ಚೇಂಜ್ ಆಗುತ್ತೆ, ಇಲ್ಲಾಂದರೆ ಹಾಗೆ ಇರುತ್ತೆ. ಆಮೇಲೆ ಆ್ಯಂಗಲ್ ಒಂದ್ಸಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಂದ್ಸಲ ಚೇಂಜ್ ಮಾಡಿನೋ ಅಥವಾ ಅದು ಬರ್ದಾದ ನಂತರ ಆ್ಯಂಗಲ್ ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ ಅಂತ ನೋಡಬೇಕು. ಅಕಾರ್ಡಿಂಗ್ಲಿ ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆ ಕ್ವಾಡ್ರಂಟಲ್ಲಿ ಯಾವ ಸೈನ್ ಹೋಲ್ಡ್ ಮಾಡುತ್ತೆ ಅಂತ ನೋಡಿಬಿಟ್ಟು ಅದೇ ಸೈನು ಹಾಕೋಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ಇವಾಗ 3 ಮಾರ್ಕ್ಸಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನೋಡೋಣ. ಕೆಲವೊಂದು ಎಲ್ಲಾನು ಇಂಪಾರ್ಟೆಂಟೇ ಯೂಶ್ವಲಿ ಟ್ರಿಗ್ನೋಮೆಟ್ರಿನಲ್ಲಿ, ಅದರಲ್ಲೂ ಸ್ಪೆಸಿಫಿಕಲಿ ಜಾಸ್ತಿ ರಿಪೀಟೆಡ್ ಕೇಳೋದು ಯಾವುದು ಅಂತ. ಇವಾಗ ಇಲ್ಲಿ ಕೇಳಿದ್ದಾರೆ ನೋಡಿ, ಶೋ ದಟ್ ಟ್ಯಾನ್ 3x ಟ್ಯಾನ್ 2x ಟ್ಯಾನ್ ಎಕ್ಸ್ ಈಕ್ವಲ್ ಟು ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ ಎಕ್ಸ್. ಇದನ್ನು ಪ್ರೂವ್ ಮಾಡಬೇಕು. ಯೂಶ್ವಲಿ ನಾವು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಮೆಥಡಲ್ಲಿ ಯೂಶ್ವಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಥವಾ ಟ್ರಿಗ್ನೋಮೆಟ್ರಿಯಲ್ಲಿ ಯಾವುದೇ ಐಡೆಂಟಿಟಿ ಕೊಟ್ಟರು ಪ್ರೂವ್ ಮಾಡ್ತೀವಿ. ಬಟ್ ಇದಕ್ಕೆ ಕಂಪರೇಟಿವ್ಲಿ ಈಸಿಯರ್ ಒಂದು ಮೆಥಡ್ ಇದೆ. ಸೊ ಟ್ಯಾನ್ ಆಫ್ 3xನ, ಬಿಕಾಸ್ ಇಲ್ಲಿ ಏನಿದೆ ನೋಡಿ, ಎಕ್ಸ್ ಇದೆ, 2x ಇದೆ, 3x ಇದೆ. ದ ಲಾರ್ಜರ್ ಈಸ್ 3x. ಆ ಲಾರ್ಜನನ್ನು ಈ ಉಳಿದಿರೋ 2 ಸ್ಮಾಲರ್ ಆ್ಯಂಗಲ್ ವ್ಯಾಲ್ಯೂಸ್ ಇದೆಯಲ್ವಾ, ಟ್ಯಾನ್ ಆಫ್ 2x ಪ್ಲಸ್ ಎಕ್ಸ್ ಬರೆದ್ರೆ 3x ಆಗುತ್ತೆ. ಹೀಗೆ ಬರ್ಕೋತೀನಿ. ಸೊ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಏನೂ ಕನ್ಸಿಡರ್ ಮಾಡೋಕ್ಕಿಲ್ಲ. ಫೈನಲಿ ಈ ಎಕ್ಸ್ಪ್ರೆಷನ್ ನಮಗೆ ಬರುತ್ತೆ. ಅದು ಬರಬೇಕು ಅಂತಾದರೆ ಈ ಬಿಗ್ಗರ್ ಆ್ಯಂಗಲನ್ನು ಸಮ್ ಆಫ್ ದ ರಿಮೈನಿಂಗ್ 2 ಆ್ಯಂಗಲ್ಸಲ್ಲಿ ಬರಿತೀನಿ. ಇವಾಗ ಇದಕ್ಕೆ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಏನು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ? ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ. ಕರೆಕ್ಟಾ? ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕು. ಎಕ್ಸ್ ಪ್ಲೇಸಲ್ಲಿ ಏನಿದೆ? 2x ಇದೆ. ವೈ ಪ್ಲೇಸಲ್ಲಿ ಏನಿದೆ? ಎಕ್ಸ್ ಇದೆ. ಸೊ ನಿಮಗೇನು ಸಿಗುತ್ತೆ ಇಲ್ಲಿ? ಟ್ಯಾನ್ 2x ಪ್ಲಸ್ ಟ್ಯಾನ್ ವೈ ಅಂದರೆ ಎಕ್ಸು ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್. ಕರೆಕ್ಟಾ? ಸೊ ಇಲ್ಲೇನಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ? ಟ್ಯಾನ್ 3x. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಟ್ಯಾನ್ 3x ಇಂಟು 1 ಮೈನಸ್ ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು, ಇದು ಫುಲ್ ಬ್ರ್ಯಾಕೆಟ್ ಹಾಕ್ಕೋಬೇಕು, ಇದನ್ನು ಈ ಕಡೆ ತರೋದು ಅಂತ. ಟ್ಯಾನ್ 2x ಪ್ಲಸ್ ಟ್ಯಾನ್ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಬ್ರ್ಯಾಕೆಟ್ ಓಪನ್ ಮಾಡ್ಕೋಬೇಕು. ಟ್ಯಾನ್ 3x ಇಂಟು 1 ಟ್ಯಾನ್ 3x ಮೈನಸ್ ಟ್ಯಾನ್ 3x ಇಂಟು ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ 2x ಪ್ಲಸ್ ಟ್ಯಾನ್ ಎಕ್ಸ್. ಕರೆಕ್ಟಾ? ನೆಕ್ಸ್ಟು ಈಗ ಆಲ್ಮೋಸ್ಟ್ ನೋಡಿ ನಮಗೆಲ್ಲ ಸಿಕ್ಕಿದೆ ಅದೇ ಆನ್ಸರು. ಈ ಟರ್ಮನ್ನು ಈ ಕಡೆ ತರ್ತೀನಿ. ಸಿ ದಿಸ್ ಟರ್ಮ್ ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ ಎಕ್ಸ್ ದಿಸ್ ಈಕ್ವಲ್ ಟು, ಈ ಟರ್ಮನ್ನು ಆ ಕಡೆ ತಗೊಂಡು ಹೋದರೆ ಟ್ಯಾನ್ 3x ಇಂಟು ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್. ಸೊ ದಿಸ್ ಈಸ್ ವಾಟ್ ರಿಕ್ವೈರ್ಡ್. ನೋಡಿ, ಟ್ಯಾನ್ 3x ಟ್ಯಾನ್ 2x ಟ್ಯಾನ್ ಎಕ್ಸ್ ಈಕ್ವಲ್ ಟು ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ ಎಕ್ಸ್. ಬೇಕಾಗಿರೋ ಎಕ್ಸ್ಪ್ರೆಷನ್ ಸಿಗುತ್ತೆ. ಸೊ ಇಲ್ಲಿ ನಾವು ಎಲ್ ಎಚ್ ಎಸ್ ಈಕ್ವಲ್ ಟು ತೊಗೊಂಡ್ಬಿಟ್ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಲ್ಲ. ಡಿಫ್ರೆಂಟ್ ಮೆಥಡ್ಸ್ ಎಷ್ಟೋ ಇರುತ್ತೆ, ಬಟ್ ಲೆಂತಿ ಆಗೋದ್ರಿಂದ ಏನು ಮಾಡ್ತೀವಿ, ಲಾರ್ಜರ್ ಆ್ಯಂಗಲನ್ನು ಸಮ್ ಆಫ್ 2 ಸ್ಮಾಲರ್ ಆ್ಯಂಗಲ್ಸಲ್ಲಿ ಬರ್ಕೊಂಡು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಅಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಇವಾಗ 3 ಮಾರ್ಕ್ಸಿಗೆ ಇನ್ನೂ ಒಂದು ಪ್ರಾಬ್ಲಮ್ ನೋಡೋಣ. ಇದು ಯೂಶ್ವಲಿ ಇದೇ ಕೇಳ್ತಾರೆ. ಪ್ರೂವ್ ದ್ಯಾಟ್ ಸೈನ್ 3x ಈಕ್ವಲ್ ಟು 3 ಸೈನ್ ಎಕ್ಸ್ ಮೈನಸ್ 4 ಸೈನ್ ಕ್ಯೂಬ್ ಎಕ್ಸ್, ಅಥವಾ ಕಾಸ್ 3x ಈಕ್ವಲ್ ಟು 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್
3 cos x ಯಾವುದೂ ಕೇಳ್ಬೋದು ಇದರಲ್ಲಿ. ಮೆಥಡ್ ಆಲ್ಮೋಸ್ಟ್ ಎರಡಕ್ಕೂ ಸೇಮ್ ಇರುತ್ತೆ. ಫಸ್ಟ್ ಏನು ಮಾಡಬೇಕು, ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಬೇಕು. ಸೈನ್ 3x ವಿಚ್ ಇಸ್ ಈಕ್ವಲ್ ಟು ಹೆಂಗೆ ಬರಿತೀನಿ ಅಂದರೆ ಸೈನ್ ಆಫ್ 2x ಪ್ಲಸ್ ಎಕ್ಸ್. ಸ್ಪ್ಲಿಟ್ ಮಾಡಿದೆ, ಸೈನ್ ಆಫ್ 2x ಪ್ಲಸ್ ಎಕ್ಸ್. ಇದನ್ನು ಕಂಪೌಂಡ್ ಆ್ಯಂಗಲ್ ಇದು ಸೈನ್ 2x ಇಂಟು ಪ್ಲಸ್ ಸೈನ್ ಎಕ್ಸ್ ಬರೆಯೋದಲ್ಲ. ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ. ಆ ಫಾರ್ಮುಲಾ ಕೇರ್ಫುಲಿ ಅಪ್ಲೈ ಮಾಡಬೇಕು. ಎಕ್ಸ್ ಪ್ಲೇಸಲ್ಲಿ 2x ಇದೆ, ವೈ ಪ್ಲೇಸಲ್ಲಿ ಎಕ್ಸ್ ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು ಸೈನ್ 2x ಇಂಟು ಕಾಸ್ ಎಕ್ಸ್ ಪ್ಲಸ್, ಯಾಕಂದರೆ ವೈ ಪ್ಲೇಸಲ್ಲಿ ಎಕ್ಸ್ ಇದೆ, cos 2x into sin x. This is equal to, next sin 2xಗೆ ಫಾರ್ಮುಲಾ ಗೊತ್ತು ನಿಮಗೆ, 2 sin x into cos x. ಈ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಇಂಟು ಕಾಸ್ ಎಕ್ಸ್ ಪ್ಲಸ್, ಇವಾಗ ಕಾಸ್ 2xಲ್ಲಿ 4 ಫಾರ್ಮುಲಾ ಇದೆ ಟೋಟಲಿ. ಸೊ ಕಾಸ್ 2x ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 1 minus 2 sin square x which is equal to 2 cos square x minus 1 tan square, ಅದು tan ಇದ್ದು ಬರುತ್ತೆ. ಸೊ ಈ ಇಷ್ಟು ಫಾರ್ಮುಲಾದಲ್ಲಿ ನಾನು ಯಾವ್ದು ಚೂಸ್ ಮಾಡಬೇಕು ಅಂತಂದರೆ ಈ ಫಾರ್ಮುಲಾನೇ ಚೂಸ್ ಮಾಡಬೇಕು. ಯಾಕೆ ಚೂಸ್ ಮಾಡಬೇಕು ಈ ಫಾರ್ಮುಲಾ ಅಂತಂದರೆ, ನಮಗೆ ಫೈನಲಿ ಬರೋ ಆರ್ ಎಚ್ ಎಸ್ ಅಲ್ಲಿ ಎಲ್ಲ ಟರ್ಮ್ಸು ಸೈನ್ ಇರಬೇಕು. ಸೊ ಇದರಲ್ಲಿ ಎಲ್ಲ ಟರ್ಮ್ಸ್ ಸೈನೇ ಇದೆ. ಸೊ ನಾನು 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇದನ್ನು ಚೂಸ್ ಮಾಡಿದೆ, ಸೈನ್ ಎಕ್ಸ್. ಇವಾಗ ನೆಕ್ಸ್ಟು 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದು ಸೈನ್ ಎಕ್ಸ್ ಇಂಟು 1 ಸೈನ್ ಎಕ್ಸ್ ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಇದನ್ನು ಈ ಥರ ಮಲ್ಟಿಪ್ಲೈ ಮಾಡಬೇಕು. ಈ ಸೈನ್ ಎಕ್ಸ್ ಇಂಟು 1 ಸೈನ್ ಎಕ್ಸ್ ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಎಕ್ಸ್ 2 ಸೈನ್ ಕ್ಯೂಬ್ ಎಕ್ಸ್. ಕರೆಕ್ಟಾ? ಸೊ ದಿಸ್ ಇಸ್ ಈಕ್ವಲ್ ಟು, ಇವಾಗ ಇದು ಸೈನ್ ಟರ್ಮ್ ಇದೆ, ಇದು ಸೈನ್ ಟರ್ಮ್, ಬಟ್ ಇಲ್ಲೊಂದು ಕಾಸ್ ಟರ್ಮ್ ಇದೆ. ಫೈನಲ್ ಆನ್ಸರಲ್ಲಿ ಕಾಸ್ ಬರಲೇಬಾರ್ದು. ಸೊ ನಿಮಗೆ ಐಡೆಂಟಿಟಿ ಇದೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಇದೆ. ಕರೆಕ್ಟಾ? ಸೊ ಕಾಸ್ ಸ್ಕ್ವೇರ್ ಎಕ್ಸನ್ನು ಹೆಂಗೆ ಬರಿಬೋದು, ಸೈನ್ ಸ್ಕ್ವೇರ್ ಫಾರ್ಮಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಅದನ್ನು ಇಲ್ಲಿ ಬರಿತೀನಿ ನಾನು. ಈ ಕಾಸ್ ಸ್ಕ್ವೇರ್ ಎಕ್ಸನ್ನು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ರಿಪ್ಲೇಸ್ ಮಾಡ್ತೀನಿ. ಉಳಿದಿರೋ ಟರ್ಮ್ಸು ಹಾಗೆ ಇರುತ್ತೆ. ದಿಸ್ ಈಕ್ವಲ್ ಟು 2 sin x 1s 2 sin x minus 2 into sin x into sin square x sin cube x plus sin x minus 2 sin cube x which is equal to, ಇವಾಗ ಆ್ಯಡ್ ಮಾಡಬೇಕು, 2 sin x plus sin x ಎಷ್ಟು, ಟೋಟಲಿ 2 plus 1 3 sin x minus 2 sin cube x minus 2 sin cube x 4 sin cube x. ಸೊ ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಆಯಿತು. ನೋಡಿ ಕಂಪೇರ್ ಮಾಡಿ, ಸೇಮ್ ನಿಮಗೆ ಬಂದಿದೆ. ಸೊ ಇದು ಯೂಶ್ವಲಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಇದೇ ರೀತಿ ಕಾಸ್ 3x ಕೇಳಿದ್ರು ಕೂಡ ನಿಮಗೆ ಇದೇ ಫಾರ್ಮ್ಯಾಟಲ್ಲಿ ಮಾಡ್ಬೋದು. ಇಲ್ಲೇ ಒಂದು ತೋರಿಸ್ಬಿಡ್ತೀನಿ. ಕಾಸ್ 3x ಈಕ್ವಲ್ ಟು ಹೆಂಗೆ ಬರೀತೀರಾ, ಫಸ್ಟು ಕಾಸ್ ಆಫ್ 2x ಪ್ಲಸ್ ಎಕ್ಸ್. ಇದಕ್ಕೆ ಯಾವ ಫಾರ್ಮುಲಾ ಹಾಕಬೇಕು, cos of x plus y. ಏನು cos of x plus y ಫಾರ್ಮುಲಾ, cos of x plus y ಈಕ್ವಲ್ ಟು cos x cos y ಮೈನಸ್ sin x ಇಂಟು sin y. ಎಕ್ಸ್ ಪ್ಲೇಸಲ್ಲಿ 2x ಇದೆ, ವೈ ಪ್ಲೇಸಲ್ಲಿ ಎಕ್ಸ್ ಇದೆ. ಸೊ ಕೇರ್ಫುಲಿ ಅಪ್ಲೈ ಮಾಡಿ. ಎಲ್ ಎಚ್ ಎಸ್ ಈಕ್ವಲ್ ಟು ಏನು ಕನ್ಸಿಡರ್ ಮಾಡಿದ್ದೀರಾ, ಸೊ ಕಾಸ್ 2x ಇಂಟು ಕಾಸ್ ಎಕ್ಸ್ minus sin 2x into sin x. So which is equal to cos 2x ಗೆ ಏನು ಫಾರ್ಮುಲಾ, cos 2x ಗೆ ಇಲ್ಲಿ ನೋಡಿ ಇಷ್ಟು ಫಾರ್ಮುಲಾದಲ್ಲಿ ನಾನು ಇದನ್ನು ಇವಾಗ ಚೂಸ್ ಮಾಡ್ತೀನಿ. ಯಾಕಂದರೆ ಈ ಫಾರ್ಮುಲಾದಲ್ಲಿ ಎಲ್ಲ ಕಾಸ್ ಟರ್ಮ್ಸೇ ಇದೆ. 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ 2xಗೆ ಹೆಂಗೂ ಒಂದೇ ಇರೋದು 2 sin x ಇಂಟು ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. Okay, this equal to, multiply ಮಾಡಿ, 2 cos square x into cos square x 2 cos cube x minus 1 into cos x minus 2 into sin x into sin x sin square x into cos x. ಹಾಗೆ ಈ sin x ಮತ್ತು sin x sin square x ಆಗುತ್ತೆ, cos x ಹಂಗೆ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಟರ್ಮ್ ಸಿಕ್ಕಿದೆ ಎಕ್ಸೆಪ್ಟ್ ದಿಸ್.
ಇದು ಕಾಸಲ್ಲೇ ಇರಬೇಕು. ಫೈನಲ್ ಬರೋ ಎಲ್ಲ ಟರ್ಮ್ಸು ಕಾಸಲ್ಲೇ ಇರಬೇಕು. ಸೊ ಏನು ಮಾಡ್ತೀನಿ ಇಲ್ಲಿ ನೋಡಿ, ಫೈನಲ್ ಬರೋ ಎಲ್ಲ ಟರ್ಮ್ಸು ಕಾಸಲ್ಲೇ ಇರಬೇಕು. ಸೊ ನಾನು ಏನು ಮಾಡ್ತೀನಿ ಇವಾಗ, ಈ ಸೈನ್ ಸ್ಕ್ವೇರ್ ಎಕ್ಸನ್ನು ಈ ಐಡೆಂಟಿಟಿ ಯೂಸ್ ಮಾಡಿಬಿಟ್ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರಿತೀನಿ ಅಷ್ಟೇ. 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್ 2 ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಆಯಿತು. ದಿಸ್ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್, ಇವಾಗ 2 1 2 ಇಂಟು ಕಾಸ್ ಎಕ್ಸ್ ಮೈನಸ್ 2 ಕಾಸ್ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ 2 ಕಾಸ್ ಕ್ಯೂಬ್ ಎಕ್ಸ್. ಇವಾಗ ಟರ್ಮ್ಸ್ ಎಲ್ಲ ಆ್ಯಡ್ ಮಾಡಿ. ಇಲ್ಲಿ ನೋಡಿ, 2 ಕಾಸ್ ಸ್ಕ್ವೇರ್ ಎಕ್ಸ್, ಸಾರಿ ಇದು ಕಾಸ್ ಕ್ಯೂಬ್ ಇದೆ, ಇದು ಕಾಸ್ ಕ್ಯೂಬ್. ಓಕೆ, 2 ಕಾಸ್ ಕ್ಯೂಬ್ ಎಕ್ಸ್ ಪ್ಲಸ್ 2 ಕಾಸ್ ಕ್ಯೂಬ್ ಎಕ್ಸ್ ಎಷ್ಟಾಗುತ್ತೆ? 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 2 ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್. ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆರ್ ಎಚ್ ಎಸ್. ಈ ಥರ ಕಾಸ್ 3x ಮಾಡೋದು. ಸೊ ಫಾರ್ಮುಲಾನು ಬೈ ಹಾರ್ಟ್ ಹಾಕೋಬೇಕು. ಸೈನ್ 3x ಇಸ್ 3 ಸೈನ್ ಎಕ್ಸ್ ಮೈನಸ್ 4 ಸೈನ್ ಕ್ಯೂಬ್ ಎಕ್ಸ್. ಕಾಸ್ 3x ಇಸ್ 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ 3 ಮಾರ್ಕ್ಸ್ ಇದೆ ಇದು ಕೂಡ. ಪ್ರೂವ್ ದ್ಯಾಟ್ ಸೈನ್ ಸ್ಕ್ವೇರ್ 6x ಮೈನಸ್ ಸೈನ್ ಸ್ಕ್ವೇರ್ 4x ಈಕ್ವಲ್ ಟು ಸೈನ್ 2x ಇಂಟು ಸೈನ್ 10x. ಸೊ ಫಸ್ಟು ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿ. ಸೈನ್ ಸ್ಕ್ವೇರ್ 6x ಮೈನಸ್ ಸೈನ್ ಸ್ಕ್ವೇರ್ 4x. ಈಗ ನಿಮಗೆ ಬರೀ ಇಷ್ಟು ಮಾತ್ರ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡುವಾಗ ನೆಕ್ಸ್ಟ್ ಏನಪ್ಪ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಹೆಂಗೆ ಫ್ಲ್ಯಾಶ್ ಆಗಬೇಕು ಅಂತ. ನಿಮ್ಮ ಹತ್ರ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇದೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಸೈನ್ ವೈ, ಇದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇದೆ. ಬಟ್ ಇಲ್ಲಿ ಇವಾಗ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಾದರೆ ಸ್ಕ್ವೇರ್ ಇರಬಾರ್ದು, ಕರೆಕ್ಟಾ? ಸ್ಕ್ವೇರ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾದಲ್ಲಿ ಬರಲ್ಲ. ಏನು ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ? 2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಕರೆಕ್ಟ್. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂದರೆ ಸ್ಕ್ವೇರ್ ಇರಬಾರ್ದು. ಸೊ ಈ ಸ್ಕ್ವೇರನ್ನು ಅವಾಯ್ಡ್ ಮಾಡಬೇಕು ಅಂತಾದರೆ ನಿಮ್ಮ ಹತ್ರ ಇನ್ನೊಂದು ಫಾರ್ಮುಲಾ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಏನು ರಿಯಲ್ ನಂಬರ್ಸಲ್ಲಿ ಫಾರ್ಮುಲಾ ಇದೆ. ವಾಟ್ ಈಸ್ ದಟ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕು. ಎ ಪ್ಲೇಸಲ್ಲಿ ಏನಿದೆ? ಸೈನ್ 6x. ಬಿ ಪ್ಲೇಸಲ್ಲಿ ಏನಿದೆ? ಸೈನ್ 4x. ಸೊ ಸೈನ್ 6x ಪ್ಲಸ್ ಸೈನ್ 4x ಇಂಟು ಸೈನ್ 6x ಮೈನಸ್ ಸೈನ್ 4x. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈಗ ಈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಿ. ಎಕ್ಸ್ ಪ್ಲೇಸಲ್ಲಿ ಏನಿದೆ? 6x, ವೈ ಪ್ಲೇಸಲ್ಲಿ ಏನಿದೆ? 4x. ಸೊ ದಿಸ್ ಇಸ್ ಈಕ್ವಲ್ ಟು 2 ಸೈನ್ ಆಫ್ 6x ಪ್ಲಸ್ 4x ಡಿವೈಡೆಡ್ ಬೈ 2. ಈ ಫಾರ್ಮುಲಾ ಕಾಸ್ ಆಫ್ 6x ಮೈನಸ್ 4x ಡಿವೈಡೆಡ್ ಬೈ 2. ಇದು ಒಂದು ಸೆಟ್ ಮುಗೀತು. ನೆಕ್ಸ್ಟ್ ಇದಕ್ಕೂ ಇವಾಗ ಅಪ್ಲೈ ಮಾಡಬೇಕು. ಇವಾಗ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಾದರೆ ಇನ್ನೊಂದು ಫಾರ್ಮುಲಾ, ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಆಯಿತು. ಇದು ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಫಾರ್ಮುಲಾ. ಏನು ಫಾರ್ಮುಲಾ? 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಹೊಸದೇನೂ ಇಲ್ಲ, ಜಸ್ಟ್ ಇದನ್ನು ಇಂಟರ್ಚೇಂಜ್ ಮಾಡಿದರೆ ಆಯಿತು. ಅಂದರೆ ಎಸ್ ಪ್ಲಸ್ ಎಸ್ ಈಕ್ವಲ್ ಟು 2SC, ಎಸ್ ಮೈನಸ್ ಎಸ್ ಈಕ್ವಲ್ ಟು 2CS. ಸೊ ಈಗ 2 ಇಂಟು ಸೈನ್ ಆಫ್ 6x ಪ್ಲಸ್ 4x ಡಿವೈಡೆಡ್ ಬೈ 2 ಇಂಟು ಇಲ್ಲಿ ಕಾಸ್ ಆಫ್ 2 ಕಾಸ್ ಆಫ್ 6x ಪ್ಲಸ್ 4x ಬೈ 2, ಬಿಕಾಸ್ ಎಕ್ಸ್ ಪ್ಲೇಸಲ್ಲಿ 6x ಇದೆ, ವೈ ಪ್ಲೇಸಲ್ಲಿ 4x ಇದೆ, ಇಂಟು ಸೈನ್ ಆಫ್ 6x ಮೈನಸ್ 4x ಡಿವೈಡೆಡ್ ಬೈ 2. ಕರೆಕ್ಟಾ? ಸೊ ದಿಸ್ ಇಸ್ ಈಕ್ವಲ್ ಟು 2 ಸೈನ್ ಆಫ್ 10x ಬೈ 2 ಅಂದರೆ 5x, ಕಾಸ್ ಆಫ್ 2x ಬೈ 2 ಅಂದರೆ ಎಕ್ಸು. ಅದೇ ರೀತಿ 2 ಕಾಸ್ ಆಫ್ 10x ಬೈ 2 ಅಂದರೆ 5x ಇಂಟು ಸೈನ್ ಆಫ್ 2x ಬೈ 2 ಅಂದರೆ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು, ಈಗ ನೆಕ್ಸ್ಟು ನಿಮಗೆ ಈ ಫಾರ್ಮ್ಯಾಟಲ್ಲಿ ಬೇಕು, ಸೈನ್ 2x ಇಂಟು ಸೈನ್ 10x. ಕರೆಕ್ಟಾ? ಈಗ ಈ ಫಾರ್ಮ್ಯಾಟಲ್ಲಿ ಬೇಕು ಅಂತಾದರೆ ಸೈನ್ 2x ಇದು ಫಾರ್ಮುಲಾ ಏನು? ಸೈನ್ 2x ಅಂತ ಹೇಳಿದರೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಅಂದರೆ ಆ ಟರ್ಮ್ಸ್ ಇವೆ ಇಲ್ಲಿ, ಬಟ್ ನೀವು ಒಂದ್ಸಲ ರಿಅರೇಂಜ್ ಮಾಡ್ಕೋಬೇಕು. ಇಲ್ಲೊಂದು 2 ಇದೆ, 2 ಹಾಗೆ ಇಟ್ಕೊಳ್ಳಿ.
ನಾನು ಈ ಸೈನ್ ಎಕ್ಸನ್ನು ಇಲ್ಲಿ ಬರಿತೀನಿ, ಸೈನ್ ಎಕ್ಸ್ ಇಂಟು ಇಲ್ಲೊಂದು ಕಾಸ್ ಎಕ್ಸ್ ಇದೆ, ಅದು ಹಾಗೆ ಬರದೆ ಏನು ಮಾಡಿದೆ, ಈ 2 ಹಾಗೆ ಬರದೆ, ಈ ಸೈನ್ ಎಕ್ಸ್ ಈ ಕಾಸ್ ಎಕ್ಸ್ ಒಟ್ಟಿಗೆ ಬರದೆ, ಯಾಕಂದರೆ ಮಿಡ್ಲಲ್ಲಿ ಇರೋ ಸೈನು ಇಂಟು, ಸೊ ಏನೂ ಪ್ರಾಬ್ಲಮ್ ಕೊಡಲ್ಲ. ಇವಾಗ ನೆಕ್ಸ್ಟು ಈ 2 ಇಲ್ಲೇ ಬರೀರಿ, ಈ ಸೈನನ್ನು ಇದ್ರ ಜೊತೆ ಬರೀರಿ, ಸೈನ್ 5x ಇಂಟು ಕಾಸ್ 5x. ಏನಕ್ಕೆ ಈ ಥರ ರಿಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತಂದರೆ, ನಿಮಗೆ ಈಗ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗತ್ತೆ. 2 sin x cos x ಅಂದ್ರೇನು, ಸೈನ್ 2x, ಕರೆಕ್ಟಾ? ನೆಕ್ಸ್ಟ್ 2 sin 5x cos 5x ಅಂದ್ರೇನು, ಅದು ಕೂಡ ಸೈನ್ 2x, ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ, 5 ಇದೆ. ಸೊ ಸೈನ್ 2 ಇಂಟು 5x. ಸೊ ದಿಸ್ ಇಸ್ ಈಕ್ವಲ್ ಟು ಸೈನ್ 2x ಇಂಟು ಸೈನ್ 10x. ದಿಸ್ ಇಸ್ ಈಕ್ವಲ್ ಟು RHS. ನೋಡಿ, ಸೈನ್ 2x ಇಂಟು ಸೈನ್ 10x, ಅದೇ ಆನ್ಸರ್ ಬಂದಿದೆ. ಸೊ ಇಲ್ಲೇನು ಮಾಡಬೇಕು, ಇಲ್ಲಿವರೆಗೂ ಮಾಡ್ತೀರ, ಇಲ್ಲಾದ ನಂತರ ನೆಕ್ಸ್ಟ್ ಏನು ಅಂತ ಕನ್ಫ್ಯೂಸ್ ಆಗುತ್ತೆ. ಆವಾಗ ನಿಮಗೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಒಂದ್ಸಲ RHS ನೋಡ್ಕೋಬೇಕು. RHS ಅಲ್ಲಿ ಏನಿದೆ, ಸೈನ್ 2x ಇದೆ, ಸೈನ್ 10x ಇದೆ. ಸೊ ಆ ಐಡಿಯಾ ಬರಬೇಕು. ಸೈನ್ 2x ಅಂತ ಹೇಳಿದರೆ 2 sin x cos x, ಸೊ ಸೈನ್ 4x ಅಂತ ಹೇಳಿದರೆ 2 sin 2x cos 2x, ಸೈನ್ 6x ಅಂತ ಹೇಳಿದರೆ 2 sin 3x ಇಂಟು ಕಾಸ್ 3x, ಬಿಕಾಸ್ 3 2s 6. ಅದೇ ರೀತಿ ಸೈನ್ 10x ಅಂತ ಹೇಳಿದರೆ 2 sin 5x ಇಂಟು ಕಾಸ್ 5x. ಯಾಕಂದರೆ ಎಕ್ಸ್ ಪ್ಲೇಸಲ್ಲಿ 5 ಇದೆ, 2 ಹಾಗೆ ಬರೀರಿ, ಎಕ್ಸ್ ಅಂದರೆ 5x ಗಿವ್ಸ್ ಯು 10x. ಸ್ವಲ್ಪ ಫಾರ್ಮುಲಾ ಗೊತ್ತಿರಬೇಕು, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಆ್ಯಸ್ ವೆಲ್ ಆಸ್ ದಿಸ್ ಸೈನ್ 2x ಫಾರ್ಮುಲಾ, ಅದರ ಜೊತೆಗೆ a² ಮೈನಸ್ b² ಫಾರ್ಮುಲಾನು ಬೇಕು. ಈಗ 5 ಮಾರ್ಕ್ಸ್ದು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ ನೋಡೋಣ. 5 ಮಾರ್ಕ್ಸಿಗೆ ಕಂಪಲ್ಸರಿ, ಯಾಕಂದರೆ ಟ್ರಿಗ್ನಾಮೆಟ್ರಿನೇ ಜಾಸ್ತಿ ವೆಯ್ಟೇಜ್ ಇರೋ ಚಾಪ್ಟರ್ ಆಗಿರೋದ್ರಿಂದ ಇಲ್ಲಿ 5 ಮಾರ್ಕ್ಸಿಂದನೂ ಕ್ವೆಶನ್ಸ್ ಬರುತ್ತೆ, 6 ಮಾರ್ಕ್ಸಿಗೂ ಕ್ವೆಶನ್ ಬರುತ್ತೆ, 3 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ ಎಲ್ಲ ಪಾರ್ಟಲ್ಲೂ ಇನ್ಕ್ಲೂಡ್ ಆಗೇ ಆಗಿರುತ್ತೆ. ಸೊ ಇವಾಗ ನೋಡೋಣ, ಇದು ಫಸ್ಟ್ ಕ್ವೆಶನ್. LHS ಈಕ್ವಲ್ ಟು ಕೊಟ್ಟಿದ್ದಾರೆ, ಕಾಸ್ 4x ಪ್ಲಸ್ ಕಾಸ್ 3x ಪ್ಲಸ್ ಕಾಸ್ 2x ಡಿವೈಡೆಡ್ ಬೈ ಸೈನ್ 4x ಪ್ಲಸ್ ಸೈನ್ 3x ಪ್ಲಸ್ ಸೈನ್ 2x. ಸೊ ಇದು LHS. ಇವಾಗ LHS ಸಿಂಪ್ಲಿಫೈ ಮಾಡಬೇಕಾದ್ರೆ ಇದಕ್ಕೂ ನಾನು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾನೇ ಯೂಸ್ ಮಾಡೋದು. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇವಾಗ ಯೂಸ್ ಮಾಡಬೇಕು ಅಂತಾದರೆ ನಿಮಗೆ ಗೊತ್ತು ಹೆಂಗೆ ಬರುತ್ತೆ. ಈಗ ಸಿ ಪ್ಲಸ್ ಸಿ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಇದ್ದರೆ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಎರಡೇ ಟರ್ಮ್ಸ್ ಇರಬೇಕು, ಬಟ್ ಇಲ್ಲೇನಿದೆ 3 ಟರ್ಮ್ಸ್ ಇದೆ, ಕರೆಕ್ಟಾ? ಸೊ ಈ 3 ಟರ್ಮ್ಸಲ್ಲಿ ಎಟ್ ಎ ಟೈಮ್ ನೀವು ಯಾವುದಾದ್ರೂ 2 ಟರ್ಮ್ಸ್ ತಗೊಂಡು ಫಾರ್ಮುಲಾ ಅಪ್ಲೈ ಮಾಡಬೇಕು. ಇವಾಗ ನಾನು ಈ 2 ಫಸ್ಟ್ ಟರ್ಮ್ಸ್ ತಗೋತೀನಿ ಅಂತಾದರೆ ಏನಾಗುತ್ತೆ, 4 ಪ್ಲಸ್ 3 ಎಷ್ಟಾಗತ್ತೆ, 7 ಆಗುತ್ತೆ. 7x ಬೈ 2 ಅಂತ ಆಗುತ್ತೆ ಅಲ್ವಾ? ಯಾಕಂದರೆ 7 ಡೈರೆಕ್ಟ್ ಮಲ್ಟಿಪಲ್ ಆಫ್ 2 ಅಲ್ಲ, ಅಲ್ಲಿ ನಿಮಗೆ ಸ್ವಲ್ಪ 7x ಬೈ 2 ಆ ಥರ ಫ್ರ್ಯಾಕ್ಷನಲ್ ಬರೆಯೋದು ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಫಸ್ಟು ಮತ್ತು ಲಾಸ್ಟ್ ಟರ್ಮ್ ನಾನು ಕಲೆಕ್ಟ್ ಮಾಡ್ತೀನಿ. ಹೆಂಗೂ ಮಾಡ್ಬೋದು, ಅದು ಮಾಡಿದ್ರೂ ರಾಂಗ್ ಇಲ್ಲ, ಬಟ್ ಸಿಂಪ್ಲಿಫಿಕೇಷನ್ ಕೇರ್ಫುಲ್ಲಾಗಿ ಮಾಡಬೇಕಾಗಿ ಬರುತ್ತೆ. ಅಲ್ಲಿ ಬಂದಿರೋ ಫ್ರ್ಯಾಕ್ಷನಲ್ ಟರ್ಮ್ ಪ್ಲಸ್ ನೆಕ್ಸ್ಟ್ ಟರ್ಮ್ ಆ ಥರ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಕಾಸ್ 4x ಪ್ಲಸ್ ಕಾಸ್ 2x ಇದೆರಡು ಒಟ್ಟಿಗೆ ಬರ್ಕೋತೀನಿ. ಯಾಕಂದರೆ 4 ಪ್ಲಸ್ 2 6 ಇಸ್ ಅ ಮಲ್ಟಿಪಲ್ ಆಫ್ 2 ಅಲ್ವಾ? ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು, ಕಾಸ್ 3x ಹಾಗೆ ಬರೀರಿ, ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟ್ರಲ್ಲೂ ಹಾಗೆ ಮಾಡಿ, ಸೈನ್ 4x ಸೈನ್ 2x ಒಟ್ಟಿಗೆ ಬರೀರಿ, ಪ್ಲಸ್ ಸೈನ್ 3x. ಬಿಕಾಸ್ ಯಾವ್ದು ಮಾಡಿದರೂ 2 ಟರ್ಮ್ಸ್ ಒಟ್ಟು ತಗೊಂಡೆ ನೀವು ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗೋದು. ಎಲ್ಲ ಒಟ್ಟಿಗೆ 3 ಟರ್ಮ್ ಎಟ್ ಎ ಟೈಮ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಸಿ ಪ್ಲಸ್ ಸಿ ಫಾರ್ಮುಲಾ ಹಾಕಿ ಅಲ್ವಾ? ಅದೇ ರೀತಿ ಡಿನಾಮಿನೇಟ್ರಿಗೆ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ. ಈ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಫಾರ್ಮುಲಾ 2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2, ಇದು ಸೈನು 2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2, ಕರೆಕ್ಟಾ? ಇದು ಎಸ್ ಪ್ಲಸ್ ಎಸ್ 2SC, ಇದು ಸಿ ಪ್ಲಸ್ ಸಿ 2CC. ಇದಕ್ಕೆ ಅಪ್ಲೈ ಮಾಡಿ. ಎಕ್ಸ್ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಪ್ಲೇಸಲ್ಲಿ 4x ಇದೆ, ಇಲ್ಲಿ ವೈ ಪ್ಲೇಸಲ್ಲಿ 2x ಇದೆ. ಸೊ 2 ಕಾಸ್ ಆಫ್ 4x ಪ್ಲಸ್ 2x ಬೈ 2 ಇಂಟು ಕಾಸ್ ಆಫ್ 4x ಮೈನಸ್ 2x ಬೈ 2 ಪ್ಲಸ್ ಇದು ಹಾಗೆ ಇಡಬೇಕು, ಇದಕ್ಕೆ ನಾವೇನು ಅಪ್ಲೈ ಮಾಡ್ತಾ ಇಲ್ಲ. ಸೊ ಡಿವೈಡೆಡ್ ಬೈ ಇದಕ್ಕೇನು ಮಾಡಬೇಕು, ಎಸ್ ಪ್ಲಸ್ ಎಸ್ ಅಂದರೆ 2 ಸೈನ್ ಆಫ್ 4x ಪ್ಲಸ್ 2x ಬೈ 2
ಇಂಟು ಕಾಸ್ ಆಫ್ 4x ಮೈನಸ್ 2x ಬೈ 2 ಪ್ಲಸ್ ಈ ಸೈನ್ 3x ಹಾಗೆ ಇಡಬೇಕು. ಅರ್ಥ ಆಯಿತು ಅಂದ್ಕೋತೀನಿ. ಇದಕ್ಕೆ ಎಕ್ಸ್ ಪ್ಲೇಸಲ್ಲಿ 4x ಇದೆ, ವೈ ಪ್ಲೇಸಲ್ಲಿ 2x ಇದೆ, ಇಲ್ಲಿ ಮೈನಸ್ಸು, ಇದು ಹಾಗೆ ಅದೇ ರೀತಿ. ಸೊ ನೆಕ್ಸ್ಟ್ ಇವಾಗ ಈ 2 ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡೋದಲ್ಲ, ಅಲ್ಲಿ ಮಿಡ್ಲಲ್ಲಿ ಪ್ಲಸ್ ಸೈನ್ ಇರುವಾಗ ಕ್ಯಾನ್ಸಲೇಷನ್ ಆಗಲ್ಲ, ಇಂಟು ಇರುವಾಗ ಮಾತ್ರ ಕ್ಯಾನ್ಸಲೇಷನ್ ಆಗೋದು. ಸೊ ಫಸ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 ಕಾಸ್ ಆಫ್ 6x ಬೈ 2 ಅಂದರೆ 3x ಇಂಟು ಕಾಸ್ ಆಫ್ 2x ಬೈ 2 ಅಂದರೆ ಎಕ್ಸು ಪ್ಲಸ್ ಕಾಸ್ 3x ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ 4x ಪ್ಲಸ್ 2x 6x ಬೈ 2 ಅಂದರೆ 3x ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ 3x. ಮತ್ತೆ ಇದು ಕ್ಯಾನ್ಸಲ್ ಮಾಡಿ, ಇದು ಕ್ಯಾನ್ಸಲ್ ಮಾಡಿ. ಯೂಶ್ವಲಿ ನೀವು ಹಂಗೆ ಮಾಡ್ತೀರಾ, ಬಟ್ ಆ ಥರ ಮಾಡೋಕ್ಕಾಗಲ್ಲ, ಬಿಕಾಸ್ ದೆರ್ ಈಸ್ ಅ ಪ್ಲಸ್ ಸೈನ್ ಮಿಡಲ್. ಅದು ರೂಲ್ಸ್, ಅಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಶನ್ ರೂಲ್ಸೇ ಹಂಗೆ ಬರೋದು. ಇಂಟು ಇರೋವಾಗ ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಕಾಸ್ ಎಕ್ಸ್ 3x ಕಾಸ್ 3x ಕಾಮನ್ ಇದೆ, ಸೈನ್ 3x ಕಾಮನ್ ಇದೆ ಡಿನಾಮಿನೇಟ್ರಲ್ಲಿ. ಸೊ ಯು ಟೇಕ್ ದ ಕಾಮನ್. ಕಾಸ್ 3x ಇಂಟು ಏನು ಉಳ್ಕೊಳ್ಳುತ್ತೆ 2 ಕಾಸ್ ಎಕ್ಸ್ ಪ್ಲಸ್ ಕಾಸ್ 3x ಕಾಮನ್ ತೆಗೆದಿದೆ 1 ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ ಅದೇ ರೀತಿ ಸೈನ್ 3x ಡಿನಾಮಿನೇಟರಿಂದ ಕಾಮನ್ ತೆಗೀರಿ, ಏನು ಉಳ್ಕೊಳ್ಳುತ್ತೆ 2 ಕಾಸ್ ಎಕ್ಸ್ ಪ್ಲಸ್ 1. ಕರೆಕ್ಟಾ? ಸೈನ್ 3x ಹೊರಗಡೆ ತೆಗೆದಿದೆ. ಸೊ ಈಗ ನೋಡಿ, ಇಲ್ಲಿ ಇಂಟು ಇರೋದ್ರಿಂದ ನಿಮಗೆ ಇದು ಫುಲ್ ಟರ್ಮ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಫುಲ್ ಟರ್ಮ್ ಕ್ಯಾನ್ಸಲ್ ಮಾಡಿದರೆ ಕಾಸ್ ಬೈ ಸೈನ್ ಅಂದ್ರೇನು ಕಾಟ್ 3x. ಅದೇ ನಿಮಗೆ ಬೇಕಾಗಿರೋ RHS. ಕಾಟ್ 3x ಕೊಟ್ಟಿದ್ದಾರೆ, ಅದು ಬಂದಿದೆ. ಸೊ ಇಲ್ಲೇ ನೀವು ಕೇರ್ಫುಲಿ ಮಾಡಬೇಕಾಗಿರೋದು, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಏನೋ ಕರೆಕ್ಟಾಗಿ ಅಪ್ಲೈ ಮಾಡ್ತೀರಾ, ಬಟ್ ಈ ಸ್ಟೆಪ್ ಆದಮೇಲೆ ಇಲ್ಲೇ ಎಲ್ಲ ಕಡೆ ಕ್ಯಾನ್ಸಲ್ ಮಾಡಿಬಿಟ್ಟು ಇದು ಇಷ್ಟೇ ಉಳ್ಕೊಳ್ಳುತ್ತೆ, ಕಾಸ್ ಬೈ ಸೈನ್ ಅಂದರೆ ಕಾಟ್ ಬರೆದಿಡೋದಲ್ಲ, ಅದಕ್ಕೆ ಯಾವ ಮಾರ್ಕ್ಸು ಸಿಗಲ್ಲ. ಸೊ ಅದಾದ ನಂತರ ಫಸ್ಟು ಸಿಂಪ್ಲಿಫಿಕೇಷನ್ ಸ್ಟೆಪ್ ಒಂದು ಬರ್ಕೊಂಡು ಕಾಮನ್ ತೆಗೆದಾದ ನಂತರ ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಗೊತ್ತಿರಬೇಕು ಆ್ಯಂಡ್ ಕೇರ್ಫುಲ್ ಅಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಷನ್. ನೆಕ್ಸ್ಟು 5 ಮಾರ್ಕ್ಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್. ಪ್ರೂವ್ ದ್ಯಾಟ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಪೈ ಬೈ 3 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಪೈ ಬೈ 3 ಈಕ್ವಲ್ ಟು 3/2. ಇದಕ್ಕೆ ಏನು ಮಾಡಬೇಕು ಅಂತಂದರೆ ಫಾರ್ಮುಲಾ ಯೂಸ್ ಮಾಡಬೇಕು. ಕಾಸ್ 2xಗೆ ನಿಮ್ಮ ಹತ್ರ ಫಾರ್ಮುಲಾ ಇದೆ, ಡಿಫ್ರೆಂಟ್ ಫಾರ್ಮುಲಾ. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದೆ ಅಲ್ವಾ, ಕಾಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇದೆ, 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ಇನ್ನೂ ಒಂದಿದೆ ಟ್ಯಾನ್ ಸ್ಕ್ವೇರ್ ಎಕ್ಸ್. ಅದರಲ್ಲಿ ನಾನಿದರಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ ಈ ಫಾರ್ಮುಲಾದಿಂದ ಒಂದು ಫಾರ್ಮುಲಾ ನಿಮಗೆ ಸಿಗುತ್ತೆ. ಏನದು ಅಂದರೆ ಕಾಸ್ 2x ಇದನ್ನು ಈ ಕಡೆ ತನ್ನಿ, ಪ್ಲಸ್ 1 ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದರೆ 1 ಪ್ಲಸ್ ಕಾಸ್ 2x ಡಿವೈಡೆಡ್ ಬೈ 2. ಸೊ ಇದು ಫಾರ್ಮುಲಾ. ಕಾಸ್ ಸ್ಕ್ವೇರ್ ಎಕ್ಸನ್ನು ಕಾಸ್ 2x ಫಾರ್ಮಲ್ಲಿ ಬರೆಯೋದಾದರೆ ಈ ರೀತಿ ಬರಿತೀವಿ. ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 2x ಡಿವೈಡೆಡ್ ಬೈ 2. ಆ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಅಪ್ಲೈ ಮಾಡೋದಂತಂದರೆ ಫಸ್ಟು LHS ಕನ್ಸಿಡರ್ ಮಾಡಬೇಕು. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಪೈ ಬೈ 3 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಪೈ ಬೈ 3. ಫಸ್ಟು LHSನ್ನು ಹಾಗೆ ಬರ್ಕೋತೀನಿ. ಈಗ ಕಾಸ್ ಸ್ಕ್ವೇರ್ ಎಕ್ಸಿಗೆ ನನಗೆ ಈ ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಒಂದೆರಡು ಸಲ ಬೈ ಹಾರ್ಟ್ ಹಾಕ್ಕೊಳ್ಳಿ ಫಾರ್ಮುಲಾ, ಆವಾಗ ನೆನಪಿರುತ್ತೆ. 1 ಪ್ಲಸ್ ಕಾಸ್ 2x ಬೈ 2. ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ 1 ಪ್ಲಸ್ ಕಾಸ್ 2x ಬೈ 2. ಅದೇ ರೀತಿ ಸೈನ್ ಸ್ಕ್ವೇರಿಗೂ ಇರುತ್ತೆ ಇನ್ನೊಂದು ಫಾರ್ಮುಲಾ. ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಮೈನಸ್ ಕಾಸ್ 2x ಬೈ 2. ಈ ಸೇಮ್ ಪ್ರಾಬ್ಲಮನ್ನು ಸೈನ್ ಸ್ಕ್ವೇರ್ ಫಾರ್ಮಲ್ಲೂ ಕೊಡ್ಬೋದು, ಆವಾಗ ಈ ಫಾರ್ಮುಲಾ. ಎನಿವೆ ಈಗ ಬಿಟ್ಟಾಕಿ ಈ ಫಾರ್ಮುಲಾ ನೋಡ್ಕೊಳ್ಳಿ. ಈಗ ಫಸ್ಟ್ ಟರ್ಮಿಗೆ ಆ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. 1 ಪ್ಲಸ್ ಕಾಸ್ 2x ಬೈ 2 ಕರೆಕ್ಟಾ? ಪ್ಲಸ್ ಸೆಕೆಂಡ್ ಟರ್ಮಿಗೂ ಅದೇ ಫಾರ್ಮುಲಾ, ಬಟ್ ಎಕ್ಸ್ ಪ್ಲೇಸಲ್ಲಿ ಇಷ್ಟು ದೊಡ್ಡ ವ್ಯಾಲ್ಯೂ ಇದೆ, ಎಕ್ಸ್ ಪ್ಲಸ್ ಪೈ ಬೈ 3 ಅಲ್ವಾ? ಸೊ ಅವಾಗ ಏನು ಮಾಡಬೇಕು? 1 ಪ್ಲಸ್ ಕಾಸ್ 2 ಹಾಗೆ ಇದೆ ಇಂಟು ಎಕ್ಸ್ ಪ್ಲೇಸಲ್ಲಿ ಏನಿದೆ ಎಕ್ಸ್ ಪ್ಲಸ್ ಪೈ ಬೈ 3 ಹೋಲ್ ಡಿವೈಡೆಡ್ ಬೈ 2 ಕರೆಕ್ಟಾ? 1 ಪ್ಲಸ್ ಕಾಸ್ 2 ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಪೈ ಬೈ 3 ಹೋಲ್ ಡಿವೈಡೆಡ್ ಬೈ 2 ಬರುತ್ತೆ. ಪ್ಲಸ್ಸು ಇದಕ್ಕೂ ಸೇಮ್ ಫಾರ್ಮುಲಾ. ಎಕ್ಸ್ ಪ್ಲೇಸಲ್ಲಿ ಏನಿದೆ ಎಕ್ಸ್ ಮೈನಸ್ ಪೈ ಬೈ 3. RHS ಅಲ್ಲಿ ಹಾಕಿ
1 plus cos of 2 into x minus pi by 3 whole divided by 2. ಕರೆಕ್ಟ್ ಅಲ್ವಾ? ಎಲ್ಲದಕ್ಕೂ ಎಲ್ಲ ಟರ್ಮ್ಸಿಗೂ ಇದೊಂದೇ ಫಾರ್ಮುಲಾ. ಬಟ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಪೈ ಬೈ 3 ಇದೆ, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಮೈನಸ್ ಪೈ ಬೈ 3 ಇದೆ. ಸಿ ಇಲ್ಲಿ ನೋಡಿ, ಎಲ್ಲದಕ್ಕೂ ಡಿನಾಮಿನೇಟರ್ 2 ಇದೆ. ಕರೆಕ್ಟಾ? 2 ಇಸ್ ದ ಡಿನಾಮಿನೇಟರ್, ಸೇಮ್ ಡಿನಾಮಿನೇಟರ್ ಇದೆ. ನ್ಯೂಮರೇಟ್ರಲ್ಲಿ 1 ಪ್ಲಸ್ 1 ಪ್ಲಸ್ 1 3 ಟೈಮ್ಸ್ ಅಂತ ಆಗುತ್ತೆ. ನೆಕ್ಸ್ಟ್ ಏನು ಉಳ್ಕೊಳ್ಳುತ್ತೆ? ಕಾಸ್ 2x. ಇಲ್ಲೇನು ಉಳ್ಕೊಳ್ಳುತ್ತೆ? cos of ಇದು 2ನ ಮಲ್ಟಿಪ್ಲೈ ಇನ್ಸೈಡ್ 2x ಪ್ಲಸ್ 2 ಪೈ ಬೈ 3 ಪ್ಲಸ್ ಕಾಸ್ ಆಫ್ 2x ಮೈನಸ್ 2 ಪೈ ಬೈ 3. ಹೆಂಗೆ ಬಂತು? ಈ 2ನ ವಿ ಹ್ಯಾವ್ ಟೇಕನ್ ಇನ್ಸೈಡ್. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು ದಿಸ್ ಇಸ್ ಈಕ್ವಲ್ ಟು, ಈಗ ಇಲ್ಲಿ ಈ ಎರಡು ಟರ್ಮ್ಸಿಗೆ ಏನು ಮಾಡಬೇಕು ಅಂದರೆ ಸಿ ಪ್ಲಸ್ ಸಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನದು? ಕಾಸ್ ಎಕ್ಸ್ ಪ್ಲಸ್ cos y equal to 2 cos of x plus y by 2 into cos of x minus y by 2. ಇದು ಫಾರ್ಮುಲಾ. ಸೊ ಎಕ್ಸ್ ಪ್ಲೇಸಲ್ಲಿ ಏನಿದೆ? ಎಕ್ಸ್ ಪ್ಲೇಸಲ್ಲಿ 2x ಪ್ಲಸ್ 2 ಪೈ ಬೈ 3, ವೈ ಪ್ಲೇಸಲ್ಲಿ 2x ಮೈನಸ್ 2 ಪೈ ಬೈ 3. ಇದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಇವಾಗ 3 ಪ್ಲಸ್ ಕಾಸ್ 2x, ಇದಕ್ಕೆ ನಾವೇನು ಟಚ್ ಮಾಡ್ತಾ ಇಲ್ಲ, ಹಾಗೆ ಬರ್ಕೋಬೇಕು. ಈಗ ಈ ಎರಡು ಟರ್ಮ್ಗೆ ಸಿ ಪ್ಲಸ್ ಸಿಗೆ 2 ಇಂಟು ಕಾಸ್ ಆಫ್ ಏನು ಎಕ್ಸ್ ಪ್ಲಸ್ ವೈ, ಎಕ್ಸ್ ಅಂದರೆ ಇದು ಫುಲ್ ಟರ್ಮ್ 2x ಪ್ಲಸ್ 2 ಪೈ ಬೈ 3 ಪ್ಲಸ್ ವೈ ಅಂದರೆ ಇದು ಫುಲ್ ಟರ್ಮ್ 2x ಮೈನಸ್ 2 ಪೈ ಬೈ 3. ಸರಿನಾ? ಹೋಲ್ ಡಿವೈಡೆಡ್ ಬೈ 2. ಇದು ಈ ಆ್ಯಂಗಲ್ ಒಳಗಡೆ ಬರೋದು ಡಿವೈಡೆಡ್ ಬೈ 2. ಈ 2 ಬಗ್ಗೆ ನಾನು ಬರಿತಾ ಇದ್ದೀನಿ. ಇಂಟು ಕಾಸ್ ಆಫ್ ಮತ್ತೆ 2x ಪ್ಲಸ್ 2 ಪೈ ಬೈ 3. ಕರೆಕ್ಟಾ? ಎಕ್ಸು ಮೈನಸ್ ಇಲ್ಲೊಂದು ಬ್ರ್ಯಾಕೆಟ್ ಹಾಕಬೇಕು, 2x ಮೈನಸ್ 2 ಪೈ ಬೈ 3 ಹೋಲ್ ಡಿವೈಡೆಡ್ ಬೈ 2. ಆ್ಯಂಗಲ್ ಒಳಗಡೆನೆ ಡಿವೈಡೆಡ್ ಬೈ 2. ಕಂಪೇರ್ ಮಾಡಿ, ಕಾಸ್ ಆಫ್ ಇದು ಎಕ್ಸ್, ಇದು ಮೈನಸ್ ವೈ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ, ಇದು ಮರಿಬಾರ್ದು, ಇಲ್ಲಿ ಇರೋ ಡಿನಾಮಿನೇಟರ್ ಕೆಳಗಡೆ ಇರೋ 2 ಇದು ಇಲ್ಲೇ ಇರುತ್ತೆ. ಈ 2 ಎಲ್ಲ ಈ ಆ್ಯಂಗಲ್ ಒಳಗಡೆ ಬರೋ 2, ದಟ್ ಈಸ್ ಫ್ರಮ್ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಲ್ವಾ. ನೆಕ್ಸ್ಟು 3 ಪ್ಲಸ್ 2 ಪೈ ಬೈ 3, 2 ಮೈನಸ್ 2 ಪೈ ಬೈ 3 ಕ್ಯಾನ್ಸಲ್ ಆಯಿತು. ಈ ಬ್ರ್ಯಾಕೆಟ್ ಓಪನ್ ಮಾಡಿದರೆ ಮೈನಸ್ 2x ಪ್ಲಸ್ 2x ಕ್ಯಾನ್ಸಲ್ ಆಗುತ್ತೆ. ಬಟ್ ಇದು ಕ್ಯಾನ್ಸಲ್ ಆಗಲ್ಲ, ಯಾಕಂದರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಕಾಸ್ 2x ಪ್ಲಸ್ 2 ಕಾಸ್ 2x ಪ್ಲಸ್ 2x ಎಷ್ಟು? 4x. 4x ಬೈ 2 ಎಷ್ಟು? 2x ಇಂಟು ಕಾಸ್ ಆಫ್ ಇಲ್ಲೂ ಹಾಗೆ 2 ಪೈ ಬೈ 3 ಪ್ಲಸ್ 2 ಪೈ ಬೈ 3 4 ಪೈ ಬೈ 3. 4 ಪೈ ಬೈ 3 ಬೈ 2 ಅಂತ ಹೇಳಿದರೆ ಏನಾಗುತ್ತೆ? 2 ಪೈ ಬೈ 3 ಆಗುತ್ತೆ ಡಿವೈಡೆಡ್ ಬೈ 2. ಏನು ಮಾಡಿದೆ ಇಲ್ಲಿ ನಾನು? 2x ಪ್ಲಸ್ 2x 4x ಆಗುತ್ತೆ. 4x ಬೈ 2 ಅಂತ ಹೇಳಿದರೆ 2x, ಅದಕ್ಕೆ 2x. ಇಲ್ಲೇನು ಮಾಡಿದರೆ 2 ಪೈ ಬೈ 3 ಮೈನಸ್ ಮೈನಸ್ ಪ್ಲಸ್ 2 ಪೈ ಬೈ 3 ಪ್ಲಸ್ 2 ಪೈ ಬೈ 3 4 ಪೈ ಬೈ 3 ಡಿವೈಡೆಡ್ ಬೈ ಇಲ್ಲೊಂದು ಆ್ಯಂಗಲ್ ಇದೆಯಲ್ವಾ, ಆ್ಯಂಗಲ್ ಇದ್ದು ಬೈ 2, 2 1s 2 2s ಎಷ್ಟಾಗುತ್ತೆ? 2 ಪೈ ಬೈ 3. ಸೊ ನೆಕ್ಸ್ಟ್ ಇವಾಗ ಈ ಕಾಸ್ 2 ಪೈ ಬೈ 3 ಇದು ವ್ಯಾಲ್ಯೂ ಬೇಕು. ಕಾಸ್ 2 ಪೈ ಬೈ 3 ಹೆಂಗೆ ಬರೆಯೋದು? ಈಸ್ 2 ಡೈರೆಕ್ಟ್ ಮಲ್ಟಿಪಲ್ ಆಫ್ 3? ಇಲ್ಲ. ಅದರ ನಿಯರೆಸ್ಟ್ ಮಲ್ಟಿಪಲ್ ಯಾವುದು? 3 1s 3 ಅಲ್ವಾ. ಸೊ ಕಾಸ್ ಪೈ ಮೈನಸ್ ಪೈ ಬೈ 3 ಬರಿತೀನಿ. ಯಾಕೆ ಪೈ ಮೈನಸ್ ಪೈ ಬೈ 3 ಬರಿತೀನಿ? ಯಾಕಂತ ಹೇಳಿದರೆ 3 ಪೈ ಮೈನಸ್ ಪೈ ಏನು ಕೊಡುತ್ತೆ ನಿಮಗೆ? 2 ಪೈ ಕೊಡುತ್ತೆ. ಸೊ ಇದು ಸೇಮ್ 2 ಪೈ ಬೈ 3ಯನ್ನು ಅಲೈಡ್ ಆ್ಯಂಗಲ್ ಫಾರ್ಮ್ಯಾಟಲ್ಲಿ ಬರೆದಿದ್ದೀನಿ. ಸೊ 180 ಮೈನಸ್ ಟೀಟಾ ಯಾವ ಕ್ವಾಡ್ರಂಟಲ್ಲಿ ಬರೋದು? ಸೆಕೆಂಡ್ ಕ್ವಾಡ್ರಂಟಲ್ಲಿ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸು ನೆಗೆಟಿವ್. ಸೊ ಕಾಸೇ ಇರುತ್ತೆ, ಯಾಕಂದರೆ 180 ಇದೆ. ಸೊ ಆ್ಯಂಗಲ್ ಟೀಟಾ ಏನು? ಪೈ ಬೈ 3. ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಪೈ ಬೈ 3 ಅಂದರೆ ಎಷ್ಟು? 60 ಡಿಗ್ರಿ. ಕಾಸ್ 60 ಡಿಗ್ರಿ ಅಂದ್ ವ್ಯಾಲ್ಯೂ ಏನಾಗುತ್ತೆ? ಹಾಫ್. ಸೊ ಅಲಾಂಗ್ ವಿತ್ ದಿಸ್ ಅಂದರೆ ಮೈನಸ್ ಹಾಫ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 3 ಪ್ಲಸ್ ಕಾಸ್ 2x ಪ್ಲಸ್ 2 ಕಾಸ್ 2x ಇಂಟು ಇದರ ವ್ಯಾಲ್ಯೂ ಎಷ್ಟು ಬಂತು ನಮಗಿವಾಗ? ಮೈನಸ್ ಹಾಫ್ ಹೋಲ್ ಡಿವೈಡೆಡ್ ಬೈ 2. ಕರೆಕ್ಟಾ? ಪ್ಲಸ್ ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 3 ಪ್ಲಸ್ ಕಾಸ್ 2x, ಇದು ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2.
ಪ್ಲಸ್ ಕಾಸ್ 2x ಮೈನಸ್ ಕಾಸ್ 2x ಕ್ಯಾನ್ಸಲ್ ಆಯಿತು. ಫೈನಲಿ ನಿಮಗೆ 3/2 ಅಂತ ಆನ್ಸರ್ ಬರುತ್ತೆ. ಸೊ ಇಷ್ಟು ಸ್ಟೆಪ್ಸ್ ಇದೆ. ನೀಟಾಗಿ ಫಾರ್ಮುಲಾ ಕರೆಕ್ಟ್ ಗೊತ್ತಿದ್ದು, ಈ ಅಲೈಡ್ ಆ್ಯಂಗಲ್ ಕಾನ್ಸೆಪ್ಟ್ ಕರೆಕ್ಟ್ ಗೊತ್ತಿದ್ದು, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿದರೆ ಪರ್ಫೆಕ್ಟ್ ಆನ್ಸರ್ ಬರುತ್ತೆ. ಸೊ 1-2-3 ಸಲ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು, ಆವಾಗ ಮಾತ್ರ ಪರ್ಫೆಕ್ಟ್ ಆಗುತ್ತೆ. ಸೊ ಇದೇ ಪ್ರಾಬ್ಲಮನ್ನು ಇನ್ನೊಂದು ರೀತಿ ಕೇಳ್ತಾರೆ, ಆ್ಯಂಡ್ ಹೆನ್ಸ್ ಅಂತ ಕೇಳ್ತಾರೆ ಒಂದೊಂದು ಸಲ. ಪ್ರೂವ್ ದ್ಯಾಟ್ sin square x ಪ್ಲಸ್ sin square x ಪ್ಲಸ್ π/3 ಪ್ಲಸ್ sin square x ಮೈನಸ್ π/3 ದಟ್ ಈಸ್ ಆಲ್ಸೋ ಈಕ್ವಲ್ ಟು 3/2. ಅದನ್ನು ಹೆಂಗೆ ಪ್ರೂವ್ ಮಾಡಬೇಕು ಅಂತಂದರೆ, ಫಸ್ಟು ಇದನ್ನು ಮಾಡಿಕೊಂಡು ಆಮೇಲೆ ಈ sin square x-ಅನ್ನು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರ್ಕೋಬೋದು. ಪ್ಲಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ π/3 ಪ್ಲಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ π/3. 1 + 1 + 1 3 ಆಗುತ್ತೆ. ಮೈನಸ್ ಈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇದನ್ನು ಆಲ್ರೆಡಿ 3/2 ಅಂತ ಪ್ರೂವ್ ಮಾಡಿದ್ದೀರಿ. ಸೊ 3 ಮೈನಸ್ 3/2 ಅಂದರೆ 6 ಮೈನಸ್ 3 ದಟ್ ಈಸ್ 3/2 ಬರುತ್ತೆ ಆನ್ಸರ್. ಸೊ ಈ ರೀತಿನೂ ಮಾಡ್ಬೋದು. ಅಥವಾ sin square x-ಗೆ ಡೈರೆಕ್ಟ್ಲಿ ಇನ್ನೊಂದು ಫಾರ್ಮುಲಾ ಇದೆಯಲ್ವಾ, ಈ ಫಾರ್ಮುಲಾ ಹಾಕಿ ಅಪ್ಲೈ ಕೂಡ ಮಾಡ್ಬೋದು. ಇನ್ನು ಒಂದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ನೋಡೋಣ. ಇದನ್ನು ಪ್ರೂವ್ ದ್ಯಾಟ್ ದಿಸ್ ಇಸ್ ಈಕ್ವಲ್ ಟು tan 6x ಅಂತ ಕೇಳಿದೆ. ಮತ್ತೆ ಸೇಮ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ ಇಲ್ಲಿ ನೋಡಿ 5 + 3 8 ಬರುತ್ತೆ, ಮಲ್ಟಿಪಲ್ ಆಫ್ 2. 7 + 9 16 ಅದು ಮಲ್ಟಿಪಲ್ ಆಫ್ 2. ಸೊ ನಿಮಗೆ ಈ ಎರಡು ಆರ್ಡ್ರಲ್ಲೇ ತಗೋಬೋದು. ಇದೆರಡು ಫಸ್ಟು, ಇದೆರಡು ನೆಕ್ಸ್ಟು ಅಂತ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯಾವುದು ಅಪ್ಲೈ ಮಾಡೋಕ್ಕೆ? s ಪ್ಲಸ್ ಎಸ್ ಈಕ್ವಲ್ ಟು 2sc, c ಪ್ಲಸ್ ಸಿ ಈಕ್ವಲ್ ಟು 2cc. ಓಕೆ, ಸೊ ಈಗ ಅಪ್ಲೈ ಮಾಡಿ. 2 ನಾನು ಇನ್ನೊಂದ್ಸಲ LHS ಬರ್ಕೋತಾ ಇಲ್ಲ, ಸೇಮ್ ಅದು ಬರ್ಕೋಬೇಕು ಒಂದ್ಸಲ. 2 ಇಂಟು ಸೈನ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ 3x ಪ್ಲಸ್ y ಪ್ಲೇಸಲ್ಲಿ 5x/2 ಇಂಟು ಕಾಸ್ ಆಫ್ 3x ಮೈನಸ್ 5x/2 ಪ್ಲಸ್ ಇದೆರಡಕ್ಕೆ ಆಯ್ತು ಇವಾಗ ಫಾರ್ಮುಲಾ. ನೆಕ್ಸ್ಟ್ ಈ ಎರಡು ಟರ್ಮ್ಸಿಗೆ 2 ಸೈನ್ ಆಫ್ 7x ಪ್ಲಸ್ 9x/2 ಇಂಟು ಕಾಸ್ ಆಫ್ 7x ಮೈನಸ್ 9x/2. ಯಾವ ಫಾರ್ಮುಲಾ ಇದು? s ಇಂಟು ಸಿ, ಎಸ್ ಇಂಟು ಸಿ ಹೋಲ್ ಡಿವೈಡೆಡ್ ಬೈ 2 ಇಂಟು ಸಿ ಪ್ಲಸ್ ಸಿ ಇದೆರಡಕ್ಕೆ ಇವಾಗ ಈ ಎರಡು ಟರ್ಮ್ಸಿಗೆ ಸಿ ಪ್ಲಸ್ ಸಿ ಅಂದರೆ ಸಿ 2 ಇಂಟು ಸಿ ಕಾಸ್ ಆಫ್ 3x ಪ್ಲಸ್ 5x/2 ಇಂಟು ಕಾಸ್ ಆಫ್ 3x ಮೈನಸ್ 5x/2 ಪ್ಲಸ್ ಇದು ಈ ಎರಡು ಟರ್ಮ್ಸಿಗೆ 2 ಇಂಟು ಅಗೈನ್ ಕಾಸ್ ಆಫ್ ಸಿ ಇಂಟು ಸಿನೇ 7x ಪ್ಲಸ್ 9x/2 ಇಂಟು ಕಾಸ್ ಆಫ್ 7x ಮೈನಸ್ 9x/2. ಈಗ ನೆಕ್ಸ್ಟು ಇಲ್ಲಿ ಸಿಕ್ಕಿರೋ 2 ಎಲ್ಲ ಕ್ಯಾನ್ಸಲ್ ಮಾಡಿ ಬರೆಯೋದಲ್ಲ, ಪ್ಲಸ್ ಇದೆ ಮಿಡ್ಲಲ್ಲಿ, ನೋಡ್ಕೋಬೇಕು, ಕೇರ್ಫುಲ್ ಆಗಿರಬೇಕು. ಸೊ ದಿಸ್ ಈಕ್ವಲ್ ಟು ನೆಕ್ಸ್ಟ್ 2 ಇಂಟು ಸೈನ್ ಆಫ್ 8x/2 ಅಂದರೆ 4x ಕಾಸ್ ಆಫ್ ಏನಾಗುತ್ತೆ ಇದು ಮೈನಸ್ 2x ಆಗುತ್ತೆ. ಕಾಸ್ ಆಫ್ ಮೈನಸ್ 2x/2 ಅಂದರೆ ಕಾಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ 2 ಸೈನ್ ಆಫ್ 16x/2 ಅಂದರೆ 8x ಇಂಟು ಕಾಸ್ ಆಫ್ ಮೈನಸ್ 2x/2 ಅಂದರೆ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ಕಾಸ್ ಆಫ್ 8x/2 ಅಂದರೆ 4x ಇಂಟು ಕಾಸ್ ಆಫ್ ಮೈನಸ್ 2x/2 ಅಂದರೆ ಮೈನಸ್ ಎಕ್ಸ್ ಪ್ಲಸ್ 2 ಕಾಸ್ ಆಫ್ 16x/2 ಅಂತ ಹೇಳಿದರೆ 8x ಇಂಟು ಕಾಸ್ ಆಫ್ ಮೈನಸ್ 2x/2 ಅಂತ ಹೇಳಿದರೆ ಮೈನಸ್ ಎಕ್ಸ್. ಸೊ ದಿಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಈ ರೂಲ್ ಗೊತ್ತಿರಬೇಕು ಅಲೈಡ್ ಆ್ಯಂಗಲಲ್ಲಿ, ಯಾಕಂದರೆ ಮೈನಸ್ ಥೀಟಾ 4th ಕ್ವಾಡ್ರಂಟಲ್ಲಿ ಬರುತ್ತೆ. 4th ಕ್ವಾಡ್ರಂಟಲ್ಲಿ ಕಾಸ್ ಯಾವತ್ತು ಪಾಸಿಟಿವ್ ಆಗಿ ಇರುತ್ತೆ, ಸೊ ಇದು ಕಾಸ್ ಥೀಟಾನೇ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಮತ್ತೆ 2 ಕ್ಯಾನ್ಸಲ್ ಮಾಡೋಕ್ಕಿಲ್ಲ, ಇದು ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ, 2ನೂ ಕಾಮನ್ ಇದೆ. ಕಾಮನ್ ತೆಗೀರಿ ಫಸ್ಟು. 2 ಕಾಸ್ ಎಕ್ಸ್ ಅಂತಾನೆ ಬರಿತೀನಿ, ಮೈನಸ್ ಎಲ್ಲೋಯ್ತು ಅಂತಂದರೆ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ. ಅದಕ್ಕೆ ಏನು ಉಳ್ಕೊಳ್ಳುತ್ತೆ? ಸೈನ್ 4x ಪ್ಲಸ್ ಇಲ್ಲೇನು ಉಳ್ಕೊಳ್ಳುತ್ತೆ? ಸೈನ್ 8x ಡಿವೈಡೆಡ್ ಬೈ ಇಲ್ಲೂ 2 ಕಾಸ್ ಎಕ್ಸ್ ಕಾಮನ್ ಇದೆ, ಇಲ್ಲೂ ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಕಾಸ್ ಎಕ್ಸ್ ಇದೆ, ಇಲ್ಲೂ ಕಾಸ್ ಎಕ್ಸ್ ಇದೆ. ಸೊ ಏನು ಉಳಿಯುತ್ತೆ? ಕಾಸ್ 4x ಪ್ಲಸ್ ಕಾಸ್ 8x. ಇದು ಇವಾಗ ಕ್ಯಾನ್ಸಲ್ ಮಾಡ್ಬೋದು, ಯಾಕಂದರೆ ಇಲ್ಲಿ ಮಿಡ್ಲಲ್ಲಿ ಇಲ್ಲಿ ಇಂಟು ಇದೆ.
ನೆಕ್ಸ್ಟು ಒನ್ಸ್ ಅಗೇನ್ ಎಸ್ ಪ್ಲಸ್ ಎಸ್ ಫಾರ್ಮುಲಾ, ಸಿ ಪ್ಲಸ್ ಸಿ ಫಾರ್ಮುಲಾ. ಏನಿದು 2s ಇಂಟು ಸಿ, ಇದಕ್ಕೆ 2c ಇಂಟು ಸಿ. ಸೊ 2 ಇಂಟು ಸೈನ್ ಆಫ್, ಇದು ಸೈನು, ಎಕ್ಸ್ ಅಂದರೆ 4x, ವೈ ಅಂದರೆ 8x, 4x ಪ್ಲಸ್ 8x ಬೈ 2 ಇಂಟು ಕಾಸ್ ಆಫ್ 4x ಮೈನಸ್ 8x ಬೈ 2 ಹೋಲ್ ಡಿವೈಡೆಡ್ ಬೈ 2 cos of 4x plus 8x by 2 into cos of 4x minus 8x by 2. ಈಗ ನೋಡಿ ಅಲ್ಲೇನೂ ಮಿಡ್ಲಲ್ಲಿ ಏನೂ ಪ್ಲಸ್ ಸೈನ್ ಇಲ್ಲ, ನೀವು ಸಿಂಪ್ಲಿಫೈ ಮಾಡದೆ ಡೈರೆಕ್ಟು ಕ್ಯಾನ್ಸಲ್ ಮಾಡ್ಬೋದು. 2 2 ಕ್ಯಾನ್ಸಲ್ ಆಯಿತು, ಸರಿನಾ. ಸೈನ್ ಬೈ ಕಾಸ್ ಅಂದ್ರೇನು? ಟ್ಯಾನ್. 12x ಬೈ 2 ಅಂದರೆ 6x. ಸೊ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ 6x. ಸೈನ್ 6x ಬೈ ಕಾಸ್ 6x, ಟ್ಯಾನ್ 6x. ಅದೇ ನಮಗೆ ಬೇಕಾಗಿರೋ RHS. 5 ಮಾರ್ಕ್ಸಿಗೆ ಇರೋ ಇನ್ನೊಂದು ಕ್ವೆಶನ್ ಯಾವುದು ಅಂದರೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಫ್ cot x, one of the trigonometric function, is given and angle where it lies that is also given. x ಯಾವತ್ತು ಸೆಕೆಂಡ್ ಕ್ವಾಡ್ರಂಟಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಕಾಟ್ ಎಕ್ಸು ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ, -5/12 ಅಂತ ಇದೆ. ಸೊ ಫಸ್ಟು 2 ಮೆಥಡ್ಸ್ ಇದೆ. ಒಂದು ಐಡೆಂಟಿಟಿ ಯೂಸ್ ಮಾಡಿ ಮಾಡ್ಬೋದು, ಅಥವಾ ಇನ್ನೊಂದು ಟ್ರಯಾಂಗಲ್ ಯೂಸ್ ಮಾಡಿನೂ ಮಾಡ್ಬೋದು. ಫಸ್ಟು ಕಾಟ್ ಅಂದ್ರೇನು? ಕಾಟ್ ಎಕ್ಸ್ ಈಕ್ವಲ್ ಟು 5/12 ಅಂತಂದರೆ ಕಾಟ್ ಈಸ್ ಅಡ್ಜಸೆಂಟ್ ಬೈ ಒಪೋಸಿಟ್ ಅಲ್ವಾ. ಇದು ಎಕ್ಸ್ ಅಂತ ಇದ್ದರೆ ಅಡ್ಜಸೆಂಟ್ 5 ಇದೆ, ಒಪೋಸಿಟ್ 12 ಇದೆ, ರೈಟ್. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅದು. ಇದಕ್ಕೆ ಅಪ್ಲೈ ಮಾಡಿದರೆ 5² + 12² ನಮಗೆ ನೆಕ್ಸ್ಟು ಇದು AB + BC² = AC² ಬೇಕು ಅಂತಾದರೆ 25 + 144 ವಿಚ್ ಇಸ್ 169. AC² 169 ಅಂದರೆ AC = 13. ಪ್ಲಸ್ ಆರ್ ಮೈನಸ್ ಇದೆ 2 ವ್ಯಾಲ್ಯೂ, ಬಟ್ ನಾನು ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ತಗೋತೀನಿ. 13 ಅಂತ ಆಯಿತು. AC = 13 ಅಲ್ವಾ. ಇವಾಗ ಈ ಟ್ರಯಾಂಗಲಿಂದ ನಿಮಗೆ 3 ಸೈಡಿದ್ದು ವ್ಯಾಲ್ಯೂ ಗೊತ್ತಾಗಿದೆ. ಎಕ್ಸ್ ಇಸ್ ಇನ್ ದ ಸೆಕೆಂಡ್ ಕ್ವಾಡ್ರಂಟ್. ಇಲ್ಲೇನು ಸೈನ್ ಹಾಕಕ್ಕೆ ಹೋಗಬೇಡಿ, ಇದು ಸೈನು ಇವಾಗ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇಷ್ಟು ಅಷ್ಟೇ ಬರ್ಕೊಳ್ಳಿ, ಯಾಕಂದರೆ ನೀವು ಇವಾಗ ಸೈನ್ ಹಾಕೋಕ್ಕೆ ಹೋದರೆ ಮತ್ತೆ ನಿಮಗೆ ಕನ್ಫ್ಯೂಸ್ ಮಾಡ್ಕೋತೀರಿ. ಇಷ್ಟೇ ಇರಲಿ ಇವಾಗ. ನೆಕ್ಸ್ಟ್ ಕಾಟ್ ಆಯ್ತಲ್ವಾ, ಸೈನ್ ಎಕ್ಸ್ ಬೇಕು, ಕಾಸ್ ಎಕ್ಸ್ ಬೇಕು, ಟ್ಯಾನ್ ಎಕ್ಸ್ ಬೇಕು ಅಲ್ವಾ. ಟ್ಯಾನ್ ಎಕ್ಸ್ ಇಮಿಡಿಯೇಟ್ಲಿ ಬರೆದ್ಬಿಡ್ಬೋದು, ರೆಸಿಪ್ರೋಕಲ್ ಆಫ್ ದ ಕಾಟ್ ಎಕ್ಸ್ ಅಲಾಂಗ್ ವಿತ್ ದ ಸೈನ್ ಅಲ್ವಾ. ಇದರ ರೆಸಿಪ್ರೋಕಲ್. ನನಗೆ ಸೈನು ಕಾಸು ಸಿಕ್ಬಿಟ್ರೆ ಉಳ್ದಿರೋದು ನಾನು ಡೈರೆಕ್ಟ್ಲಿ ಬರಿಬೋದು. ಸೊ ಸೈನ್ ಬೇಕಿವಾಗ. ಸೈನ್ ಅಂದ್ರೇನು? ಒಪೋಸಿಟ್ ಬೈ ಹೈಪೋಟೆನಸ್. ಸೊ ಒಪೋಸಿಟ್ ಇಸ್ 12 ಬೈ ಹೈಪೋಟೆನಸ್ ಇಸ್ 13. ಕಾಸ್ ಅಂತ ಹೇಳಿದರೆ ಅಡ್ಜಸೆಂಟ್ 5 ಬೈ ಹೈಪೋಟೆನಸ್ 13. ಟ್ಯಾನ್ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. ಯಾವ ಕ್ವಾಡ್ರಂಟ್ ಇದು? ನೆಕ್ಸ್ಟು ಸೈನ್ ಸಿಕ್ಕಿದೆ, ಕೊಸಿಕೆಂಟ್ ಬರಿಬೋದು, ಇದರ ರೆಸಿಪ್ರೋಕಲ್ 13/12. ಆಮೇಲೆ ಏನು ಮಾಡ್ಬೋದು? ಸೀಕೆಂಟ್ ಬರಿಬೋದು, ಕಾಸ್ ಸಿಕ್ಕಿದೆ, ಅದರ ರೆಸಿಪ್ರೋಕಲ್ 13/5. ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಿಕ್ಕಿದೆ, ಕಾಟು ಸಿಕ್ಕಿದೆ. ಇವಾಗ ಸೈನ್ ಬರಿಬೇಕು. ಎಕ್ಸ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ಯಾವುದು ಪಾಸಿಟಿವ್? ಸೈನ್ ಮತ್ತು ಕೊಸಿಕೆಂಟ್ ಅಷ್ಟೇ ಪಾಸಿಟಿವ್, ಉಳಿದಿದ್ದೆಲ್ಲ ನೆಗೆಟಿವ್. ಸೊ ಇದಕ್ಕೆಲ್ಲ ಮೈನಸ್ ಸೈನ್ ಹಾಕ್ಬಿಟ್ರೆ ಆಯಿತು. ಆವಾಗ ಯಾವ ಕನ್ಫ್ಯೂಷನ್ನು ನಿಮಗೆ ಬರಲ್ಲ. ಇದನ್ನು ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಹೋದರೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಒಂದು ಟ್ರಯಾಂಗಲ್ ಹಾಕ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ಕಾಟ್ ಕೊಟ್ಟಿದ್ದಾರೆ. ಕಾಟ್ ಅಂದರೆ ಅಡ್ಜಸೆಂಟ್ ಬೈ ಒಪೋಸಿಟ್, ಅದು ವ್ಯಾಲ್ಯೂ ಬರ್ಕೊಳ್ಳಿ. ಸೈನ್ ಯಾವುದು ಬರೆಯೋಕ್ಕೆ ಹೋಗಬೇಡಿ. ಯೂಸಿಂಗ್ ಪೈಥಾಗೋರಿಯನ್ ಥಿಯರಮ್ ಹೈಪೋಟೆನಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ. ಸೈನು, ಕಾಸು, ಟ್ಯಾನು. ಟ್ಯಾನ್ ಇಮಿಡಿಯೇಟ್ಲಿ ಬರಿಬೋದು, ಅದರ ರೆಸಿಪ್ರೋಕಲ್ ವಿತ್ ದ ಸೈನ್ ಅಲ್ವಾ. ನೆಕ್ಸ್ಟು ಸೈನ್ ಅಂದರೆ ಒಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಕೊಸಿಕೆಂಟ್ ಅಂದರೆ ರೆಸಿಪ್ರೋಕಲ್ ಆಫ್ ಸೈನ್, ಸೀಕೆಂಟ್ ಅಂದರೆ ರೆಸಿಪ್ರೋಕಲ್ ಆಫ್ ಕಾಸ್. ದೆನ್ ಆಫ್ಟರ್ ರೈಟಿಂಗ್ ಆಲ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್, ನೌ ಗೋ ಟು ದ ಕ್ವಾಡ್ರಂಟ್. ಎಕ್ಸ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರಂಟ್. ಸೈನು ಕೊಸಿಕೆಂಟ್ 2 ಮಾತ್ರ ಪಾಸಿಟಿವ್ ಇರಬೇಕು, ಉಳಿದಿರೋದಕ್ಕೆಲ್ಲ ನೆಗೆಟಿವ್ ಸೈನ್ ಇರಬೇಕು. ಇಲ್ಲ ಅಂತಂದರೆ ಹಾಕ್ಬಿಡಿ, ಆಮೇಲೆ ಚೆಕ್ ಮಾಡಿ ಎಲ್ಲದಕ್ಕೂ ನೆಗೆಟಿವ್ ಇದೆಯಾ ಅಂತ. ಸೊ ದಿಸ್ ಗಿವ್ಸ್ ಯು ದ ರಿಕ್ವೈರ್ಡ್ ಆನ್ಸರ್. ಈಸಿ. ಯೂಶಲಿ 5 ಮಾರ್ಕ್ಸ್ ಕೇಳೋದು ಕಡಿಮೆ, ಬಟ್ ಚಾನ್ಸಸ್ ಇದೆ. ಈಗ ಪಾರ್ಟ್ ಇನಲ್ಲಿ 6 ಮಾರ್ಕ್ಸಿಗೆ
ಬಂದೇ ಬರೋ ಕ್ವಶನ್ ಯಾವುದು ಅಂತಂದರೆ ಪ್ರೂವ್ ಜಿಯೋಮೆಟ್ರಿಕಲಿ ದ್ಯಾಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಆ್ಯಂಡ್ ಹೆನ್ಸ್ ಪ್ರೂವ್ ದ್ಯಾಟ್ ಈ ಥರ ಸಬ್ ಪಾರ್ಟು ಕೊಟ್ಟಿರ್ತಾರೆ. ಈ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾವ ಫಸ್ಟ್ ಇಯರ್ ಯಾವ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿದ್ರು ಅಥವಾ ಯೂಶ್ವಲಿ ಫೈನಲ್ ಎಕ್ಸಾಮಿಗೂ ಕೂಡ ಇದೊಂದು ಫಿಕ್ಸ್ಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಈಸಿ ಕೂಡ ಇದೆ ಪ್ರೂವ್ ಮಾಡೋಕ್ಕೆ. ಒಂದು 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿದರೆ ಪರ್ಫೆಕ್ಟ್ ಆಗುತ್ತೆ. ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಸರ್ಕಲ್ ಹಾಕ್ಕೋಬೇಕು, ಆಮೇಲೆ ಇಲ್ಲಿ ಬರ್ಕೋಬೇಕು ಎಕ್ಸ್ಪ್ಲನೇಷನಲ್ಲಿ ಕನ್ಸಿಡರ್ ಅ ಯೂನಿಟ್ ಸರ್ಕಲ್ ಸೆಂಟರ್ಡ್ ಎಟ್ ದ ಒರಿಜಿನ್. ಇದರದ ಎಕ್ಸ್ಪ್ಲನೇಷನ್. ಯೂನಿಟ್ ಸರ್ಕಲ್ ಅಂತ ಬರೀಲೇಬೇಕು, ಬಿಕಾಸ್ ರೇಡಿಯಸ್ 1 ಯೂನಿಟ್ ಆಗುತ್ತೆ. ಇಷ್ಟಾದ ನಂತರ 4 ಪಾಯಿಂಟ್ ತಗೋಬೇಕು ಸರ್ಕಲ್ ಮೇಲೆ. ಇಲ್ಲೊಂದು P1 ಬರಿತೀನಿ, ಅದೇ ರೀತಿ ಇಲ್ಲ ಒಂದು P2, ಇನ್ನು ಇಲ್ಲ ಒಂದು P3, ಇಲ್ಲಿ ಒಂದು P4. ಯಾವ ಥರ ಪಾಯಿಂಟ್ಸ್ ತಗೋಬೇಕು ಅಂತಂದರೆ ಅದೇ ಪೊಸಿಷನಲ್ಲಿ ಯಾಕೆ ತಗೋತೀನಿ ಅಂದರೆ, ಸೊ ಇದನ್ನೇ ಇವಾಗ ಜಾಯಿನ್ ಮಾಡಿ. ಸೊ P2 ಮತ್ತು ಒರಿಜಿನ್ ಜಾಯಿನ್ ಮಾಡಬೇಕು. ಅದೇ ರೀತಿ P3 ಮತ್ತು ಒರಿಜಿನ್ ಜಾಯಿನ್ ಮಾಡಿ ಆ್ಯಂಡ್ P4 ಮತ್ತು ಒರಿಜಿನ್ ಜಾಯಿನ್ ಮಾಡಬೇಕು. ಸೊ ಏನಕ್ಕೆ ಈ ಥರ ಪಾಯಿಂಟ್ ತೊಗೊಂಡಿದ್ದೀನಿ ಅಂದರೆ ಈ ಆ್ಯಂಗಲ್ ಎಕ್ಸು, ಈ ಆ್ಯಂಗಲ್ ವೈ ಇರುತ್ತೆ. ಸೊ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಸೇಮ್ ಇರಬೇಕು ಅಟ್ಲೀಸ್ಟ್ ಮೆಜರ್ ವೈಸ್. ಸೊ ಇಲ್ಲಿ ಲುಕ್ ವೈಸ್ ಆಲ್ಸೋ ನಿಮ್ಗೆ ಸ್ವಲ್ಪ ಅದು ಸೇಮ್ ಬರೋ ಥರನೇ ಅದೇ ಥರ ಪಾಯಿಂಟ್ಸ್ ತುಂಬ ದೂರ ತೊಗೊಳಕ್ಕಾಗಲ್ಲ. ಸೊ ಈ ಆ್ಯಂಗಲ್ ಅಪ್ರಾಕ್ಸಿಮೇಟ್ಲಿ ಸೇಮ್ ಬರಬೇಕು, ಬಟ್ ಮೆಜರ್ಡ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಕ್ಲಾಕ್ ವೈಸ್ ಡೈರೆಕ್ಷನ್, ಅದಕ್ಕೆ -y. ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಅದಕ್ಕೆ +y. ಈ ಆ್ಯಂಗಲ್ ಎಕ್ಸು, ಈ ಆ್ಯಂಗಲ್ ವೈ, ಈ ಆ್ಯಂಗಲ್ -y. ಕರೆಕ್ಟಾ? ಸೊ ನೆಕ್ಸ್ಟು ಈ ಬರೋ ಟೋಟಲ್ ಆ್ಯಂಗಲ್ ಏನಿದೆ ಅದು ಆ್ಯಂಗಲ್ ಎಕ್ಸ್ ಪ್ಲಸ್ ವೈ ಅಂತ ಆಗುತ್ತೆ. ಟೋಟಲ್ ಆ್ಯಂಗಲ್ ಇದು ಎಕ್ಸ್, ಇದು ವೈ, ಸೊ ಟೋಟಲ್ ಆ್ಯಂಗಲ್ ಎಕ್ಸ್ ಪ್ಲಸ್ ವೈ. ಇಷ್ಟು ಆದ ನಂತರ ಸೊ P1, P2, P3, P4, ಒನ್ ಆ್ಯಂಗಲ್ ಎಕ್ಸ್, ಇನ್ನೊಂದು ಆ್ಯಂಗಲ್ ವೈ, ಇದು ಸೇಮ್ ಮೆಜರ್ಮೆಂಟ್ ಬಟ್ -y. ಇಷ್ಟಾದ ನಂತರ ನೀವು ಈಗ ಪಾಯಿಂಟ್ಸ್ ಜಾಯಿನ್ ಮಾಡಿ ಎರಡು ಟ್ರಯಾಂಗಲ್ ತಗೋಬೇಕು. ಹೆಂಗೆ ಪಾಯಿಂಟ್ ಜಾಯಿನ್ ಮಾಡಬೇಕಂದ್ರೆ ಈ P2, P4 ಈವನ್ ಬರೋ ಸಬ್ಸ್ಕ್ರಿಪ್ಟನ್ನು ಜಾಯಿನ್ ಮಾಡಿ. P2, P4 ಆಮೇಲೆ P1, P3 ಆಡ್ ಬರೋ ಸಬ್ಸ್ಕ್ರಿಪ್ಟನ್ನು ಜಾಯಿನ್ ಮಾಡಿ. ಅದಕ್ಕೆ ನಾನು ಅದೇ ಆರ್ಡ್ರಲ್ಲಿ ಪಾಯಿಂಟ್ಸ್ ತೊಗೊಂಡಿದ್ದೀನಿ, ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇದು ನಿಮ್ಮ ಕನ್ಸ್ಟ್ರಕ್ಷನ್. ಇಷ್ಟು ಕನ್ಸಿಡರ್ ಅ ಯೂನಿಟ್ ಸರ್ಕಲ್ ವಿತ್ 4 ಪಾಯಿಂಟ್ಸ್ ಆನ್ ದ ಸರ್ಕಲ್ P1, P2, P3, P4 ಇನ್ ಸಚ್ ಎ ವೇ ದ್ಯಾಟ್ ಇಲ್ಲಿ ಬರಿಬೇಕು. Angle P1OP2, angle P1OP2 equal to x, angle P2OP3 is equal to y, angle P1OP4 equal to -y, and angle P2O ಇಲ್ಲಿ ಟೋಟಲ್ ಆ್ಯಂಗಲ್ P1 ಇಲ್ಲಿಂದ ಸ್ಟಾರ್ಟ್ ಆಗಿ P1OP3 ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಒಂದ್ಸಲ ಆ್ಯಂಗಲ್ ಬರ್ದಾದ ನಂತರ ಇವಾಗ ಕೋಆರ್ಡಿನೇಟ್ಸ್ ಬರಿಬೇಕು. ಸೊ ಇಲ್ಲೇನಾಗುತ್ತೆ, P1 ಅಂದರೆ ಇದು ಯೂನಿಟ್ ಸರ್ಕಲ್ ಅಂದರೆ ರೇಡಿಯಸ್ ಇಸ್ 1 ಯೂನಿಟ್, ಆನ್ ದ ಎಕ್ಸ್ ಆ್ಯಕ್ಸಿಸ್ ಇರೋದ್ರಿಂದ 1,0. ಇದು P2 ಅಂತ ಹೇಳಿದರೆ ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿದರೆ ಕೊಸೈನ್ ಫಂಕ್ಷನ್, ವೈ ಕೋಆರ್ಡಿನೇಟ್ ಅಂತ ಹೇಳಿದರೆ ಸೈನ್ ಫಂಕ್ಷನ್. ಸೊ P2 ಏನಾಗುತ್ತೆ, ಕಾಸ್ ಆಫ್ ದ ಆ್ಯಂಗಲ್, ಸೈನ್ ಆಫ್ ದ ಆ್ಯಂಗಲ್. ವೈ ಕೋಆರ್ಡಿನೇಟ್ ಅಂದರೆ ಸೈನ್ ಫಂಕ್ಷನ್, ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿದರೆ ಕಾಸ್ ಫಂಕ್ಷನ್. ಆ್ಯಂಗಲ್ ಏನಿದೆ P1OP2 ಎಕ್ಸು, ಅದಕ್ಕೆ ಕಾಸ್ ಎಕ್ಸ್. ಇಲ್ಲಿ ಕಾಸ್ ಆಫ್ ಆ್ಯಂಗಲ್ ಏನಿದೆ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬರ್ಕೋಬೇಕು. ಆ್ಯಂಡ್ P4 ಇಲ್ಲಿ ಕಾಸ್ ಆಫ್ ಆ್ಯಂಗಲ್ ಏನಿದೆ -y, ಸೈನ್ ಆಫ್ -y. ಒಂದ್ಸಲ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳಿ. ಸೊ P1 ಫ್ರಮ್ ಫಿಗರ್ ಏನಾಯಿತು, ಕನ್ಸಿಡರ್ 4 ಪಾಯಿಂಟ್ಸ್ P1, P2, P3, P4 on the circle. So P1 equal to 1, 0, P2 equal to cos x, sin x, P3 point equal to cos of x plus y, sin of x plus y,
P4 equal to cos of minus y, sin of minus y. ಇಷ್ಟು ಪಾಯಿಂಟ್ಸ್ ಬರ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್, ಜಾಯಿನ್ P2, P4 and P1, P3. Join P2 and P4, P1 and P3. We get triangles P2O P4 and P1O P3. ದೀಸ್ ಟು ಟ್ರಯಾಂಗಲ್ಸ್, ಇದು ಟ್ರಯಾಂಗಲ್ ಸಿಗತ್ತೆ ಅಂತ ಇಷ್ಟು ಬರ್ಕೋಬೇಕು. ಸೊ ಏನು ಮಾಡಿದ್ದೀನಿ, ಒಂದು ಸರ್ಕಲ್ ಡ್ರಾ ಮಾಡಬೇಕು, 4 ಪಾಯಿಂಟ್ಸ್ P1 P2 P3 P4 ಇದೇ ಫಾರ್ಮ್ಯಾಟಲ್ಲಿ ತಗೋಬೇಕು. ಯಾಕಂದರೆ ಆ್ಯಂಗಲ್ ಎಕ್ಸ್, ಇದು ಆ್ಯಂಗಲ್ ವೈ, ಈ ಮೆಷರ್ಮೆಂಟ್ ಸೇಮ್ ಇರಬೇಕು, ಬಟ್ ಮೆಷರ್ಡ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್, ಅದಕ್ಕೆ ಮೈನಸ್. ಟೋಟಲ್ ಆ್ಯಂಗಲ್ ಎಕ್ಸ್ ಪ್ಲಸ್ ವೈ. P2 P4 ಜಾಯಿನ್ ಮಾಡಿ, P1 P3 ಜಾಯಿನ್ ಮಾಡಿ. ಸೊ ನಿಮಗೆ ಹೆಂಗೆ ಕೋಆರ್ಡಿನೇಟ್ ಸಿಗುತ್ತೆ, 1 0 cos x sin x, cos of x plus y sin of x plus y, cos of minus y sin of minus y. ಈ ಥರ 4 ಪಾಯಿಂಟ್ ಸಿಗುತ್ತೆ, ಅದನ್ನು ಇಲ್ಲಿ ಬರ್ಕೋಬೇಕು. ಅದೇ ರೀತಿ ಆ್ಯಂಗಲು ಬರ್ಕೋಬೇಕು. 2 ಪಾಯಿಂಟ್ ಜಾಯಿನ್ ಮಾಡಿ 2 ಟ್ರಯಾಂಗಲ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಸೆಂಟೆನ್ಸ್ ಏನು ಬರಿಬೇಕು ಅಂದರೆ, ಟ್ರಯಾಂಗಲ್ಸ್ P2O P4 ಆ್ಯಂಡ್ ಟ್ರಯಾಂಗಲ್ಸ್ P1O P3 ಆರ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ದೇ ಆರ್ ಕಾಂಗ್ರುವೆಂಟ್. ಯಾಕಂದರೆ ಇಲ್ಲಿ ನೋಡಿ, ಸೊ ಸಪೋಸ್ ಈ P2O P4 ಇದು ಆ್ಯಂಗಲ್ y ಪ್ಲಸ್ ಟೀಟಾ ಅಂತ ತಗೊಂಡ್ರೆ, ಇದು y ಪ್ಲಸ್ ಟೀಟಾ, ಮೆಷರ್ಮೆಂಟ್ ಆಫ್ ದ ಆ್ಯಂಗಲ್ ಸೇಮೇ ಇರುತ್ತೆ, ಜಸ್ಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಆ್ಯಂಗಲ್ ಸೇಮ್ ಇದೆ. ಸೈಡ್ಸ್ ನೋಡಿ, OP2 ಅಂದರೆ ರೇಡಿಯಸ್, OP4 ಅಂದರೆ ರೇಡಿಯಸ್, OP3 ಅಂದರೆ ರೇಡಿಯಸ್, OP1 ಅಂದರೆ ರೇಡಿಯಸ್. ಸೊ ಯೂಸಿಂಗ್ ದಟ್ ಸೈಡ್ ಆ್ಯಂಗಲ್ ಸೈಡ್ ಪ್ರಿನ್ಸಿಪಲ್, ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುವೆಂಟ್. ಅದು ಅಷ್ಟು ಡೀಟೇಲ್ಡ್ ಆಗಿ ಬೇಡ, ಈ ಒಂದು ಸೆಂಟೆನ್ಸ್ ಇರಲೇಬೇಕು. ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುವೆಂಟ್. ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂದ್ರೇನು, ಆಲ್ ದ 3 ಸೈಡ್ಸ್ ಆ್ಯಂಡ್ ಆಲ್ ದ 3 ಆ್ಯಂಗಲ್ಸ್ ಆರ್ ಸೇಮ್ ಇರುವಂಥದ್ದು ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇವಾಗ ಫೈನಲಿ ಉಳಿದಿರೋ ಸೈಡ್ಸ್ ಯಾವುದು, P2 P4 ಮತ್ತು P1 P3. ಸೊ ದಿಸ್ ಇಂಪ್ಲೈಸ್ P1 P3 ಮಸ್ಟ್ ಬಿ ಈಕ್ವಲ್ ಟು P2 P4. ಯಾಕೆ, ಕಾಂಗ್ರುವೆಂಟ್ ಟ್ರಯಾಂಗಲ್ ಆಗಿರೋದ್ರಿಂದ ಈ 2 ಸೈಡ್ ಆಲ್ರೆಡಿ ಈಕ್ವಲ್ಸ್ ಇದೆ, ಯಾಕಂದರೆ ರೇಡಿಯಸ್. ಸೊ ಥರ್ಡ್ ಸೈಡು ಕೂಡ ಈಕ್ವಲ್ ಆಗಿರಲೇಬೇಕು. ಹೆಂಗೆ ಕಾಂಗ್ರುವೆಂಟ್ ಅಂತ ಹೇಳಿದ್ದೀರಾ, ಯೂಸಿಂಗ್ ಸೈಡ್ ಆ್ಯಂಗಲ್ ಸೈಡ್ ಪ್ರಿನ್ಸಿಪಲ್. ಈ 2 ಸೈಡು ಈಕ್ವಲ್ ಇದೆ, ಇದು ಆ್ಯಂಗಲ್ ವೈ ಇದೆ, ಇಲ್ಲೂ ವೈಯೇ ಇದೆ, ಇದು ಮಿಡ್ಲಲ್ಲಿ ಆ್ಯಂಗಲ್ ಇರೋದು ಟೀಟಾ ಅಂತ ತಗೊಳ್ಳಿ. ಸೊ ವೈ ಪ್ಲಸ್ ಟೀಟಾ ಆಗುತ್ತೆ, ಇದು ವೈ ಪ್ಲಸ್ ಟೀಟಾ, ಬಟ್ ವಿತ್ ಅ ಮೈನಸ್ ಸೈನ್. ಬಟ್ ನ್ಯೂಮರಿಕಲ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ, ಯೂಸಿಂಗ್ ದಟ್ ಸೈಡ್ ಆ್ಯಂಗಲ್ ಸೈಡ್ ಪ್ರಿನ್ಸಿಪಲ್, ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಸೊ third side must be equal. So P1 P3 square equal to P2 P4 square ಅಂತ ಬರಿತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಏನಕ್ಕೆ ಸ್ಕ್ವೇರ್ ಮಾಡಿದ್ದಿ ಅಂತಂದರೆ, ಬಿಕಾಸ್ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ P1 P3 ಸ್ಕ್ವೇರ್ ಅಂತಂದ್ರೇನು, ಡಿಸ್ಟೆನ್ಸ್ ಬಿಟ್ವೀನ್ P1 ಆ್ಯಂಡ್ P3. P2 P4 ಸ್ಕ್ವೇರ್ ಅಂತ ಹೇಳಿದ್ರೇನು, ಡಿಸ್ಟೆನ್ಸ್ ಬಿಟ್ವೀನ್ P2 ಆ್ಯಂಡ್ P4. ಸೊ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇಲ್ಲಿ ಬರಿತೀನಿ, ಏನು ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ ಈಸ್ AB ಸ್ಕ್ವೇರ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಕರೆಕ್ಟಾ? ಏನು ಸಿಕ್ಕಿದೆ ನಮಗೆ ಇವಾಗ, P1 P3 ಸ್ಕ್ವೇರ್ ಈಕ್ವಲ್ ಟು P2 P4 ಸ್ಕ್ವೇರ್ ಅಂತ ಸಿಕ್ಕಿದೆ. ಇದು ಒಂದೊಂದೇ ಇಂಡಿವಿಜುವಲ್ ಆಗಿನೂ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಒಂದೇ ಸ್ಟೆಪ್ಪಲ್ಲೂ ಮಾಡ್ಬೋದು, ಅದು ನಿಮಗೆ ಬಿಟ್ಟಿರೋದು. ಸೊ ಇವಾಗ ನಾನು P1 P3 ಸ್ಕ್ವೇರ್ ಏನು ಅಂತ ಫೈಂಡ್ ಔಟ್ ಮಾಡ್ತೀನಿ. ಸೊ P1 P3 ಅಂದ್ರೇನು, ಡಿಸ್ಟೆನ್ಸ್ ಬಿಟ್ವೀನ್ P1 ಆ್ಯಂಡ್ P3 ಅಲ್ವಾ. ಸೊ ಇದನ್ನು ಈಗ ಇದು x2 y2 ಅಂತ ತಗೊಂಡ್ರೆ, ಇದನ್ನು x1 y1 ಅಂತ ತಗೊಂಡ್ರೆ, ಯೂಸ್ ದ ಡಿಸ್ಟೆನ್ಸ್ ಫಾರ್ಮುಲಾ, x2 ಮೈನಸ್ x1. ಸೊ ಕಾಸ್ ಆಫ್ x ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್. ಅರ್ಥ ಆಯ್ತಾ? ಇದು x2 ಮೈನಸ್ x1. ಅದೇ ರೀತಿ ಸೈನ್ ಆಫ್ x ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್, y2 ಮೈನಸ್ y1 ಹೋಲ್ ಸ್ಕ್ವೇರ್, P1 P3 ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ, ಹೀಗೆ ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ, ಇದು ಹೆಂಗೂ ಮೈನಸ್ 0 ಅಂದರೆ ಸೇಮೇ ಸಿಗುತ್ತೆ. ಸೊ ಏನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಎ ಅಂದ್ರೇನು, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ, ಪ್ಲಸ್ ಬಿ ಅಂದರೆ ಸೈನ್ ಸ್ಕ್ವೇರ್ ಅಂದರೆ ಇದು 1 ಸ್ಕ್ವೇರ್, ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ಕರೆಕ್ಟಾ? ಏನು ಮಾಡಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರೆದಿದ್ದೀನಿ,
ಸೈನ್ ಎಕ್ಸ್ ಪ್ಲಸ್ ವೈ ಮೈನಸ್ 0 ಅಂದರೆ ಸೈನ್ ಎಕ್ಸ್ ಪ್ಲಸ್ ವೈ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ಸೊ ನೆಕ್ಸ್ಟ್ ಏನು ಮಾಡಬೇಕು ಇವಾಗ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಅಂದರೆ 1. ಸೊ ಈ ವ್ಯಾಲ್ಯೂ 1 ಪ್ಲಸ್ 1 ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ. ಸೊ ಏನಾಗುತ್ತೆ 1 ಪ್ಲಸ್ 1 2 ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ. ಇದು ಒಂದು ಇಕ್ವೇಷನ್ ಸಿಕ್ತು ನಿಮಗೆ, ಎಲ್ ಎಚ್ ಎಸ್ ಸಿಕ್ತು. ನೆಕ್ಸ್ಟ್ ಅದೇ ರೀತಿ ಆರ್ ಎಚ್ ಎಸ್ ಕೂಡ ಸಿಂಪ್ಲಿಫೈ ಮಾಡಬೇಕು. P2P4 ಸ್ಕ್ವೇರ್. P2P4 ಸ್ಕ್ವೇರ್ ಅಂದ್ರೇನು, ಡಿಸ್ಟೆನ್ಸ್ ಬಿಟ್ವೀನ್ P2 ಆ್ಯಂಡ್ P4. ಕರೆಕ್ಟಾ? ಸೊ ಇದನ್ನು ಇವಾಗ x2 y2 ಅಂತ ತಗೊಂಡ್ರೆ ಇದನ್ನು ನಾನು x1 y1 ಅಂತ ತಗೋತೀನಿ. ಕರೆಕ್ಟಾ? ಸೊ x2 ಮೈನಸ್ x1 ಹೋಲ್ ಸ್ಕ್ವೇರ್. ಸೊ ಏನು ಸಿಗುತ್ತೆ, ಕಾಸ್ ಎಕ್ಸ್ ಮೈನಸ್ x2 ಮೈನಸ್ x1 ಕಾಸ್ ಆಫ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಅದೇ ರೀತಿ y2 ಸೈನ್ ಎಕ್ಸ್ ಮೈನಸ್ y1 ಅಂದರೆ ಸೈನ್ ಆಫ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಸೊ ಸೈನ್ ಎಕ್ಸ್ ಮೈನಸ್ ಸೈನ್ ಆಫ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು, ಇಲ್ಲಿ ಸ್ವಲ್ಪ ಕೇರ್ಫುಲಿ ಸಿಂಪ್ಲಿಫೈ ಮಾಡಿ. ವಾಟ್ ಈಸ್ ಕಾಸ್ ಆಫ್ ಮೈನಸ್ ಟೀಟಾ, ಕಾಸ್ ಟೀಟಾ. ವಾಟ್ ಈಸ್ ಸೈನ್ ಆಫ್ ಮೈನಸ್ ಟೀಟಾ, ಇಟ್ ಈಸ್ ಮೈನಸ್ ಸೈನ್ ಟೀಟಾ. ಸೊ ದಿಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್, ಸೈನ್ ಆಫ್ ಮೈನಸ್ ಟೀಟಾ ಮೈನಸ್ ಸೈನ್ ಟೀಟಾ ಅಲ್ವಾ, ಆ ಮೈನಸ್ಸು ಮತ್ತು ಈ ಮೈನಸ್ಸು ಪ್ಲಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಇದಕ್ಕೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಏನು ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದಕ್ಕೇನು ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಯಿತು. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿದರೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಮೈನಸ್ 2 ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದು ಟೀಟಾ ಅಲ್ಲ ವೈ, ಸೈನ್ ಸ್ಕ್ವೇರ್ ವೈ ಪ್ಲಸ್ 2 ಸೈನ್ ಎಕ್ಸ್ ಇಂಟು ಸೈನ್ ವೈ. ಕರೆಕ್ಟಾ? ಸೊ ನೆಕ್ಸ್ಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1, ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ವೈ ಅಂದರು 1. ಸೊ 1 ಪ್ಲಸ್ 1 ಮೈನಸ್ ಇದೆರಡರಿಂದ ಇವಾಗ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಮೈನಸ್ ಕಾಮನ್ ತೆಗೆದ್ರೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಆಗುತ್ತೆ. ಕರೆಕ್ಟಾ? 1 ಪ್ಲಸ್ 1 ಅಂದರೆ 2 ಮೈನಸ್ 2 ಇಂಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಇದು ಈಕ್ವೇಷನ್ 2. ಸರಿನಾ? ಇವಾಗ P1 P3 ಸ್ಕ್ವೇರ್ ಈಕ್ವಲ್ ಟು P2 P4 ಸ್ಕ್ವೇರ್ ಬಂದಿದೆ. ಫ್ರಮ್ 1 ಆ್ಯಂಡ್ 2 ಎರಡು ಈಕ್ವೇಟ್ ಮಾಡಿ. ಫ್ರಮ್ 1 ಆ್ಯಂಡ್ 2 ಏನು ಸಿಗುತ್ತೆ ನಿಮಗೆ, 2 ಇದು 1, 2 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 2 ಮೈನಸ್ 2 ಇಂಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಕರೆಕ್ಟಾ? ಸೊ ಈಗ 2 ಕ್ಯಾನ್ಸಲ್ ಆಯಿತು, ಅದರ ನೆಕ್ಸ್ಟು ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಅಂದರೆ ಇದು 2 ಮೈನಸ್ 2 0 ಬರುತ್ತೆ. ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮೈನಸ್ 2 ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಈಗ ಇದು ಕ್ಯಾನ್ಸಲ್ ಆಯಿತು. ಫೈನಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ದಿಸ್ ಈಸ್ ದ ಫೈನಲ್ ಫಾರ್ಮುಲಾ. ಇದಾದ ನಂತರ ನೋಡಿ ಅದರ ಜೊತೆಗೆ 6 ಮಾರ್ಕ್ಸ್ ಅಲ್ವಾ, ಅದಕ್ಕೆ ಈ ಥರ ಕ್ವೆಶ್ಚನನ್ನು ಆ್ಯಡ್ ಮಾಡ್ತಾರೆ. ಏನದು ಕ್ವೆಶ್ಚನ್, ಕಾಸ್ 75 ಡಿಗ್ರಿ ಈಕ್ವಲ್ ಟು ಕಾಸ್ 75 ಡಿಗ್ರಿ ಈಕ್ವಲ್ ಟು √3 ಮೈನಸ್ 1/2√2 ಅಂತ ಪ್ರೂವ್ ಮಾಡೋಕ್ಕೆ. ಸೊ ಕಾಸ್ 75 ಡಿಗ್ರಿಗೆ ಅಂದರೆ ಕಂಪೌಂಡ್ ಫಾರ್ಮುಲಾನೇ ಯೂಸ್ ಮಾಡೋದು. ಇದು ಕಂಪೌಂಡ್ ಫಾರ್ಮುಲಾ, ಇದಕ್ಕಿರೋ ಹೆಸರು ಕಾಸ್ ಆಫ್ 45 ಡಿಗ್ರಿ ಪ್ಲಸ್ 30 ಡಿಗ್ರಿ. ಕರೆಕ್ಟಾ? ಸೊ ಇದು ಫಾರ್ಮುಲಾ ಏನು ಇವಾಗ ಡಿರೈವ್ ಮಾಡಿದ್ರಲ್ಲ, ಅದರ ಪ್ರಕಾರ ಕಾಸ್ 45 ಇಂಟು ಕಾಸ್ 30 ಮೈನಸ್ ಸೈನ್ 45 ಇಂಟು ಸೈನ್ 30 ಡಿಗ್ರಿ. ಅಂದರೆ ಈಗಷ್ಟೇ ಡಿರೈವ್ ಮಾಡಿರೋದನ್ನು ಯೂಸ್ ಮಾಡಿ ಮಾಡು. ಕಾಸ್ 45 1/√2 ಕಾಸ್ 30 √3/2 ಮೈನಸ್ ಸೈನ್ 45 1/√2 ಸೈನ್ 30 1/2. ಸೊ ಇವಾಗ 2√2 LCM ಇದೆ, ಏನು ಉಳ್ಕೊಳ್ಳುತ್ತೆ, √3 ಇಲ್ಲಿ √3 ಮೈನಸ್ 1 ಬಂದ್ಬಿಡತ್ತೆ. ಇದಕ್ಕೆ 1 ಮಾರ್ಕ್ ಇರುತ್ತೆ. ಅಥವಾ ಅದೇ ಥರ ಆ್ಯಂಡ್ ಹೆನ್ಸ್ ಪ್ರೂವ್ ದ್ಯಾಟ್ ಕಾಸ್ 2a ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಿ ಅಂತಲೂ ಕೇಳ್ಬೋದು. ಅವಾಗ ಏನು ಮಾಡಬೇಕು, ಇವಾಗ ನಿಮ್ಗೆ ಬಂದಿರೋ ಫಾರ್ಮುಲಾ ಏನು, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಪುಟ್ ಎಕ್ಸ್ ಈಕ್ವಲ್ ಟು ಎ ವೈ ಈಕ್ವಲ್ ಟು ಎ.
ಎರಡಕ್ಕೂ ಎ ವ್ಯಾಲ್ಯೂ ಹಾಕಿ. ಸೊ ಕಾಸ್ ಆಫ್ ಎ ಪ್ಲಸ್ ಎ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಎ ಮೈನಸ್ ಸೈನ್ ಎ ಇಂಟು ಸೈನ್ ಎ ವಿಚ್ ಇಸ್ ಈಕ್ವಲ್ ಟು ಕಾಸ್ 2a ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ನಿಮಗೆ ಅದೇ ಸಿಗತ್ತೆ. ಏನು ಸಬ್ಸ್ಟಿಟ್ಯೂಷನ್? ಪುಟ್ ಎಕ್ಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಈಕ್ವಲ್ ಟು ಎ. ಈ ಥರ ಪ್ರೂವ್ ಮಾಡೋಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಒಂದೆರಡು ಮೂರು ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈ ಡಯಾಗ್ರಾಮ್ ಫಸ್ಟ್ ಹಾಕೋಬೇಕು, ಆಮೇಲೆ ಏನು ಬರಿಬೇಕು, ಈ ಪಾಯಿಂಟ್ಸ್ ಹೆಂಗೆ ಬರಿಬೇಕು, ಕಾಂಗ್ರುವೆಂಟ್ ಅಂತ ಒಂದು ಸೆಂಟೆನ್ಸ್ ಇರಲೇಬೇಕು. ಅದನ್ನು ಯೂಸ್ ಮಾಡಿಕೊಂಡು ಥರ್ಡ್ ಸೈಡ್ ಈಕ್ವಲ್ ಅಂತ ಬರೆದು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡೋಕ್ಕೆ. ಈಗ ನೋಡಿ 6 ಮಾರ್ಕ್ಸಿಗೆ ವೆರಿ ರೇರ್, ಯೂಶ್ವಲಿ ಜಾಮೆಟ್ರಿಕಲ್ ಪ್ರೂಫೇ ಕೇಳೋದು, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆ ಫಾರ್ಮುಲಾನೇ ಕೇಳೋದು. ಬಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದು ಒಂದು ಇನ್ಕ್ಲೂಡ್ ಮಾಡಿದ್ದಾರೆ. ಸೈನ್ ಎಕ್ಸ್ ಈಕ್ವಲ್ ಟು 1/4 ಅಂತ ಆದರೆ ಎಕ್ಸ್ ಈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್, ಸೈನ್ ಎಕ್ಸ್ ಬೈ ಟು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂತ ಕರಿತೀವಿ ಇದನ್ನು. ಎಕ್ಸ್ ಬೈ ಟು ಎಕ್ಸ್ ಬೈ ಟು ಎಕ್ಸ್ ಬೈ ಟು ಟ್ಯಾನ್ ಎಕ್ಸ್ ಬೈ ಟು ಕಾಸ್ ಎಕ್ಸ್ ಬೈ ಟು ಸೈನ್ ಎಕ್ಸ್ ಬೈ ಟು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ನಿಮಗೆ? ಸೈನ್ ಎಕ್ಸ್ ಕೊಟ್ಟಿದ್ದಾರೆ ವ್ಯಾಲ್ಯೂ. ಸೈನ್ ಎಕ್ಸ್ ಈಕ್ವಲ್ ಟು 1/4. ನನಗಿವಾಗ ಒಂದು ಫಾರ್ಮುಲಾ ಇದೆ, ಸೈನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಮೈನಸ್ ಕಾಸ್ 2x/2. ಅದೇ ರೀತಿ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 2x/2. ಅದೇನವಾಗ 5 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಪ್ರೂವ್ ಮಾಡಿದ್ದೀರಲ್ವಾ 3/2 ಅಂತ, ಅದರಲ್ಲೂ ಇದೇ ಫಾರ್ಮುಲಾ ಯೂಸ್ ಮಾಡಿ. ನಾವು ಇದಕ್ಕೂ ಅದೇ ಫಾರ್ಮುಲಾ ಯೂಸ್ ಮಾಡ್ತೀನಿ ನಾನು. ಬಟ್ ಇಲ್ಲಿ ನನಗೇನು ಬೇಕು? ಸೈನ್ x/2. ಸೊ ಆ್ಯಂಗಲನ್ನು ಡಿವೈಡ್ ಬೈ 2 ಮಾಡಬೇಕು. ಸೊ ಕಾಸ್ x/2 ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ x/2 ಇದು ಫಾರ್ಮುಲಾ. ಅದೇ ರೀತಿ ಸೈನ್ x/2 ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ x/2. ಹೆಂಗೆ ಬಂತಿದ್ದು? ಇಲ್ಲಿ ಆ್ಯಂಗಲ್ ಮಾತ್ರ ಡಿವೈಡ್ ಬೈ 2 ಮಾಡಿ 2 ಕ್ಯಾನ್ಸಲ್ ಆಗಿ ಕಾಸ್ ಎಕ್ಸ್ ಬರುತ್ತೆ. ಇಲ್ಲೂ 2 ಕ್ಯಾನ್ಸಲ್ ಆಗಿ ಕಾಸ್ ಎಕ್ಸ್ ಬರುತ್ತೆ. ಇಲ್ಲಿ ಕಾಸ್ x/2 ಸ್ಕ್ವೇರ್ ರೂಟ್ ಏನಕ್ಕಂದರೆ ಸ್ಕ್ವೇರ್ ಬರ್ದಿಲ್ಲ. ಆ್ಯಕ್ಚುಲಿ ಇದಕ್ಕೆ ಪ್ಲಸ್ ಆರ್ ಮೈನಸ್ ಅಂತ 2 ವ್ಯಾಲ್ಯೂಸ್ ಬರುತ್ತೆ, ಪ್ಲಸ್ ಆರ್ ಮೈನಸ್ ಅಂತ. ಅದು ನಾವು ಇಲ್ಲಿ ಕ್ವಾಡ್ರೆಂಟ್ ನೋಡಿಬಿಟ್ಟು ಆಮೇಲೆ ಹಾಕೋಕ್ಕೆ. ಸೊ ನಿಮಗೇನು ಕೊಟ್ಟಿದ್ದಾರೆ? ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ನಮಗೆ ಯಾವ ವ್ಯಾಲ್ಯೂ ಬೇಕು ಈ ಫಾರ್ಮುಲಾದಲ್ಲಿ? ಕಾಸ್ ವ್ಯಾಲ್ಯೂ ಬೇಕು. ಸೊ ಸೈನ್ ಎಕ್ಸ್ ಈಕ್ವಲ್ ಟು 1/4. ಸೊ ಸೈನ್ ಅಂದ್ರೇನು? ಒಪೋಸಿಟ್ ಆ್ಯಂಡ್ ಹೈಪೋಟೆನಸ್. ಒಪೋಸಿಟ್ ಬೈ ಹೈಪೋಟೆನಸ್. ಯೂಸಿಂಗ್ ದ ಪೈಥಾಗೋರಸ್ ಥಿಯರಮ್, ಇದು 4 ಸ್ಕ್ವೇರ್ ಅಂದರೆ 16 ಮೈನಸ್ 1 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಈ ಸೈಡ್ ಬೇಕು ಅಂತಾದರೆ ಅಥವಾ ವೈ ಸ್ಕ್ವೇರ್. ಸೊ ವೈ ಈಕ್ವಲ್ ಟು ಏನಾಗುತ್ತೆ? 16 ಮೈನಸ್ 1 ಅಂದರೆ 15. ಸೊ ರೂಟ್ 15 ಆಗುತ್ತೆ. ಇದು ವ್ಯಾಲ್ಯೂ ರೂಟ್ 15. ಕರೆಕ್ಟಾ? ಸೊ ಕಾಸ್ ಎಕ್ಸ್ ಈಕ್ವಲ್ ಟು adjacent ರೂಟ್ 15 ಡಿವೈಡೆಡ್ ಬೈ ಹೈಪೋಟೆನಸ್ 4. ಯಾವ ಕ್ವಾಡ್ರಂಟಲ್ಲಿರೋದು ಎಕ್ಸು? ಸೆಕೆಂಡ್ ಕ್ವಾಡ್ರಂಟಲ್ಲಿ. ಅದರಿಂದ ಕಾಸ್ ಇಸ್ ನೆಗೆಟಿವ್. ಇಲ್ಲಿ ಮೈನಸ್ ಸೈನ್ ಹಾಕಬೇಡಿ. ನಾನು ಏನಕ್ಕೆ ಇದನ್ನು ಬರ್ಕೊಂಡೆ ಅಂತಂದರೆ ನನಗೆ ಯೂಸ್ ಮಾಡೋ ಫಾರ್ಮುಲಾದಲ್ಲಿ ಅದೇ ಬೇಕು. ಟ್ಯಾನ್ x/2 ಅಂದರೆ ಸೈನ್ x/2 ಬೈ ಕಾಸ್ x/2 ಮಾಡಿದರೆ ಆಯಿತು. ಸೊ ಈಗ ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಕಾಸ್ ಬೇಕಿತ್ತು, ಅದಕ್ಕೆ ಕಾಸ್ ಫೈಂಡ್ ಔಟ್ ಮಾಡಿ ಆಗಿದೆ. ನೆಕ್ಸ್ಟು ಇಲ್ಲಿ 2 ವ್ಯಾಲ್ಯೂಸ್ ಇದೆ, ಒಂದಾದರೆ ಪ್ಲಸ್ ಅಥವಾ ಮೈನಸ್. ಯಾವ ವ್ಯಾಲ್ಯೂ ಹಾಕಬೇಕು ಅಂತ ಗೊತ್ತಾಗಬೇಕು ಅಂತಾದರೆ x/2 ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಎಕ್ಸ್ ಈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೇನು? ಗ್ರೇಟರ್ ದ್ಯಾನ್ π/2 ಲೆಸ್ ದ್ಯಾನ್ π. 90ಗಿಂತ ಜಾಸ್ತಿ, 180ಗಿಂತ ಕಡಿಮೆ, ಅದು ಸೆಕೆಂಡ್ ಕ್ವಾಡ್ರೆಂಟ್. ನನಗೇನು ಆ್ಯಂಗಲ್ ಬೇಕು? x/2. ಅದಕ್ಕೆ ಡಿವೈಡ್ ದ ಹೋಲ್ ಇನ್ಇಕ್ವಾಲಿಟಿ ಬೈ 2. π/4 ಆಗುತ್ತೆ, ಇದು π/2 ಆಗುತ್ತೆ. ಕರೆಕ್ಟಾ? ಇದನ್ನು ಫುಲ್ ಇನ್ಇಕ್ವಾಲಿಟಿನ 2 ಇಂದ ಡಿವೈಡ್ ಮಾಡಿದರೆ x/2 2 2 4, ಇಲ್ಲಿ 2 ಬರುತ್ತೆ. ಈಗ x/2 ಯಾವ ಕ್ವಾಡ್ರಂಟಲ್ಲಿದೆ? x/2 ಬಿಲಾಂಗ್ಸ್ ಟು ದ ಫಸ್ಟ್ ಕ್ವಾಡ್ರಂಟ್. ಕರೆಕ್ಟಾ? ಯಾಕೆ x/2 ಫಸ್ಟ್ ಕ್ವಾಡ್ರಂಟಲ್ಲಿದೆ? ಎಕ್ಸ್ ಸೆಕೆಂಡ್ ಕ್ವಾಡ್ರಂಟಲ್ಲಿರೋದ್ರಿಂದ ಹಾಫ್ ಆಫ್ ದ್ಯಾಟ್ ಆ್ಯಂಗಲ್ ವಿಲ್ ಬಿ ಇನ್ ದ ಫಸ್ಟ್ ಕ್ವಾಡ್ರಂಟ್. ಮೋರ್ ದ್ಯಾನ್ 45 ಲೆಸ್ ದ್ಯಾನ್ 90. ಸೊ ಅದು ಯಾವ ಕ್ವಾಡ್ರಂಟಲ್ಲಿ ಬರೋದು? ಫಸ್ಟ್ ಕ್ವಾಡ್ರಂಟಲ್ಲೇ ಬರೋದು. ಎಕ್ಸ್ ಇಸ್ ಇನ್ ಸೆಕೆಂಡ್ ಕ್ವಾಡ್ರಂಟ್, x/2 ಇಸ್ ಇನ್ ಫಸ್ಟ್ ಕ್ವಾಡ್ರಂಟ್. ಸೊ ಫಸ್ಟ್ ಕ್ವಾಡ್ರಂಟ್ ಆಗಿರೋದ್ರಿಂದ ನಾನು ಎಲ್ಲದಕ್ಕೂ ಪ್ಲಸ್ ವ್ಯಾಲ್ಯೂನೇ ಚೂಸ್ ಮಾಡ್ತೀನಿ. ಯಾಕಂತೇಳಿದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರುತ್ತೆ. ಸೊ ಅದರಿಂದ ಕಾಸ್ x/2 ಫೈಂಡ್ ಔಟ್ ಮಾಡಿ. ಕಾಸ್ x/2 ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್, ಇಲ್ಲಿ ಕಾಸ್ ಎಕ್ಸ್ ಅಂದರೆ ಮೈನಸ್ ರೂಟ್ 15/4 ಡಿವೈಡೆಡ್ ಬೈ 2.
which is equal to square root of 4 minus root 15. ಇದು 4 minus root 15 divided by 4 2s 8 ಬರುತ್ತೆ. ಸೊ ಇದನ್ನು ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ರೂಟ್ 15 ಡಿವೈಡೆಡ್ ಬೈ 4 2s ಅಂತ ಬರಿಬೋದು 2 ರೂಟ್ 2. ಮತ್ತೆ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಐ ವಿಲ್ ಕೀಪ್ ಆಸ್ ಇಟ್ ಇಸ್. ಸೊ ನೆಕ್ಸ್ಟು ಸೈನ್ ಎಕ್ಸ್ ಬೈ 2 ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಇದು ಫಾರ್ಮುಲಾ ಅಲ್ವಾ, ಕಾಸ್ ಎಕ್ಸ್ ಅಂತ ಹೇಳಿದರೆ minus of minus plus root 15 by 4 by 2, which is equal to square root of 4 plus root 15 by 4 2s are 8. So which is equal to square root of 4 plus root 15 divided by 8 ಅಂತ ಹೇಳಿದರೆ 4 2s are 2 root 2. ಇದು sin x by 2. ನೆಕ್ಸ್ಟ್ ನಮಗೆ tan x by 2 ವ್ಯಾಲ್ಯೂ ಬೇಕು. tan x by 2 ಅಂದರೆ sin x by 2 by cos x by 2. ಇದೆರಡು ಡಿವೈಡ್ ಮಾಡಿದರೆ ನೋಡಿ 2 ರೂಟ್ 2 2 ರೂಟ್ 2 ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ ರೂಟ್ 15 ಬೈ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ರೂಟ್ 15. ಮತ್ತೆ ಬೇಕಾದರೆ ರ್ಯಾಷನಲೈಸ್ ಮಾಡ್ಕೋಬೋದು, ಆರ್ ಎಲ್ಸ್ ಯು ಕ್ಯಾನ್ ಕೀಪ್ ಆ್ಯಸ್ ಇಟ್ ಈಸ್. ಈ ಥರ ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2 ಟ್ಯಾನ್ ಎಕ್ಸ್ ಬೈ 2 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಏನು ಮಾಡಬೇಕು, ಫಸ್ಟು ಈ ಎರಡು ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾದಲ್ಲಿ 2 ವ್ಯಾಲ್ಯೂಸ್ ಬರುತ್ತೆ, ಬಟ್ ಎಕ್ಸ್ ಬೈ 2 ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಫಸ್ಟ್ ಕ್ವಾಡ್ರಂಟಿಂದ ಬರೋದ್ರಿಂದ ನಾನು ಎರಡನ್ನೂ ಪಾಸಿಟಿವೇ ತಗೊಂಡಿದ್ದೀನಿ, ಯಾಕಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್. ಅದರಿಂದ ಇಲ್ಲಿ ಪ್ಲಸ್ ಆರ್ ಮೈನಸ್ 2 ತಗೊಂಡಿಲ್ಲ, ಒಂದೇ ಪ್ಲಸ್ ತಗೊಂಡಿದ್ದೀನಿ. ಸೈನ್ ಕೊಟ್ಟಿರ್ತಾರೆ, ನನಗೆ ಈ ಫಾರ್ಮುಲಾದಲ್ಲಿ ಕಾಸ್ ಇರೋದ್ರಿಂದ ಕನ್ವರ್ಟ್ ಮಾಡಿಬಿಟ್ಟು ಕಾಸ್ ಎಕ್ಸ್ ಅಂದರೆ ಏನು ಅಂತ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಆಮೇಲೆ ಆ ಕಾಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಸಿಗುತ್ತೆ.